ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ನಾನು ಗೆಜೆಟೆಡ್ ಪ್ರೊಬೇಷನರಿ KS ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗ್ತೀನಿ. 2015ರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 16 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದರೆ ಆ ಎಲ್ಲ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಈಸಿಯಾಗಿ ಬಿಡಿಸ್ತಾ ಹೋಗ್ತೀನಿ. ವಿಡಿಯೋನ ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ KS ಕ್ವಶನ್ ಪೇಪರ್ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಗಳು ಇರ್ತಾವ ಅಂತ ಹೇಳಿದ್ರೆ ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಸಿಲೋಜಿಸಮ್. ಅಂದ್ರೆ ದತ್ತಾಂಶ ವಿವರಣೆ ಮತ್ತು ಸಿಲೋಜಿಸಮ್, ಹೇಳಿಕೆಗಳು ಮತ್ತು ತೀರ್ಮಾನಗಳು ಬರ್ತಲ್ಲ, ಆ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ತುಂಬಾ ಕ್ವಶನ್ಗಳು KS ಕ್ವಶನ್ ಪೇಪರ್ಗಳಲ್ಲಿ ಇರ್ತವೆ. ಇಲ್ಲಿ 16 ಕ್ವಶನ್ಗಳಲ್ಲಿ 9 ಕ್ವಶನ್ ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ಇದಾವೆ. ಅದು ಟೇಬಲ್ ಆದರೂ ಟೇಬಲ್ ರೂಪದಲ್ಲಿ, ಅಥವಾ ಗ್ರಾಫ್ ಅಥವಾ ಲೈನ್ ಗ್ರಾಫ್, ಬಾರ್ ಗ್ರಾಫ್, ಪೇ ಚಾರ್ಟ್, ಇವೆಲ್ಲವೂ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಗಳು. ಆಮೇಲೆ ಸಿಲೋಜಿಸಮ್, ಆಮೇಲೆ ಉಳಿದಿರ್ತಕ್ಕಂಥ ರೀಸನಿಂಗ್, ಟೈಮ್ ಅಂಡ್ ವರ್ಕ್, ಟ್ರೈನು, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನೆ. ತುಂಬಾ ಕ್ವಶನ್ಗಳು ಬರ್ತಕ್ಕಂಥದ್ದು ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಬರ್ತವೆ. ಅದಕ್ಕೋಸ್ಕರ ಸ್ನೇಹಿತರೆ, ಪ್ಲೇ ಲಿಸ್ಟ್ ಅಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಸಿಲೋಜಿಸಮ್ ಎಲ್ಲಾ ಕ್ವಶನ್ಗಳನ್ನ ಬಿಡಿಸಿದ್ದೀನಿ ಸ್ನೇಹಿತರೆ. ಎಲ್ಲಾ ವಿಡಿಯೋಗಳು ಕೂಡ ಇದಾವೆ, ಅಲ್ಲಿ ಕೂಡ ನೋಡ್ಕೊಳ್ಬಹುದು. ಮತ್ತು ಪ್ರೀವಿಯಸ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಅನ್ನು ಕೂಡ ನಾನು ಈಗಾಗಲೇ ಸಾಲ್ವ್ ಮಾಡಿದ್ದೀನಿ. ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಅಲ್ಲಿ ಕೂಡ ಹೋಗಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಳ್ಬಹುದು ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಗಳನ್ನ ವಿಡಿಯೋಗಳನ್ನ ನೋಡ್ಕೊಳ್ಬಹುದು, ಸಿಲೋಜಿಸಮ್ ವಿಡಿಯೋಗಳನ್ನ ಕೂಡ ನೋಡ್ಕೊಳ್ಬಹುದು. ನೋಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ರಾಜು ಒಬ್ಬನೇ ಒಂದು ಕೆಲಸವನ್ನ 10 ದಿನಗಳಲ್ಲಿ ಮಾಡಬಲ್ಲ ಮತ್ತು ಮಂಜು ಅದೇ ಕೆಲಸವನ್ನ 12 ದಿನಗಳಲ್ಲಿ ಮಾಡಬಲ್ಲ. ಈ ಕೆಲಸವನ್ನ 4800 ರೂಪಾಯಿಗಳಿಗಾಗಿ ಮಾಡಲು ಅವರು ಕೈಗೆತ್ತಿಕೊಂಡಿದ್ದಾರೆ. ಆನಂದನ ಸಹಾಯದಿಂದ ಕೆಲಸವನ್ನ 5 ದಿನಗಳಲ್ಲಿ ಮುಗಿಸಿದರೆ ರಾಜು ಮತ್ತು ಆನಂದರಿಗೆ ಕ್ರಮವಾಗಿ ಪಾವತಿಸಬೇಕಾದ ಮೊತ್ತ ಎಷ್ಟು? ನೋಡ್ರಿ, PC, PSI, SDA, FDAಗಳಲ್ಲಿ ಸ್ವಲ್ಪ ಈಸಿ ಆಗಿರ್ತಕ್ಕಂಥ ಕ್ವಶನ್ಗಳು ಇರ್ತಾ ಇದ್ವು. ಬಟ್ ಇದು KS ಕ್ವಶನ್ ಪೇಪರ್ ತಾನೆ, ಅದಕ್ಕೆ ವ್ಯಾಲ್ಯೂ ಇದೆ ತಾನೆ. ಅದಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಸ್ವಲ್ಪ ಅಡ್ವಾನ್ಸ್ ಆಗಿರ್ತಕ್ಕಂಥ, ಅಂದ್ರೆ ಲೆವೆಲ್ 4, ಲೆವೆಲ್ 5, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ KS ಅಲ್ಲಿ ಕೇಳ್ತಾನೆ. ಇಲ್ಲ ನೋಡಿ, ರಾಜು ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಮತ್ತು ಮಂಜು ಅಂತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ರಾಜುಗೆ ಆ ಕೆಲಸ ಮಾಡ್ಲಿಕ್ಕೆ 10 ದಿನ ಸಮಯ, ಮಂಜುಗೆ ಆ ಕೆಲಸ ಮಾಡ್ಲಿಕ್ಕೆ 12 ದಿನ ಸಮಯ ತೆಗೆದುಕೊಳ್ತಾರೆ. ಬಟ್ ಇವರಿಬ್ಬರು ಆ ಕೆಲಸ ಮಾಡುವಾಗ ಏನ್ ಮಾಡ್ತಾರೆ, ಒಂದು ಕೆಲಸವನ್ನ 4800 ರೂಪಾಯಿಗೆ ಬಗೆಹರಿಸಿಕೊಳ್ತಾರೆ. ಇಬ್ರು ಕೂಡಿ ಮಾಡಿಬಿಡೋಣ, ಇಬ್ರು ಬೇರೆ ಬೇರೆ ಮಾಡೋದು ಬೇಡ, ಇಬ್ರು ಕೂಡಿ ಮಾಡೋಣ, 4800 ರೂಪಾಯಿ ಬಗೆಹರಿಸಿ ಬಿಡೋಣ ಅಂತ ಹೇಳ್ಕೊಂಡು 4800 ರೂಪಾಯಿ ಕೊಡಿ, ನಮಗೆ ಆ ಕೆಲಸ ನಿಮ್ಗೆ ಮಾಡಿಕೊಡ್ತೀವಿ ಅಂತೇಳಿ 4800 ರೂಪಾಯಿಗೆ ಬಗೆಹರಿಸಿಕೊಳ್ತಾರೆ. ಆಮೇಲೆ ಇವ್ರು ಏನ್ ಮಾಡ್ತಾರೆ, ಬಗೆಹರಿಸ್ಕೊಂಡ್ಮೇಲೆ ಆನಂದನ ಹೆಲ್ಪ್ ತೆಗೆದುಕೊಳ್ತಾರೆ. ಆನಂದನ ಸಹಾಯದಿಂದ 5 ದಿನದಲ್ಲಿ ಕೆಲಸ ಮಾಡ್ತಾರೆ. ಆನಂದನ ಸಹಾಯ ಅಂತಂದ್ರೆ ರಾಜುನು ಇರ್ತಾನೆ, ಪ್ಲಸ್ ಮಂಜುನು ಕೊಡ್ತಾನೆ ಮತ್ತು ಆನಂದನ ಇರ್ತಾನೆ. ಇವ್ರು ಮೂವರು ಕೂಡ್ಕೊಂಡು 5 ದಿನದಲ್ಲಿ ಕೆಲಸ ಮಾಡ್ತಾರೆ. ಕ್ವಶನ್ ಏನ್ ಕೇಳಿದರೆ, ಹಾಗಾದ್ರೆ ರಾಜುಗೆ ಎಷ್ಟು ಮೊತ್ತ ಹೋಗುತ್ತೆ, ಹಾಗಾದ್ರೆ ಆನಂದನಿಗೆ ಎಷ್ಟು ಮೊತ್ತ ಹೋಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಏನಾದ್ರೂ ನೋಡು, 3 ಇದ್ದಾರೆ. ಈ 4800ನ್ನ 3 ಭಾಗ ಮಾಡಿ ರಾಜುಗೊಂದು ಭಾಗ, ಆನಂದನಿಗೆ ಒಂದು ಭಾಗ ಹಂಚಿಬಿಟ್ರೆ ನಮ್ಮ ಉತ್ತರ ತಪ್ಪಾಗುತ್ತೆ. ಬಂದಿರತಕ್ಕಂಥ ಅಮೌಂಟ್ ಅನ್ನ ಮೊತ್ತವನ್ನ ಯಾವಾಗಲೂ ಅವರವರ ಸಾಮರ್ಥ್ಯದ ಆಧಾರದ ಮೇಲೆ ನಾವು ಹಂಚಿಕೆ ಮಾಡಬೇಕು, ಅವರವರ ಎಫಿಷಿಯನ್ಸಿ ಆಧಾರದ ಮೇಲೆ ಹಂಚಿಕೆ ಮಾಡಬೇಕು. ಹಾಗಾದ್ರೆ 10, 12, 5 ದಿನದಲ್ಲಿ ಮಾಡ್ತಕ್ಕಂಥ ಕೆಲಸ ಎಫಿಷಿಯನ್ಸಿ ಕಂಡಿಡ್ತಕ್ಕಂಥ ಲೆಕ್ಕಗಳನ್ನು ತುಂಬಾ ಈಸಿಯಾಗಿ ಹೇಳಿದ್ದೀನಿ. ನಾನು ಸುಮಾರು ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀನಿ, ಅಷ್ಟೇ ಈಸಿಯಾಗಿ ಹೇಳಿದ್ದೀನಿ. ಎಫಿಷಿಯನ್ಸಿ ಹೆಂಗ ಸಿಗುತ್ತಿಲ್ಲ ನಮಗೆ, ಇವು 3ರ ಲಸ ತೆಗೆದ್ರೆ ನಮಗೆ ಟೋಟಲ್ ವರ್ಕ್ ಸಿಗುತ್ತೆ. 12, 10, 5ರ ಲಸ ಏನಾಗುತ್ತೆ ನೋಡ್ರಿ, ಇವು 3ರಲ್ಲಿ ದೊಡ್ಡದು ಯಾವುದು 12. 12ರ ಬಗ್ಗೆ ಹೇಳ್ತಾ ಹೋಗ್ಬೇಕು, ಹೇಳುವಾಗ ಉಳಿದಿರ್ತಕ್ಕಂಥ 2ರಲ್ಲಿ ಇರಬೇಕು, ಅದುವೇ ಲಸ ಆಗುತ್ತೆ. ಈಗ 12 ಒಂದಲ್ಲಿ 12, ಇಲ್ಲಿ 10 ಇದೆ, 10ರ ಮಗ್ಗೆಯಲ್ಲಿ 12 ಇಲ್ಲ. 12 24, 10ರ ಮಗ್ಗೆಯಲ್ಲಿ ಇಲ್ಲ. 12 3 36, 10ರ ಮಗ್ಗೆಲ್ಲ. 12 4 48, 10ರ ಮಗ್ಗೆಯಲ್ಲಿ ಇಲ್ಲ. 12 5 60, 10ರ ಮಗ್ಗೆಲ್ಲ 60 ಅದ, 5ರ ಮಗ್ಗೆಲ್ಲ 60 ಅದ. ಹಾಗಾದ್ರೆ ಲಸ ಏನಾಯ್ತು, 60 ಆಯ್ತು. ಈ ಲಸ ಏನಾಗ್ತಿದೆ, ಟೋಟಲ್ ವರ್ಕ್ ಅಂದ್ರೆ 60 ಕೆಲಸಗಳು. 60 ಕೆಲಸ 10 ದಿನದಲ್ಲಿ ಮಾಡ್ರೆ 1 ದಿನದಲ್ಲಿ ಎಷ್ಟಾಗುತ್ತೆ, 10 ಎಷ್ಟಲ್ಲಿ 60, 10 6ರಲ್ಲಿ 60. ದಿನಕ್ಕೆ 6 ಕೆಲಸ. ಎಫಿಷಿಯನ್ಸಿ ನೋಡ್ರಿ, ಒಂದು ದಿನಕ್ಕೆ 6 ಕೆಲಸ ಮಾಡುವಷ್ಟು ಎಫಿಷಿಯನ್ಸಿ ಅದ. ಒಂದು ದಿನಕ್ಕೆ 12 ದಿನಕ್ಕೆ 60 ಕೆಲಸ, 1 ದಿನಕ್ಕೆ ಎಷ್ಟು ಅಥವಾ 12 5 60 ನೋಡ್ರಿ. ದಿನಕ್ಕೆ 5 ಕೆಲಸ ಮಾಡ್ತಾನೆ ಮಂಜು, ಹೌದಾ? ಎಸ್. ಈಗ ಇವ್ರು ಮೂವರು ಕುಡ್ಕೊಂಡು 5 ದಿನದಲ್ಲಿ ಮಾಡ್ತಾರೆ.
60 ಕೆಲಸ 5 ದಿನದಲ್ಲಿ ಮಾಡಿ ಒಂದಿನದಲ್ಲಿ ಎಷ್ಟು ಆಗ್ತದೆ ನೋಡ್ರಿ 5 ಎಷ್ಟಲ್ಲ 60 5 12 12 ಇಲ್ಲಿ 60 ದಿನಕ್ಕೆ 12 ಕೆಲಸ ಮಾಡ್ತಾರೆ ಇದರಲ್ಲಿ 3 ಕೂಡಿದ್ದಾರೆ ಈಗ ಎಫಿಷಿಯನ್ಸಿ ಗೊತ್ತಾಯ್ತು ನಮಗೆ ಇದು 6 ರಾಮುನ್ ಎಫಿಷಿಯನ್ಸಿ ಇದು 5 ಮಂಜುನ್ ಎಫಿಷಿಯನ್ಸಿ ಈ 12 ಇವ್ರು 3 ಎಫಿಷಿಯನ್ಸಿ ಆಯ್ತು ಹಾಗಾದ್ರೆ 3 ಎಫಿಷಿಯನ್ಸಿ ಆನಂದ್ ಎಷ್ಟಾಗುತ್ತೆ ನೋಡ್ರಿ ರಾಮುಂದು ಅಥವಾ ರಾಜುಂದು 6 ಪ್ಲಸ್ ಮಂಜುಂದು 5 ಎಫಿಷಿಯನ್ಸಿ 5 ಅಂತಂದ್ರೆ 5 ಕೆಲಸ ಮಾಡ್ತಾನೆ ಅಂತ ಅರ್ಥ ಪ್ಲಸ್ ಇವ್ರು 3 ಕೂಡಿಸಿದ್ರೆ 12 ದಿನ 12 ಕೆಲಸ ಮಾಡ್ತಾರೆ ಇವನು 6 ಮಾಡಿದ್ರೆ ಇವನು 5 ಮಾಡಿದ್ರೆ ಇವನು ಎಷ್ಟು ಮಾಡ್ತಾನೆ 1 ಕೆಲಸ ಮಾಡ್ತಾನೆ ಟೋಟಲ್ ಕೂಡಿಸಿದ್ರೆ 12 ಕೆಲಸ ಆದವಾ ಎಸ್ ಇವ್ರದ್ದು 6:5:1 ಯಾರ್ದು ಇದು ರಾಮುಂದು ಇದು ಮಂಜುದು ಇದು ಆನಂದಂದು 3 ಎಫಿಷಿಯನ್ಸಿ ಸಿಕ್ತ ನಮಗೆ ಈ ಅಮೌಂಟ್ ಅನ್ನ ಈಗ 3 ಹಂಚ್ಕೊಳ್ಬೇಕು ತಾನೆ ಎಸ್ ಇವ್ರು 3 ಹಂಚ್ಕೊಳ್ಬೇಕಾದ್ರೆ ಈ 3 ಕೂಡಿಸ್ಕೊಳ್ಬೇಕು 1 2 3 ಈ 3 ಕೂಡಿಸ್ಕೊಳ್ಬೇಕು 6 5 12 6 5 11 11 1 12 ಈ 12ರಿಂದ ಈ 4800 ಡಿವೈಡ್ ಮಾಡಬೇಕು 12 1 12 12 4 48 ಮುಂದೆ 2 0 ಅದಾವ 2 0ಕ್ಕೆ 2 0 400 ಬಂತಲ್ಲ ಇದು ಮೇನ್ ನಮಗೆ ಈ 400ರಿಂದ ಕ್ವಶನ್ ರಾಜುದು ಮತ್ತು ಆನಂದ್ ಕೇಳ್ತಾನೆ ಈ 400ರಿಂದ 6ಕ್ಕೆ ಗುಣಾಕಾರ ಮಾಡಿದ್ರೆ ರಾಜುದು ಸಿಗುತ್ತೆ 4 6 24 ಮುಂದೆ 2 0 ಅದಾವ ತಾನೆ ಹಾಗಾದ್ರೆ ರಾಜುಗೆ ಬರ್ತಕ್ಕಂಥ ಅಮೌಂಟು 2400 ಆನಂದ್ ಎಷ್ಟೈತೆ 1 ರೇಷಿಯೋ ಅದ ಹಾಗಾದ್ರೆ 400 ಒಂದಲೇ 400 ಒಂದಷ್ಟೇ ನೋಡ್ರಿ 2400 ಮತ್ತು 400 ರಾಜು ಮತ್ತು ಆನಂದನಿಗೆ ಹೋಗುತ್ತೆ ಹಾಗಾದ್ರೆ ಮಂಜುಗೆ ಎಷ್ಟು ಹೋಗುತ್ತೆ ಅಂತ ಕ್ವಶನ್ ಕೇಳಿದ್ರೆ ಅಂತ ಇಟ್ಕೊಳ್ರಿ ಮಂಜುಂದು ಇದರಲ್ಲಿ ಇಲ್ಲ ಅಲ್ಲಿ ಇದಕ್ಕೆ ಆಯ್ಕೆಯಲ್ಲಿ ಇದನ್ನು ನೋಡಿದ್ದು 2400 ಮತ್ತು 400 ಎಸ್ ಆಯ್ಕೆ 2 ಇದೆಲ್ಲ ಕರೆಕ್ಟ್ ಆನ್ಸರ್ ಒಂದ್ ವೇಳೆ ಮಂಜುಂದೇ ಕೇಳಿದ್ರೆ ಅಂತ ಇಟ್ಕೊಳ್ರಿ ಮಂಜುಂದು ಇಲ್ಲೇ 400 ಇದೆ ಇದು 5ಕ್ಕೆ ಗುಣಾಕಾರ ಮಾಡಬೇಕು 4 5 ಎಷ್ಟಾಗುತ್ತೆ 20 ಆಗುತ್ತೆ ಈ 1 2 0 ಹಾಗಾದ್ರೆ 2000 ರೂಪಾಯಿ ಯಾರಿಗೆ ಹೋಗುತ್ತೆ ಮಂಜುಗೆ ಹೋಗುತ್ತೆ ನೋಡ್ರಿ 2000 2400 ಇದೊಂದು 400 ಇವ್ರು 3 ಕೂಡಿಸಿದ್ರೆ 4800 ಆಗುತ್ತೆ ಕ್ಲಿಯರ್ ನೋಡಿ ತುಂಬಾ ಈಸಿಯಾಗಿ ನಾನು ನಿಧಾನವಾಗಿ ಹೇಳ್ತಾ ಹೋಗ್ತೀನಿ ನನಗೆ 2 ಲೈನ್ ಮೆಥಡ್ ಬೇಗ ಬೇಗ ಹೇಳಿ ಮುಗಿಸ್ಬೇಕಂತದ್ದೇನು ನನಗೆ ಬೇಕಾಗಿಲ್ಲ ನಿಮಗೆ ಗೊತ್ತಾಗ್ಲಿ ಕ್ಲಿಯರ್ ಆಗಿ ಇದು 60 ಇದು ಟೋಟಲ್ ವರ್ಕು ಇದು ಎಫಿಷಿಯನ್ಸಿ ಇದು 3 ಎಫಿಷಿಯನ್ಸಿ ಇದು 4800 ಹೆಂಗ್ ಬಂತು ಆಮೇಲೆ ಇದು ರೇಷಿಯೋ ಹೆಂಗ್ ತೆಗೆದುಕೊಂಡು ಎಫಿಷಿಯನ್ಸಿ ರೇಷಿಯೋ ಕ್ಲಿಯರ್ ಆಗಿ ಒಂದರಿಂದ ಒಂದು ಎಲ್ಲದೂ ಗೊತ್ತಾಗ್ಲಿ ಗೊತ್ತಾಯ್ತು ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ 2 ಕ್ವಶನ್ ನಂಬರ್ 2 3 ಮತ್ತು 4 ನೋಡಿ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ 3 ಕ್ವಶನ್ ಕೇಳಿದ್ದೇನೆ ಒಂದೇ ಒಂದು ಕ್ವಶನ್ ಅಲ್ಲಿ ಇದು ಲೈನ್ ಗ್ರಾಫ್ ಕ್ವಶನ್ ಇಲ್ಲಿ ನೋಡಿ ಈ ರೇಖಾ ನಕಾಶೆಯಲ್ಲಿ 1995ರಿಂದ 2000 ಅವಧಿಯಲ್ಲಿ ಕಂಪನಿಯೊಂದು ಗಳಿಸಿದ ವಾರ್ಷಿಕ ಶೇಕಡಾವಾರು ಲಾಭ ನೀಡಲಾಗಿದೆ ನೋಡ್ರಿ ಪ್ರತಿ ವರ್ಷ ಲಾಭ ಬಂದದ ಅದು ಶೇಕಡಾದಲ್ಲಿ ನೀಡಲಾಗಿದೆ ಈ ರೇಖಾ ನಕಾಶೆಯನ್ನು ಅಭ್ಯಸಿಸಿ ಮತ್ತು ಅದರ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅವ್ರು ಏನು ಕ್ವಶನ್ ಕೇಳಿದ್ದಾರೆ ಅದನ್ನ ಉತ್ತರಿಸಬೇಕು ಪ್ರತಿ ವರ್ಷ ಶೇಕಡಾ ಲಾಭ ಎಷ್ಟಾಗಿದೆ ಶೇಕಡಾ 40 ಶೇಕಡಾ 50 ಶೇಕಡಾ 60 ಈ ರೀತಿ ಕೊಡ್ತಾ ಹೋಗಿದ್ದಾರೆ 1995ರಲ್ಲಿ ಎಷ್ಟಾಗಿದೆ ಅಂತ ಶೇಕಡಾ 40 ಲಾಭ ನೋಡ್ರಿ 1995ರಲ್ಲಿ ಶೇಕಡಾ 40ರಷ್ಟು ಲಾಭ ಶೇಕಡಾ 40ರಷ್ಟು ಲಾಭ ಅಂತಂದ್ರೆ 100 ರೂಪಾಯಿ ವೆಚ್ಚ ಮಾಡಿದ್ರೆ 40 ರೂಪಾಯಿ ಲಾಭ ಆಗಿದೆ ಅಂತ ಅರ್ಥ ಹೌದು ತಾನೆ ಶೇಕಡಾ 40 ರೂಪಾಯಿ ಲಾಭ ಆಗಿತ್ತು ಅಂತಂದ್ರೆ ನಾವು 100 ರೂಪಾಯಿ ಖರ್ಚು ಮಾಡಿದ್ರೆ 40 ರೂಪಾಯಿ ಲಾಭ ಆಗಿದೆ ಅಂತ ಅರ್ಥ ಹಂಗಾರೆ ಆದಾಯ ಎಷ್ಟಾಗಿರುತ್ತೆ 140 ರೂಪಾಯಿ ಆಗಿರುತ್ತೆ ಇದನ್ನ ತಿಳ್ಕೊಳ್ಳೇಬೇಕು ನೀವು ಇಲ್ಲಿ ಇದು ಸಿಂಪಲ್ ನೋಡ್ರಿ ಶೇಕಡಾ 40 ರೂಪಾಯಿ ಲಾಭ ಆಗಿದೆ ಅಂತಂದ್ರೆ ಶೇಕಡಾ 40 ರೂಪಾಯಿ ಲಾಭ ಆಗಿದೆ ಅಂತಂದ್ರೆ ಯಾವುದೇ ಒಂದು ವಸ್ತುಪ್ಪ ನೀವು ಒಂದು ವಸ್ತುಗೆ ನಿಮ್ಗೆ ಶೇಕಡಾ 40 ರೂಪಾಯಿ ಲಾಭ ಆಗಿದೆ ಅಂತ 100 ರೂಪಾಯಿ ಕೊಟ್ಟು ವಸ್ತು ತೆಗೆದುಕೊಂಡಿದ್ದೆ ಅಂತ ಖರ್ಚು ಮಾಡಿರ್ತೀಯ ಅದನ್ನ ಮಾರ್ಲಿಕ್ಕೆ ಕೊಡ್ತೀಯ ನೀನು ಏನೋ 100 ರೂಪಾಯಿ ಸೇಬನ್ನು ತಗೊಂಡಿದ್ದೀನಿ ಅದನ್ನ ಮಾರ್ತಿದ್ದೀನಿ ನಿನಗೆ 140 ರೂಪಾಯಿ ಬಂದಾಗ ಆದಾಯ 140 ರೂಪಾಯಿ ಆದಾಗ ನಿನಗೆ 40 ರೂಪಾಯಿ ಲಾಭ ಆಗ್ಯದ 100 ರೂಪಾಯಿ ನೀವು ವೆಚ್ಚ ಮಾಡಿರ್ತೀವಿ 100 ರೂಪಾಯಿ ಮೇಲೆ ನಿಮ್ಗೆ 40 ರೂಪಾಯಿ ಎಕ್ಸ್ಟ್ರಾ ಬಂದಾಗ ಆದಾಯ 140 ಅದಕ್ಕೆ ಆದಾಯ ಅಂತ ಕರಿತೀವಿ ಆದಾಯದಲ್ಲಿ ವೆಚ್ಚ ಇರುತ್ತೆ ಪ್ಲಸ್ ಲಾಭ ಇರುತ್ತೆ ಅದು ಏನಾಗುತ್ತೆ ಆದಾಯ ಆಗುತ್ತೆ ಇದು ಒಂದು ಸಣ್ಣದೊಂದು ಕ್ಲೂ ಇರಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಬಟ್ ನೀವು ಸಡನ್ಲಿ ಏನಾದರೂ ಕೇಳ್ಬಿಟ್ರೆ ವೆಚ್ಚ ಮತ್ತು ಆ ಲಾಭಕ್ಕೆ ಸಂಬಂಧಪಟ್ಟಂಗೆ ಆದಾಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ನೀವು ಕೇಳಿದ್ರೆ ನೀವು ಆನ್ಸರ್ ನೀಡಲಿಕ್ಕೆ ತಡ ಮಾಡಿಸ್ತೀರಾ ಹೌದಾ ಇಲ್ಲಿ ನೋಡಿ ಸಿಂಪಲ್ 100 ರೂಪಾಯಿ 40% ಲಾಭ ಆಗಿದೆ ಅಂತಂದ್ರೆ 100 ರೂಪಾಯಿ ವೆಚ್ಚ ಮಾಡಿದ್ರೆ 40 ರೂಪಾಯಿ ಲಾಭ ಆಗಿರುತ್ತೆ ಅವಾಗ ಆದಾಯ 140 ರೂಪಾಯಿ ಆದಾಯ ಆಗಿರುತ್ತೆ ಕ್ಲಿಯರಾ ಎಸ್ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಎಸ್ ಫಸ್ಟ್ ಕ್ವಶನ್ಗೆ ಹೋಗ್ತೀನಿ ಕ್ವಶನ್ ನಂಬರ್ 1 ನೋಡ್ರಿ
1998ರಲ್ಲಿ ಆದಾಯ 264 ಕೋಟಿ ಇದ್ದಲ್ಲಿ ಆದಾಯ 240 ನೋಡ್ರಿ 264 ಕೋಟಿ ಇದ್ದಲ್ಲಿ ಕೋಟಿಗಳಲ್ಲಿ ಇದೆ ಅದು 264 ಕೋಟಿ ಇದ್ದಲ್ಲಿ ಆ ವರ್ಷ ಆದ ವೆಚ್ಚ ಏನು ಅಂತ ಕ್ವಶನ್ ಕೇಳಿದ್ದಾರೆ. ವೆಚ್ಚ ಎಷ್ಟಾಯ್ತು, ಖರ್ಚು ಎಷ್ಟಾಯ್ತು, ಆ ವರ್ಷ ಲಾಭ ಎಷ್ಟಾಯ್ತು ನೋಡ್ಕೊಳ್ಬೇಕು ನಾವು. ಎಷ್ಟರಲ್ಲಿ? 1998ರಲ್ಲಿ ವೆಚ್ಚ ಎಷ್ಟಾಗಿದೆ, ಶೇಕಡ ಲಾಭ ಎಷ್ಟಾಗಿದೆ ಅದನ್ನ ನೋಡ್ಕೊಳ್ಬೇಕು. ಲೈನ್ ಗ್ರಾಫ್ ಅಲ್ಲಿ ಶೇಕಡ ಎಷ್ಟಾಗಿದೆ ಗೊತ್ತಾಯ್ತು ನಿಮಗೆ? ಅದು ನೋಡ್ಬೇಕು, ಅದು ನೋಡಿದ್ರೆ ಉತ್ತರ ಬಿಡಿಸ್ಲಿಕ್ಕೆ ಬರುತ್ತೆ. 1998ರಲ್ಲಿ ಶೇಕಡ 65ರಷ್ಟು ಲಾಭ ಆಗ್ಯದ. ಹೌದು ತಾನೆ? ಶೇಕಡ 65ರಷ್ಟು ಲಾಭ ಆಗ್ಯದ. ಶೇಕಡ 65ರಷ್ಟು ಲಾಭ ಅಂತಂದ್ರೆ 100 ರೂಪಾಯಿ ಇದ್ರೆ 65 ರೂಪಾಯಿ ಲಾಭ ಆಗ್ಯದ. ಹಾಗಾದ್ರೆ ಆದಾಯ ಎಷ್ಟಾಗಿರುತ್ತೆ? 165 ರೂಪಾಯಿ ಲಾಭ ಆಗಿರುತ್ತೆ. ಶೇಕಡ 65ರಷ್ಟು ಲಾಭ ಅಂದ್ರೆ 100ಕ್ಕೆ 65 ರೂಪಾಯಿ ಲಾಭ. ಹಂಗಾರೆ ಆದಾಯ ಎಷ್ಟಾಗಿರುತ್ತೆ? 165 ರೂಪಾಯಿ ಆದಾಯ ಆಗಿರುತ್ತೆ. ಇದು ಕ್ಲಿಯರ್ ಇದು? ಎಸ್. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ 264 ಕೋಟಿ ರೂಪಾಯಿ ಆದಾಯ ಕೊಟ್ಟಿದ್ದಾರೆ. ವೆಚ್ಚ ಕೇಳಿದರೆ 165 ರೂಪಾಯಿ ಆದಾಯ ಇದ್ದಾಗ ವೆಚ್ಚ 100 ರೂಪಾಯಿ ಇದೆ. ಹೌದು ತಾನೆ? ನೋಡ್ರಿ ಎಷ್ಟು ಸಿಂಪಲ್ ಆಗಿ ಹಚ್ಕೊಳ್ಬೇಕು ಗೊತ್ತ ಅದನ್ನ ನಾವು. ನೋಡ್ರಿ ಕೆಳಗಡೆ ಹಚ್ಕೊಳ್ಬೇಕು. 165 ರೂಪಾಯಿ ಆದಾಯ ಇದ್ದಾಗ ವೆಚ್ಚ 100 ರೂಪಾಯಿ ಇದೆ. ಯಾವುದನ್ನ ಕೇಳಿದರೆ ಕ್ವಶನ್ ಅದನ್ನ ಮೇಲೆ ಹಚ್ಕೊಳ್ಬೇಕು. ವೆಚ್ಚ ಕೇಳಿದ್ರೆ ತಾನೆ ಮೇಲೆ ಹಚ್ಕೊಳ್ಬೇಕು. ಇಂಟು ನೋಡ್ರಿ 165 ರೂಪಾಯಿ ಆದಾಯ ಇದ್ದಾಗ ವೆಚ್ಚ 100 ರೂಪಾಯಿ ಇದೆ. ಹಾಗಾದ್ರೆ 264 ರೂಪಾಯಿ ಆದಾಯ ಇದ್ದಾಗ 264 ರೂಪಾಯಿ ಆದಾಯ ಇದ್ದಾಗ ವೆಚ್ಚ ಎಷ್ಟು ಇರುತ್ತೆ? ಸಿಂಪಲ್. ಎಸ್. ಈಗ ನೋಡ್ರಿ ಕ್ಯಾನ್ಸಲ್ ಮಾಡ್ಬೋದಲ್ಲ? 5 ಮೇಲೆ 2 ಹೋಗ್ತಾವಲ್ಲ. ಎಸ್. 5 2 10 0. ನೆಕ್ಸ್ಟ್ 5 3 15. ನೆಕ್ಸ್ಟ್ 5 3 15. ನೆಕ್ಸ್ಟ್ 11 ಮಗ್ಗಿಯಲ್ಲಿ 2 ಹೋಗ್ತಾವೆ. 11 3 33. 11 2 22. 4 ಉಳಿತೆ 44 ಆಗುತ್ತೆ. 11 4 44. 3 1 3 8 28 ನೋಡ್ರಿ 20 ಇಂಟು 8 ಆಗುತ್ತೆ. ಹಾಗಾದ್ರೆ 28 160 ಆಗುತ್ತೆ. 160 ಕೋಟಿ ರೂಪಾಯಿ ಏನಾಗುತ್ತೆ? ಅದು ವೆಚ್ಚ ಆಗುತ್ತೆ. 160 ಕೋಟಿ ಈಸ್ ರೈಟ್ ಆನ್ಸರ್. ನೋಡ್ರಿ 165 ರೂಪಾಯಿ ಆದಾಯ ಇದ್ದಾಗ 100 ರೂಪಾಯಿ ವೆಚ್ಚ ಇತ್ತು. ಹಾಗಾದ್ರೆ 264 ಕೋಟಿ ಆದಾಯ ಇದ್ದಾಗ 160 ಕೋಟಿ ರೂಪಾಯಿ ಏನಾಗಿರುತ್ತೆ? ವೆಚ್ಚ ಆಗಿರುತ್ತೆ. ರೈಟ್ ಆನ್ಸರ್. ಆಯ್ಕೆಯಲ್ಲಿ ಇದನ್ನ 160 ಕೋಟಿ. ಎಸ್. ಆಯ್ಕೆ ಸಿ 3 ಇದೆಲ್ಲ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಇದೇ ಕ್ವಶನ್ ನಂಬರ್ 3ರಲ್ಲಿ ಏನು ಕೊಟ್ಟಿದ್ದಾನೆ? ಕೊಟ್ಟಿರುವ ವರ್ಷಗಳಲ್ಲಿ ಆದಾಯ ಮತ್ತು ವೆಚ್ಚಗಳ ಅನುಪಾತವು ಈ ಕೆಳಗಿನ ವರ್ಷದ ಯಾವ ಅವಧಿಯಲ್ಲಿ ಕನಿಷ್ಠ ಇದೆ? ನೋಡಿದ ತಕ್ಷಣ ಗೊತ್ತಾಗುತ್ತೆ. 1995ರಿಂದ 2000ವರೆಗೆ ನೋಡ್ತಾ ಹೋಗ್ತೀವಿ ನಾವು. ಯಾವುದು ಕಡಿಮೆ ಇದೆ ಅದೇ ಕರೆಕ್ಟ್ ಆನ್ಸರ್. ಆದಾಯ ಮತ್ತು ವೆಚ್ಚಗಳ ಅನುಪಾತ. ಆದಾಯ ಮತ್ತು ಕನ್ಫ್ಯೂಷನ್ ಆಗ್ಬಾರ್ದು. ಆದಾಯ ಮತ್ತು ವೆಚ್ಚಗಳ ಅನುಪಾತ ಕನ್ಫ್ಯೂಷನ್ ಹಾಕೋಬಿಡಿ. ಇಲ್ಲಿ ನೋಡಿ ವೆಚ್ಚ ಮತ್ತು ಆದಾಯದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲ ಶೇಕಡ 40 ರೂಪಾಯಿ ಲಾಭ ಅಂದಾಗ 100ಕ್ಕೆ 40 ರೂಪಾಯಿ ಲಾಭ. 1995ರಲ್ಲಿ 140 ರೂಪಾಯಿ ಆದಾಯ ಇರುತ್ತೆ. ಅದೇ ರೀತಿಯಾಗಿ 2000 ಇಸ್ವಿಯಲ್ಲಿ ಕೊನೆಗೆ ಬಂದಾಗ ನಾವು ಶೇಕಡ 60ರಷ್ಟು ಲಾಭ ಅಂದಾಗ 100ಕ್ಕೆ 60 ರೂಪಾಯಿ ಲಾಭ, 160 ರೂಪಾಯಿ ನಮಗೆ ಆದಾಯ ಆಗಿರುತ್ತೆ. ಕ್ಲಿಯರಾ? ಎಸ್. ಕ್ವಶನ್ ಏನು ಕೇಳಿದರೆ ಆದಾಯ ಮತ್ತು ವೆಚ್ಚಗಳ ಅನುಪಾತ ಈ ಕೆಳಗಿನ ಯಾವ ಅವಧಿಯಲ್ಲಿ ಕನಿಷ್ಠ ಅದ, ಅತಿ ಕಡಿಮೆ ಅದ ಅಂತ ಕೇಳಿದರೆ. ಹಾಗಾದ್ರೆ ಲಾಭದಲ್ಲಿ ಯಾವುದು ಕಡಿಮೆ ಅದ ನೋಡ್ಕೊಂಡ್ಬಿಟ್ರೆ ಆಯ್ತು, ಉತ್ತರ ಸಿಕ್ಬಿಡುತ್ತೆ ನಮಗೆ. ಯಾವುದು ಕಡಿಮೆ ಅದ? ಲಾಭದಲ್ಲಿ 40 ಕಡಿಮೆ ಅದ. 40 ಕಡಿಮೆ ಅದ. ಹಾಗಾದ್ರೆ 1995ರಲ್ಲಿ ಅತಿ ಕಡಿಮೆ ಆದಾಯ ಮತ್ತು ವೆಚ್ಚಗಳ ಅನುಪಾತ. ಆದಾಯ ಮತ್ತು ವೆಚ್ಚಗಳ ಅನುಪಾತವನ್ನ ನಾವು ಇಲ್ಲಿ ನೋಡ್ರಿ ಎ ಅನುಪಾತ ಬಿ ಹಿಂಗಾದ್ರೂ ಬರಿಬಹುದು, ಅಥವಾ ಭಾಗಕಾರ ಭಿನ್ನ ರಾಶಿಯಲ್ಲಿ ಈ ರೀತಿ ಆದ್ರೂ ಬರಿಬಹುದು. ನಾವು ಇದ್ರ ಬಗ್ಗೆ ನಿಮಗೆ ಬೇಸಿಕ್ ಆಗಿ ಗೊತ್ತಿದೆ ಈಗಾಗಲೇ. ಎ ಅನುಪಾತ ಬಿ ಅಂತಾದ್ರೂ ಬರಿಬಹುದು, ಅಥವಾ ಅದನ್ನ ಇನ್ನೊಂದು ರೀತಿಯಲ್ಲಿ ಭಿನ್ನ ರಾಶಿ ರೂಪದಲ್ಲಿ ಆದ್ರೂ ಬರಿಬಹುದು. ಕ್ಲಿಯರಾ? ಎಸ್. 40 ಇದು ಕನಿಷ್ಠ ಅದ. ಬಟ್ 1995 ಆಯ್ಕೆಯಲ್ಲಿ ಇಲ್ಲ. ಇದೇನಾ? ಆಯ್ಕೆಯಲ್ಲಿ ಇಲ್ಲ. ನೆಕ್ಸ್ಟ್ ಹಾಗಾದ್ರೆ 96, 97, 98, 2000 ಹಾಗಾದ್ರೆ ನೆಕ್ಸ್ಟ್ ಯಾವ್ದದ? 45ಕ್ಕಿಂತ ಚಿಕ್ಕದು 45 ಅದ. ಹಾಗಾದ್ರೆ 1997 ರೈಟ್ ಆನ್ಸರ್. 1997ರಲ್ಲಿ ವೆಚ್ಚ ಆದಾಯ ಮತ್ತು ವೆಚ್ಚಗಳ ಅನುಪಾತ ಅತಿ ಕನಿಷ್ಠ ಅದ. ಹೆಂಗ? ಆದಾಯ ಮತ್ತು ವೆಚ್ಚಗಳ ಅನುಪಾತ. ಆದಾಯ ಎಷ್ಟದ? 140 ಅದ. ಇಲ್ಲಿ ಆದಾಯ ಎಷ್ಟದ? 140 ಅದ.
ಅನುಪಾತ ನಾನು ಈ ರೀತಿ ಅಂದ್ರೆ ಭಿನ್ನರಾಶಿ ರೂಪದಲ್ಲಿಸ್ತೀನಿ. ವೆಚ್ಚ ಎಷ್ಟದ 100 ಅದ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಹೌದಾ? ಈ ಒಂದು ಅಂದ್ರೆ 1 ಇದು 1.4 ಆಯ್ತು. ಬಟ್ ಇದು ಆಯ್ಕೆಯಲ್ಲಿ ಇಲ್ಲ, ಅದಕ್ಕೋಸ್ಕರ ಇದು ಬಿಟ್ಬಿಡೋಣ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಬರ್ತೀನಿ. ನೆಕ್ಸ್ಟ್ 155 ಅದ. 155 ಡಿವೈಡೆಡ್ ಬೈ 100 ಯಾವುದದು? ವೆಚ್ಚ, ಆದಾಯ ಮತ್ತು ವೆಚ್ಚ. ಇದು ಆದಾಯ, ಇದು ವೆಚ್ಚ. 1 2 ಬಿಟ್ಟು ಇಲ್ಲಿ 2 0 ಅದಾವು. ಆಯ್ಕೆಯಲ್ಲಿ ಇದು ಅಂಶದಲ್ಲಿ 2 ಬಿಟ್ಟು ಪಾಯಿಂಟ್ ಕೊಟ್ಟರೆ 1.5 ಆಯ್ತು, ಅಂದ್ರೆ 1.5 ಆಯ್ತು. ಇದೆಷ್ಟಾಯ್ತು? 1.5 ಆಯ್ತು. ಅದೇ ರೀತಿಯಾಗಿ ಇಲ್ಲಿ ಕೂಡ ಆದಾಯ ಮತ್ತು ವೆಚ್ಚಗಳನ್ನ ಈ ರೀತಿ ಬರ್ಕೊಂಡಾಗ ಇಲ್ಲಿ ಕೂಡ 2 ಬಿಟ್ಟು ಪಾಯಿಂಟ್ ಬರುತ್ತೆ, ಯಾಕಂದ್ರೆ 2 0 ಅದಾವ. ಹಾಗಾದ್ರೆ 1.4 ಆಯ್ತು. ಇಲ್ಲಿ ಕೂಡ 2 0 ಅಂದ್ರೆ 1.60, ಇದು 1.70, 1.60. ಈಗ ನೋಡ್ರಿ, ಇವುಗಳಲ್ಲಿ ಯಾವುದು ಚಿಕ್ಕದದ? 1.5, 1.4, 1.6, 1.7, 1.6. ಹಾಗಾದ್ರೆ ಇಲ್ಲಿ ಚಿಕ್ಕದಿರ್ತಕ್ಕಂಥದ್ದು ಯಾವುದು? ಅದೇ 1.45. ಅದೇ ಆನ್ಸರು 1997ರಲ್ಲಿ ಆದಾಯ ಮತ್ತು ವೆಚ್ಚಗಳ ಅನುಪಾತ ಕನಿಷ್ಠ ಇರತಕ್ಕಂಥದ್ದು 1997ರಲ್ಲಿ ಈಸ್ ರೈಟ್ ಆನ್ಸರ್. ಕ್ಲಿಯರ್ ಇದು? ಎಸ್. ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂಥ 4ನೇ ಕ್ವಶನ್, ಅಂದ್ರೆ ಈ ಗ್ರಾಫಿಗೆ ರಿಲೇಟೆಡ್ ಆಗಿರ್ತಕ್ಕಂಥ 3ನೇ ಕ್ವಶನ್ ನೋಡಿ. ಏನಂತದ? ನೀಡಿರುವ ವರ್ಷಗಳಲ್ಲಿ 1995ರಿಂದ 2000ರಲ್ಲಿ ಗಳಿಸಿದ ಸರಾಸರಿ ಶೇಕಡಾವಾರು ಲಾಭ. ಸರಾಸರಿ ಶೇಕಡಾವಾರು ಲಾಭ ಅಂತೆ. ಸರಾಸರಿ ಶೇಕಡಾವಾರು ಲಾಭ ಅಂದ್ರೆ ಇದು ಗೊತ್ತಾಯ್ತು? ಕ್ಲಿಯರ್ ಆಯ್ತು? ನಾವು ಟೋಟಲ್ ಆಗಿ ಇಲ್ಲಿ ಲಾಭ ಎಷ್ಟಾಗಿತ್ತು ನೋಡ್ಕೊಂಡ್ಬಿಟ್ರೆ ಆಯ್ತು. ಶೇಕಡ ಲಾಭ ಎಷ್ಟಾಗ್ಯದ ಇಲ್ಲದ ನೋಡಿ. ಶೇಕಡ ಲಾಭ 40%, ಇದು 55%. ಈ ಲೆಕ್ಕ ನಾನು 3ನೇದಿದು. ಹೌದಾ? ಎಸ್. 45%, 65%, 70%, 60%. ಎಲ್ಲದನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? ಎಷ್ಟಾಗುತ್ತೆ ನೋಡ್ರಿ? 5, 5, 10, 1, 5, 15ಕ್ಕೆ 5 ನೋಡ್ರಿ. ಅವ್ರು ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಏನಂತ ಕೇಳಿದರೆ 95ರಿಂದ 2000ವರೆಗೆ ಗಳಿಸಿದ ಸರಾಸರಿ ಶೇಕಡಾವಾರು ಲಾಭ. ಇದು ಶೇಕಡಾವಾರು ಲಾಭ ತಾನೆ? ಕೋಷ್ಟಕದಲ್ಲಿ ಕಾಣ್ತಾ ಇದೆ ನಿಮ್ಮ ಲೈನ್ ಗ್ರಾಫ್ ಅಲ್ಲಿ. ಇದು 40%, 55%, 45% ಇದನ್ನು ಶೇಕಡ ಲಾಭ. ಈಗ ನಾವು ಇದನ್ನ ಶೇಕಡವಾರ ಸರಾಸರಿ ಹೇಳ್ಬೇಕಂತೆ. ಸರಾಸರಿ ಅಂತಂದ್ರೆ ಇವೆಲ್ಲವುದನ್ನು ಕೂಡಿಸ್ಕೊಳ್ಬೇಕು. ಇವು ಎಷ್ಟು ವರ್ಷದ ಅಷ್ಟಿಂದ ಡಿವೈಡ್ ಮಾಡ್ಬೇಕು, ಅಷ್ಟೇ ನಮಗೆ ಬಂದಿರತಕ್ಕಂಥದ್ದು. 5, 5, 10, 15ಕ್ಕೆ 5 ಕೆಲ ಬಂತು 1. 6, 1, 7, 7, 7, 14, 14, 1, 10, 24, 24, 1, 5, 29, 29, 1, 8, 33, 335 ಆಯ್ತು. ಈ 335 ಎಷ್ಟರಿಂದ ಡಿವೈಡ್ ಮಾಡಬೇಕು? 1, 2, 3, 4, 5, 6 ವರ್ಷ ಇದೆ ತಾನೆ? ಹಾಗಾದ್ರೆ 335 6 ವರ್ಷದಿಂದ ಡಿವೈಡ್ ಮಾಡಬೇಕು. ಒಂದೊಂದು ವರ್ಷಕ್ಕೆ ಎಷ್ಟು ಬರುತ್ತೆ ಎವರೇಜ್ ಅದೇ ಗೊತ್ತಾಗುತ್ತೆ. 6 5 30, 3 ಉಳಿತೆ 35 ಆಗುತ್ತೆ. ಮತ್ತೆ 6 5 30, ಎಷ್ಟು ಉಳಿತಿಲ್ಲ? 5 ಉಳಿತೆ. ಪಾಯಿಂಟ್ ಕೊಟ್ಟಿವಿ, 50 ಆಯ್ತು. 6 ಮಧ್ಯೆಗೆ 50 ಬರುತ್ತೆ ಅನ್ಕೊಂತ ಹೋಗ್ಬೇಕು. 6 ಮಧ್ಯೆಗೆ 50 ಅಂದ್ರೆ 6 7 42, 6 8 48, 6 8 48. ಇಲ್ಲಿ ಎಷ್ಟಿತ್ತು? 50 ಇತ್ತು. 48 ಹೋದ್ರೆ ಎಷ್ಟು ಉಳಿದು? 2 ಉಳಿದವು. ಮತ್ತೆ ಒಂದು 0 ಕೊಟ್ಟಾಗ ಎಷ್ಟಾಯ್ತು? ಅಂದ್ರೆ 2 ಉಳಿತು. 0 ಕೊಟ್ಟಾಗ 20 ಆಯ್ತು. ಈಗ 6 ಮಗೆ 20 ಅಂತಂದ್ರೆ 6 3 18 ಸಾಕು, ಮುಂದೆ ಹೋಗಬೇಡಿ. 55.83 ಎವರೇಜ್ ಆಯ್ತು. ಸರಾಸರಿ ಲಾಭ ಇದು. 6 ವರ್ಷಗಳ ಸರಾಸರಿ ಲಾಭ 55.80 ಈಸ್ ರೈಟ್ ಆನ್ಸರ್. ಕ್ಲಿಯರ್ ನೋಡ್ರಿ. ಸರಾಸರಿ ಲೆಕ್ಕಗಳಲ್ಲಿ ಇದೇ ರೀತಿ ಮಾಡ್ತೀವಿ ನಾವು ಪ್ರೀವಿಯಸ್ ಮಾಡಿದ್ವಲ್ಲ ಅದೇ ರೀತಿ ಕ್ವಶನ್ ಕೂಡ ನಾವು ಸುಮಾರು ಲೆಕ್ಕಗಳನ್ನು ಬಿಡಿಸಿದೀವಿ. ಇವುಗಳನ್ನೇ ಗ್ರಾಫ್ ಅಲ್ಲಿ ಕ್ವಶನ್ಗಳನ್ನ ಕೇಳ್ತಾನೆ, ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಕ್ವಶನ್ಗಳನ್ನ ಕೇಳ್ತಾ ಇದ್ದಾನೆ. ಕ್ಲಿಯರ್ ಆಗಿ ಅರ್ಥ ಆಯ್ತಿದು? ಎಸ್. ಆಯ್ಕೆಯಲ್ಲಿ ಇದ್ದಾನೆ ಇದು 55.83. ಎಸ್. ಆಯ್ಕೆ 2 ಇದೆಲ್ಲ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನಾವು 2, 3, 4, 5ನೇ ಕ್ವಶನ್ಗೆ ಹೋಗ್ತಾ ಇದೀವಿ. ಇವಾಗ ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ರವಿಯು ಎಡಗಡೆಯಿಂದ 10ನೇಯವನು ಮತ್ತು ರಾಮು ಬಲಗಡೆಯಿಂದ 8ನೇಯವನು. ಅವರು ಪರಸ್ಪರ ತಮ್ಮ ಸ್ಥಳಗಳನ್ನ ಬದಲಾಯಿಸಿಕೊಂಡಲ್ಲಿ ರವಿಯು ಎಡಗಡೆಯಿಂದ 23 ಹಾಗಿದ್ದಲ್ಲಿ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಎಷ್ಟು ಈಸಿ ಆಗಿರ್ತಕ್ಕಂಥ ರ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಗಳನ್ನು ಕೇಳಿದ್ದಾರೆ ನೋಡಿ. ರವಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಎಡಗಡೆಯಿಂದ, ನಾವು ಎಡಗಡೆಯಿಂದ ಬರ್ತಿರ್ತಾನೆ, ಎಡಗಡೆಯಿಂದ ಬಲಗಡೆಗೆ ನೋಡ್ರಿ. ಎಡಗಡೆಯಿಂದ 10ನೇ ಸ್ಥಾನದಲ್ಲಿ ಇದ್ದಾನೆ. ಇದು 10ನೇ ಸ್ಥಾನ. ಯಾರದರಲ್ಲಿ? ರವಿ ಇದ್ದಾನೆ. ಇಲ್ಲಿ ರವಿಯಿಂದ 9 ಜನ ಇದ್ದಾರೆ. ರವಿ ಸೇರಿಸಿದ್ರೆ 10 ಜನ. ಹೌದಾ ತಾನೆ? ಇಲ್ಲಿದ್ದ ರವಿವರೆಗೂ 10 ಜನ ಇದ್ದಾರೆ. ಬಲಗಡೆಯಿಂದ ರಾಮು 8ನೇ ಸ್ಥಾನದಲ್ಲಿ ಇದ್ದಾನೆ. ಇದು ಬಲಗಡೆ, ಇದು ಎಡಗಡೆ. ಬಲಗಡೆಯಿಂದ ರಾಮು ಏನಿದ್ದಾನೆ 8ನೇ ಸ್ಥಾನದಲ್ಲಿ ಇದ್ದಾನೆ.
ಇವರು ಪರಸ್ಪರ ತಮ್ಮ ಸ್ಥಳಗಳನ್ನ ಅದಲು ಬದಲು ಮಾಡಿಕೊಂಡ್ರೆ, ಅಂದ್ರೆ ರವಿ ಇಲ್ಲಿದಾನಲ್ಲ ಅವನು ಇಲ್ಲಿ ಬರ್ತಾನಂತೆ, ರವಿ ಇಲ್ಲಿ ಬರ್ತಾನೆ, ರಾಮು ಈ ಕಡೆ ಬರ್ತಾನೆ, ರಾಮು ಈ ಕಡೆ ಬರ್ತಾನೆ. ಅವಾಗ ರವಿ ಸ್ಥಾನ ಇಲ್ಲಿ ಹತ್ತಿತ್ತಲ್ಲ, ಎಷ್ಟಾಗುತ್ತಂತೆ? 23 ಆಗುತ್ತಂತೆ. ಇದೇ ಸ್ಥಳದಲ್ಲಿ ಬರ್ತಾನೆ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಸಾಲಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಆನ್ಸರ್ ಮಾಡಿಬಿಟ್ರಿ ಈಗಾಗಲೇ ನೀವು. ಎಷ್ಟು ನೋಡ್ರಿ, ಈ ಕಡೆಯಿಂದ 8, ಈ ಕಡೆಯಿಂದ 23. ನೋಡ್ರಿ, ಈ ಕಡೆಯಿಂದ ಎಷ್ಟಾಗುತ್ತೆ? 23. ರವಿ ಇಲ್ಲಿದ್ದ 10 ಇತ್ತು, ಈಗ ಇಲ್ಲಿಗೆ ಬಂದ್ರೆ 23 ಆಯ್ತು. ರಾಮ ಇಲ್ಲಿದ್ದ 8 ಇದ್ದ, ನೋಡ್ರಿ 8. ರಾಮನ ಬಿಟ್ರೆ ಕಡೆ ಎಷ್ಟು ಜನ ಇರ್ತಾರೆ? 7 ಜನ ಇರ್ತಾರೆ. ಹಾಗಾದ್ರೆ 23ಕ್ಕೆ 7 ಸೇರಿಸ್ಬಿಟ್ರೆ 30. ಆನ್ಸರ್ ಮುಗಿದೋಯ್ತು. ಅಥವಾ ಇಲ್ಲ ಅಂದ್ರೆ ಇವೆರಡನ್ನು ಕೂಡಿಸ್ಕೊಳ್ಬೇಕು. 23 ಪ್ಲಸ್ 8 ಎಷ್ಟಾಗುತ್ತೆ? 31 ಆಗುತ್ತೆ. -1 ಮಾಡಿದ್ರೆ 30 ಆಯ್ತು. -1 ಯಾಕೆ ಮಾಡ್ಬೇಕು ಸರ್? -1 ಯಾಕೆ ಮಾಡ್ಬೇಕಂದ್ರೆ ಈ ಕಡೆಯಿಂದ 8 ರಾಮನ್ ಕೂಡಿಸ್ಕೊಂಡಿವಿ, ಈ ಕಡೆಯಿಂದ 23 ರವಿನ ಕೂಡಿಸ್ಕೊಂಡಿವಿ, ಅಥವಾ ರಾಮ ಅಥವಾ ರವಿ ಯಾರೋ ಒಬ್ಬನ ವ್ಯಕ್ತಿನ ಕೂಡಿಸ್ಕೊಳ್ತೀವಿ. ಈ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರನೇ ವ್ಯಕ್ತಿನ ಎರಡು ಸರಿನೇ ಎಣಿಕೆ ಆಗಿರುತ್ತೆ. ಈ ಕಡೆಯಿಂದ ಎಣಿಕೆ ಆಗಿರುತ್ತೆ, ಈ ಕಡೆಯಿಂದ ಎಣಿಕೆ ಆದಾಗ ಒಂದು ಎಣಿಕೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಒಂದು ಎಣಿಕೆನ ಮೈನಸ್ ಮಾಡ್ತೀವಿ. ಅದೇ ಒಂದು ಎಣಿಕೆ 30 ಈಸ್ ರೈಟ್ ಆನ್ಸರ್. ಆ ಲೈನ್ ನಲ್ಲಿ ಅಥವಾ ಆ ಸಾಲಿನಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 30 ಸ್ಟೂಡೆಂಟ್ಸ್ ಇದ್ದಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 6 ಮತ್ತು 7. ಇದು ಕೂಡ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್. ಇದು ಟೇಬಲ್ ಟೈಪ್ ಅಲ್ಲಿ ಇರತಕ್ಕಂಥ ಕ್ವಶನ್. ಈಗಾಗಲೇ ಟೇಬಲ್ ಬೋರ್ಡ್ ಮೇಲೆ ಕಾಣ್ತಾ ಇದೆ. ಕೆಳಗಿನ ಪಟ್ಟಿಯಲ್ಲಿ ಕಂಪನಿಯೊಂದು ಕೆಲವು ವರ್ಷಗಳಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡಿದ ಬ್ಯಾಟರಿಗಳ ಸಂಖ್ಯೆಯನ್ನು ನೀಡಿದೆ. ನೋಡ್ರಿ, ಅಲ್ಲಿ ಬ್ಯಾಟರಿಗಳ ಸಂಖ್ಯೆ ಕಾಣ್ತಾ ಇದೆ ನಿಮ್ಗೆ. ಎಲ್ಲವುಗಳು ಕೂಡ ಏನದಾವೆ? ಸಾವಿರಗಳಲ್ಲಿ ಇದಾವೆ. ಈ ಪಟ್ಟಿಯನ್ನು ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಎಲ್ಲಾ ಕ್ವಶನ್ ಎಲ್ಲ ಟೈಪ್ ಅದನ್ನ ಟೇಬಲ್ ಅನ್ನ ನೋಡ್ಕೊಳ್ಬೇಕು. ಏನೇನದ? 1992ರಲ್ಲಿ 4AH ಬ್ಯಾಟರಿ ಎಷ್ಟು ಪ್ರೊಡಕ್ಷನ್ ಆಗ್ಯದ, ಆಮೇಲೆ 7AH ಬ್ಯಾಟರಿ ಪ್ರೊಡಕ್ಷನ್, 32H, 35H, 55AH, ಆ ಲಾಸ್ಟ್ ಇರ್ತಕ್ಕಂಥದ್ದು ಟೋಟಲ್ ಬ್ಯಾಟರಿಗಳ ಪ್ರೊಡಕ್ಷನ್. ಅವೆಲ್ಲವೂ ಸಾವಿರಗಳಲ್ಲಿ ಇದಾವೆ. ಅಂದ್ರೆ 75 ಅಂದ್ರೆ 75,000. ಆಮೇಲೆ ಕೊನೆಗೆ 543 ಅಂತದ, ಅಂದ್ರೆ 543,000 ಅಂದ್ರೆ 5,43,000 ಅಂತ ಅರ್ಥ. 543,000 ಬ್ಯಾಟರಿಗಳು ಟೋಟಲ್ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 1992ರಲ್ಲಿ. ಕ್ಲಿಯರ್ ಆಯ್ತು? ಅದೇ ರೀತಿಯಾಗಿ ನೀವು ಕೊನೆಯವರೆಗೂ ಅಂದ್ರೆ 1998ರವರೆಗೆ ನೋಡ್ಕೊಳ್ಬೇಕು. 1998ರಲ್ಲಿ 4AH ಬ್ಯಾಟರಿ 115,000. ಆಮೇಲೆ 7AH ಬ್ಯಾಟರಿ 85,000. ಅದೇ ರೀತಿಯಾಗಿ ಒಟ್ಟು ಬ್ಯಾಟರಿಗಳು ಕೊನೆಗೆ 605,000 ಬ್ಯಾಟರಿಗಳು ಟೋಟಲ್ ಪ್ರೊಡಕ್ಷನ್. ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೀವಿ. ಎಲ್ಲ ಹಿಂಗ ನೋಡಿದ್ರೆ ನೀವು ಬ್ಯಾಟರಿಗಳು ಸಿಗ್ತವೆ. ಈ ಕಡೆಯಿಂದ ನೋಡಿದಾಗ ಟೋಟಲ್ ಎಲ್ಲಾ ವರ್ಷಗಳು ಸಿಗ್ತವೆ ನಿಮಗೆ ಕ್ಲಿಯರ್ ಆಗಿ. ಎಸ್. ಈ ಕ್ವಶನ್ ನಂಬರ್ಗೆ ಬರ್ತೀನಿ. ಕ್ವಶನ್ ನಂಬರ್ 6 ಅಂತ ಕೇಳಿದ್ರೆ, ಮಾರಾಟವಾದ 4AH ಬ್ಯಾಟರಿಗಳು, 4AH ಬ್ಯಾಟರಿ ಆ ಕಾಲಂ ನೋಡ್ಕೊಂಡ್ಬಿಡ್ಬೇಕು. ಉದ್ದಕ್ಕೆ 4AH ಬ್ಯಾಟರಿ ಮಾತ್ರ ನೋಡ್ಕೊಳ್ಬೇಕು. ಬ್ಯಾಟರಿಗಳು ಮತ್ತು ಮಾರಾಟವಾದ ಒಟ್ಟು ಬ್ಯಾಟರಿಗಳು. ಈಗ ಟೋಟಲ್ ಬ್ಯಾಟರಿಗೆ ಹೋಗ್ಬೇಕು. ಮಾರಾಟವಾಗಿರ್ತಕ್ಕಂಥದ್ದು ಪ್ರೊಡಕ್ಷನ್ ಅಲ್ಲ, ಮಾರಾಟವಾಗಿರ್ತಕ್ಕಂಥದ್ದು. ಮಾರಾಟ ಕೊನೆಗಿದೆಯಲ್ಲ, ಒಟ್ಟು ಬ್ಯಾಟರಿಗಳು, ಮಾರಾಟವಾಗಿರ್ತಕ್ಕಂಥ ಒಟ್ಟು ಬ್ಯಾಟರಿಗಳು, ಅವುಗಳ ಶೇಕಡವಾರು, ಆ ಸಂಖ್ಯೆಗಳ ಶೇಕಡವಾರು ಗರಿಷ್ಠ ವರ್ಷ ಯಾವುದು? ಯಾವ ವರ್ಷ 4AH ಬ್ಯಾಟರಿ ಜಾಸ್ತಿ ಮಾರಾಟವಾಗಿದೆ ಅಂತ ಅರ್ಥ. ಯಾವ ವರ್ಷ ಜಾಸ್ತಿ ಮಾರಾಟವಾಗಿದೆ ಅದ್ಯಾವುದು? 4AH ಬ್ಯಾಟರಿ. ಅದನ್ನ ಯಾವುದ್ರಲ್ಲಿ ಹೇಳ್ಬೇಕು? ಶೇಕಡದಲ್ಲಿ ಹೇಳ್ಬೇಕು. ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 1992ರಲ್ಲಿ ಟೋಟಲ್ ಎಷ್ಟು ಬ್ಯಾಟರಿಗಳು ಉತ್ಪಾದನೆ ಆಗಿದ್ದಾವೆ? 543 ಬ್ಯಾಟರಿಗಳು. 543 ಬ್ಯಾಟರಿಗಳಲ್ಲಿ 75 ಬ್ಯಾಟರಿಗಳು 7AH. 543 ಬ್ಯಾಟರಿಗಳಲ್ಲಿ ಅಂದ್ರೆ 7 ಅಲ್ಲ, 75AH ಬ್ಯಾಟರಿಗಳು ಉತ್ಪಾದನೆ ಆಗಿದ್ದಾವೆ. 4AH ಬ್ಯಾಟರಿಗಳು 75,000 ಆಗಿದ್ದಾವೆ. ಹಾಗಾದ್ರೆ 100ಕ್ಕೆ ಎಷ್ಟು? ಅದನ್ನ ಕನಿಷ್ಠ ಮಾಡಬೇಕು. ಅದೇ ರೀತಿಯಾಗಿ 1993ಕ್ಕೆ ಬರ್ತೀನಿ. 528 ಟೋಟಲ್ ಬ್ಯಾಟರಿಗಳಲ್ಲಿ 90 ಬ್ಯಾಟರಿಗಳು 4AH ಆಗಿದ್ದಾವೆ. ಹಾಗಾದ್ರೆ 100ಕ್ಕೆ ಎಷ್ಟು? 94ರಲ್ಲಿ 525 ಟೋಟಲ್ ಬ್ಯಾಟರಿ ಇದೆ. ನೀವು ಕೋಷ್ಟಕ ನೋಡ್ಕೊಳ್ಬಹುದು ಆ ಕಡೆ. ಹೌದಾ? ನನ್ನಲ್ಲಿ ಕೋಷ್ಟಕಲ್ಲಿ ಮೊಬೈಲ್ ಅಲ್ಲಿ ನೋಡ್ಕೊಳ್ತಾ ಇದ್ದೀನಿ. 525 ಟೋಟಲ್ ಬ್ಯಾಟರಿಗಳಲ್ಲಿ 96 ಬ್ಯಾಟರಿಗಳು 4AH ಇದಾವೆ. ಹಾಗಾದ್ರೆ 100ಕ್ಕೆ ಎಷ್ಟು? ಯಾಕೆ? ಶೇಕಡವಾರದಲ್ಲಿ ತಿಳಿಸ್ರಿ ಅಂತ ಹೇಳಿದಾರೆ ಅವರು, ಅದಕ್ಕೋಸ್ಕರ ಹಚ್ಕೊಳ್ತಾ ಇರೋದು. ಅದೇ ರೀತಿ ನಾವು ಕೊನೆಗೆ ಬಂದ್ಬಿಟ್ಟು 1998ರಲ್ಲಿ 605 ಟೋಟಲ್ ಬ್ಯಾಟರಿಗಳಲ್ಲಿ 115 ಬ್ಯಾಟರಿಗಳಿದಾವೆ. ಹಾಗಾದ್ರೆ 100ಕ್ಕೆ ಎಷ್ಟು? ಇದನ್ನ ಸಂಕ್ಷಿಪ್ತ ಮಾಡಿದಾಗ ಏನು ಉತ್ತರ ಬರುತ್ತೆ, ಅದು ಯಾವುದು ದೊಡ್ಡದಿರುತ್ತೆ ಅದುವೇ ಉತ್ತರ.
ಎಸ್ ನನಗೆ ಇಲ್ಲಿ ಟೈಮ್ ಬೇಕಂತ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಅಡ್ವಾನ್ಸ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಉತ್ತರಿಸ್ತೀನಿ. ನೀವೇನಾದ್ರೂ ಗೊತ್ತಿಲ್ಲ ಅಂತಂದ್ರೆ ನೀವು ಸಂಕ್ಷಿಪ್ತ ಮಾಡಬಹುದು, ಕನಿಷ್ಠ ಮಾಡ್ಕೊಳ್ಬೇಕು. ಎಸ್ ಇಲ್ಲಿ ನೋಡ್ರಿ 543 ಮತ್ತು 75ಕ್ಕೆ ಡಿವೈಡ್ ಮಾಡಿ ಇಂಟು 100ರಿಂದ ಗುಣಾಕಾರ ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ? 13.8 ಬರುತ್ತೆ. 13.8. ನೆಕ್ಸ್ಟ್ 528 ಬ್ಯಾಟ್ರಿಗಳಲ್ಲಿ 90 ಬ್ಯಾಟ್ರಿಗಳು 4AH 100ಕ್ಕೆ ಎಷ್ಟು ಅಂತಂದಾಗ ಇಲ್ಲಿ 17.04 ಬರುತ್ತೆ. ಶೇಕಡ ಅಂತ ಹಚ್ಕೊಳ್ಬಹುದು ನೀವು, ಶೇಕಡ. ಹೌದಾ? ಯಾಕಂದ್ರೆ ಶೇಕಡದಲ್ಲಿನೇ ಇದೆ. ನೆಕ್ಸ್ಟ್ 525 ಬ್ಯಾಟ್ರಿಗಳಲ್ಲಿ 96 ಬ್ಯಾಟ್ರಿಗಳಾದ್ರೆ 100ಕ್ಕೆ ಎಷ್ಟಾಯ್ತು 4AH ಅಂದ್ರೆ 18.28 ಶೇಕಡ. 28 ಶೇಕಡ. ಆಯ್ತಾ? ಎಷ್ಟು? ನೆಕ್ಸ್ಟ್ 510 ಬ್ಯಾಟ್ರಿಗಳಲ್ಲಿ 105 ಬ್ಯಾಟ್ರಿಗಳ 100ಕ್ಕೆ ಎಷ್ಟು ಅಂತಂದಾಗ 20.5. 20.5 ಶೇಕಡ. ಆಯ್ಕೆಯಲ್ಲಿ ನೋಡ್ರಿ 20ಕ್ಕಿಂತ 3 ಕಡಿಮೆ ಇದಾವಲ್ಲ, ಹಾಗಾದ್ರೆ 92 ಇದ್ರೆ ತೆಗೆದು ಬಿಡ್ರಿ, 94 ಇದ್ರೆ ತೆಗೆದು ಬಿಡ್ರಿ. ಆಯ್ಕೆಯಲ್ಲಿ 93, 92, 93, 94 ಇವು 3 ಇದ್ರೆ ತೆಗೆದು ಬಿಡ್ರಿ. ಆಯ್ಕೆಯಲ್ಲಿ ಯಾವ್ಯಾವ? 94 ಅದ, ತೆಗೆದು ಬಿಡಿ 95 ತನಕ. ಆಮೇಲೆ 95 ಅದ, 96, 94 ಒಂದು ಹೋಯ್ತು. ಈಗ ಮುಂದಿರ್ತಕ್ಕಂಥ ಇವು ಮುಂದೆ 95, 96, 97, 98 ಈ ರೀತಿ ಅದಾವ. ಎಸ್ ನೆಕ್ಸ್ಟ್ ಮುಂದೆ ಹೋಗೋಣ. ಇವಾಗ 96ರಲ್ಲಿ ನೋಡಿ 465 ಬ್ಯಾಟ್ರಿಗಳಲ್ಲಿ 90 ಬ್ಯಾಟ್ರಿಗಳಂತದವ. ಆಗ 100ಕ್ಕೆ ಎಷ್ಟಾಯ್ತು ಅಂತಂದಾಗ 19.3 ಆಯ್ತು. ಇದು ಕೂಡ ಹೋಯ್ತು, ಇದು ಕೂಡ ಹೋಯ್ತು. ಇವೆಲ್ಲವೂ ಓದ್ವಿ ಈಗ. ಯಾಕಂತಂದ್ರೆ ಗರಿಷ್ಠ 20 ಬಂತು. ಹೌದಾ? 20ಕ್ಕಿಂತ 4 ಚಿಕ್ಕದಾವ, ತೆಗೆದು ಬಿಟ್ಟಿವಿ. ನೆಕ್ಸ್ಟ್ ಇವೆರಡಲ್ಲಿ ಆಯ್ಕೆ ನೋಡ್ಕೊಳ್ಳೋಣ. ಇವಾಗ ನೋಡಿ ಇಲ್ಲಿ ಏನದ 495 ಬ್ಯಾಟ್ರಿಗಳಲ್ಲಿ 105 ಬ್ಯಾಟ್ರಿಗಳಾದ್ರೆ 100ಕ್ಕೆ ಎಷ್ಟು ಅಂದಾಗ ಇಲ್ಲಿ 21.21. ಕನಿಷ್ಠ ಮಾಡಿದಾಗ 21.21. ನನಗೆ ಟೈಮ್ ಶಾರ್ಟೇಜ್ ಆಗಬೇಕನ್ನೋ ಸಲುವಾಗಿ, ಅಂದ್ರೆ ಟೈಮ್ ಉಳಿಸೋದ್ರ ಸಲುವಾಗಿ ನಾನು ಡೈರೆಕ್ಟ್ ಲೆಕ್ಕ ಮಾಡ್ಕೊಂಡು ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥದ್ದು 21.21. ಹಾಗಾದ್ರೆ ಇದು ಕೂಡ ಕಡಿಮೆ ಆಯ್ತು, ಇದಕ್ಕಿಂತ 95ರಲ್ಲಿ ಕಡಿಮೆ ಆಯ್ತು. ಹಾಗಾದ್ರೆ ಇದನ್ನು ತೆಗೆದುಬಿಟ್ಟು ಈಗ ಉಳಿದಿರ್ತಕ್ಕಂಥ 97 ಒಂದೇ. ನೆಕ್ಸ್ಟ್ 98 ನೋಡಮ್ಮ. 98ರಲ್ಲಿ ಯಾವ್ದು ದೊಡ್ಡದಾಗುತ್ತೆ ಅದು ಉತ್ತರ ಆಗುತ್ತೆ. ಈಗ ನೆಕ್ಸ್ಟ್ ಏನಿದೆ? ಇದು 605 ಬ್ಯಾಟ್ರಿಗಳಲ್ಲಿ 115 ಬ್ಯಾಟ್ರಿಗಳಾದ್ರೆ 100ಕ್ಕೆ ಎಷ್ಟು ಅಂದಾಗ ಇಲ್ಲಿ ಬರ್ತಕ್ಕಂಥದ್ದು 19.00 ಅಂತ ಬರುತ್ತೆ. ಹಾಗಾದ್ರೆ 19 ಶೇಕಡ. ಇಲ್ಲಿ 21.21 ಶೇಕಡ. ಇಲ್ಲಿ 19 ಬಂತು, ಇಲ್ಲಿ 21 ಬಂತು. ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ದೊಡ್ಡದು? 1997ರಲ್ಲಿ ಗರಿಷ್ಠ ಪ್ರಮಾಣದಲ್ಲಿ 4AH ಬ್ಯಾಟ್ರಿಗಳು ಉತ್ಪಾದನೆ ಆಗಿದಾವೆ. ಇದು ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ 100ಕ್ಕೆ 21 ಬ್ಯಾಟ್ರಿ, ಇಲ್ಲಿ 100ಕ್ಕೆ 19, ಇಲ್ಲಿ 100ಕ್ಕೆ 19, 20 ಬ್ಯಾಟ್ರಿ, 18 ಬ್ಯಾಟ್ರಿ, 17 ಬ್ಯಾಟ್ರಿ, 13 ಬ್ಯಾಟ್ರಿ ಆಗದೆ 21 ಬ್ಯಾಟ್ರಿ ಏನಾಗ್ತವೆ? ಜಾಸ್ತಿ ಆಗ್ತವೆ. ಹೌದಾ? ನೀವು ಕ್ಯಾಲ್ಕುಲೇಷನ್ ಕೂಡ ಮಾಡ್ಕೊಳ್ಬಹುದು. ಹೌದಾ? ನಾನು ಟೈಮ್ ಉಳಿಸೋದ್ರ ಸಲುವಾಗಿ ಡೈರೆಕ್ಟ್ ಆಗಿ ಹಚ್ತಾ ಇದ್ದೇನೆ ಅಷ್ಟೇ. ಕ್ಲಿಯರ್? ಇನ್ನು ಒಂದು ಇದನ್ನ ಲೆಕ್ಕ ಇವೆಲ್ಲ ಮಾಡ್ಬೇಕಂತ ಏನಿಲ್ಲ, ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ನೋಡ್ರಿ 105 ಬ್ಯಾಟ್ರಿ ಅದ, 495ಕ್ಕೆ 105 ಬ್ಯಾಟ್ರಿ. ಹೌದಾ? ಇಲ್ಲಿ 600ಕ್ಕೆ 115, ಇಲ್ಲಿ 400 ಅಂದ್ರೆ 500ಕ್ಕೆ 105. ಇಲ್ಲಿ 100 ಜಾಸ್ತಿ ಇದಾವ, 10 ಜಾಸ್ತಿ ಆಗ್ಯಾವ. ಇಲ್ಲಿ 100ಕ್ಕೆ 10 ಜಾಸ್ತಿ ಆಗ್ಯಾವ. ಹಾಗಾದ್ರೆ ಇದಕ್ಕಿಂತ ಇದು ಕಡಿಮೆ ಇರ್ತಿಲ್ಲ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅವಾಗಿನ 98 ತೆಗೆದು ಬಿಡ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ 465ಕ್ಕೆ 90 ಅದ, ಇಲ್ಲಿ 465ಕ್ಕೆ 105 ಅದ. ಇಲ್ಲಿ ಎಷ್ಟು ಒಟ್ಟು ಜಾಸ್ತಿ ಆಗ್ಯಾವ? ಇಲ್ಲಿ 65, 90, 30 ಜಾಸ್ತಿ ಆಗ್ಯಾವ. 30ಕ್ಕೆ ಇಲ್ಲಿ 90ರಿಂದ 115 ಏಚ್ ಜಾಸ್ತಿ ಆಗ್ಯಾವ. ಹಾಗಾದ್ರೆ ಇದಕ್ಕಿಂತ ಇದು ತುಂಬಾ ಕಡಿಮೆ ಆಗುತ್ತೆ. ಇದನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕಿಬಿಡಿ. ಕ್ಲಿಯರಾ? ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಅಂದ್ರೆ ಹೋಲಿಕೆ ಮಾಡೋದ್ರ ಮುಖಾಂತರ ನಾವು ಲೆಕ್ಕಗಳಂದ್ರೆ ಪ್ರೊಡಕ್ಷನ್ ಅಥವಾ ಮಾರಾಟವಾಗಿರ್ತಕ್ಕಂಥ ಬ್ಯಾಟ್ರಿಗಳನ್ನ ತೆಗೆದುಹಾಕಬೇಕು. ಎಸ್ ನೆಕ್ಸ್ಟ್ ಬರ್ತೀನಿ. ಕ್ವಶನ್ ನಂಬರ್ 7 ನೋಡ್ರಿ. ಕ್ವಶನ್ ನಂಬರ್ 7 ನೋಡಿದ ತಕ್ಷಣ ಗೊತ್ತಾಗ್ತಕ್ಕಂಥದ್ದು ಏನದ? 1992ರಿಂದ 97ರವರೆಗೆ ನೋಡ್ರಿ, 97ರವರೆಗೆ ಯಾವ ವಿಧದ ಬ್ಯಾಟ್ರಿಯು ಮಾರಾಟದಲ್ಲಿ ಸತತ ಕುಸಿತವಾಗಿದೆ? ಸತತ ಕುಸಿತ ಕಡಿಮೆ ಆಗಿದೆ. ಹೌದಾ? ಮೊದಲು 4AH ಬ್ಯಾಟ್ರಿ ಬರ್ತದೆ. 97ರ ತನಕ ಕೇಳಿದ್ರೆ ಅಷ್ಟೇ, 1997ರವರೆಗೆ. ಎಸ್ 97, 98 ತೆಗೆದು ಬಿಡೋಣ. ಲಾಸ್ಟ್ ಯಾವ್ದಿಲ್ಲ, ಲಾಸ್ಟ್ ಲೈನ್ ಇದೆಲ್ಲ 98ರದು, ಅದು ನೋಡ್ಲಿಕ್ಕೆ ಹೋಗಬೇಡಿ. ಎಸ್ ಈಗ 4AH ಬ್ಯಾಟ್ರಿ ಬರ್ತೀನಿ. ಸತತ ಕುಸಿತ ಇರಬೇಕು. 92ರಲ್ಲಿ 75,000 ಇದೆ, 93ರಲ್ಲಿ 90,000 ಅದ. ಕುಸಿತ ಆಗಿದೋ ಏನೋ ಜಾಸ್ತಿ ಆಗಿದೋ? ಜಾಸ್ತಿ ಆಯ್ತು. ಹಾಗಾರಲ್ಲಿ ನಿಲ್ಲಿಸ್ಬಿಡಿ, 4AH ಬ್ಯಾಟ್ರಿ ಮುಗೀತು. ನೆಕ್ಸ್ಟ್ 7AH ಬರ್ತೀನಿ ನಾನು. 7AH 92ರಲ್ಲಿ 144 ಅದ, 93ರಲ್ಲಿ 126 ಅದ, ಕುಸಿತ ಆಯ್ತು. 94ರಲ್ಲಿ 114 ಅದ, ಮತ್ತೆ ಕುಸಿತ ಆಯ್ತು. 95ರಲ್ಲಿ 90 ಅದ, ಮತ್ತೆ ಕುಸಿತ ಆಯ್ತು.
96ರಲ್ಲಿ 75 ಮತ್ತೆ ಕುಸಿತ ಆಯ್ತು, 97ರಲ್ಲಿ 60 ಮತ್ತೆ ಕುಸಿತ ಆಯ್ತು, 98 ನೋಡ್ಬಿಡಿ, ಯಾಕಂದ್ರೆ 97 ಅಂತ ಕೇಳಿದ್ರೆ ಅದರ ಸತತ ಕುಸಿತ ಕಂಡಿರ್ತಕ್ಕಂಥದ್ದು 7AH ಬ್ಯಾಟ್ರಿ ಇಸ್ ರೈಟ್ ಆನ್ಸರ್. ಎಷ್ಟು ಈಸಿಯಾಗಿ ಕಂಡುಹಿಡಿಯಬಹುದಲ್ಲ ನಾವು. 7AH ಬ್ಯಾಟ್ರಿ, 7AH ಬ್ಯಾಟ್ರಿ ಸತತವಾಗಿ ಕುಸಿತ ಕಂಡಿರ್ತಕ್ಕಂಥದ್ದು 97ರವರೆಗೆ. ಬಟ್ 98ರಲ್ಲಿ 85 ಆಗ್ಯದ, ಅದು 85,000 ಆಗಿದೆ, ಅಷ್ಟು ಮಾರಾಟಗಳು ಜಾಸ್ತಿ ಆಗಿದೆ. ನೆಕ್ಸ್ಟ್ ಮುಂದೆ ನೋಡ್ರಿ 114,000 ಎಲ್ಲಿ 1992ರಲ್ಲಿ. ನೆಕ್ಸ್ಟ್ 32AH ಬ್ಯಾಟ್ರಿಗಳು, ಆಮೇಲೆ 102 ಕಡಿಮೆ ಆಗ್ಯದ, 75 ಕಡಿಮೆ ಆಗ್ಯದ, ಆಮೇಲೆ 150 ಡಬಲ್ ಆಗಿ ಇನ್ಕ್ರೀಸ್ ಆಗ್ಯದ, ಅದು ಬರಲ್ಲ. ಆಮೇಲೆ 35AH ನೋಡ್ರಿ, ಅಲ್ಲಿ ಕೋಷ್ಟಕ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. 102, 84, 105 ಆಗ್ಯದ, ಮತ್ತೆ ಜಾಸ್ತಿ ಆಗ್ಯದ, ಅದು ಕೂಡ ಅಲ್ಲ. ಆಮೇಲೆ 55AH ಬರ್ತೀನಿ ನಾನು, 108 ಇದ್ದು 126 ಆಗ್ಯದ. ಇಲ್ಲಿ ಮೊದಲಿನ ಎರಡು ಅಂದ್ರೆ 92ರಿಂದ 93ಕ್ಕೆ ಹೋಗುವಾಗನೇ ಹೆಚ್ಚಿಗೆ ಆಗ್ಯದ, ಅದು ಕೂಡ ಬರಲ್ಲ. ದ ರೈಟ್ ಆನ್ಸರ್ 7AH ಬ್ಯಾಟ್ರಿ 97 ಸತತವಾಗಿ ಕುಸಿತ ಕಂಡಿರ್ತಕ್ಕಂಥದ್ದು ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 8. 960 ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಪಿಕ್ನಿಕ್ ಕೈಗೊಳ್ಳಲು ಒಂದು ಗುಂಪಿನ ಸ್ನೇಹಿತರು ನಿರ್ಧರಿಸುತ್ತಾರೆ. ಆದರೆ ಕೊನೆ ಗಳಿಗೆಯಲ್ಲಿ 4 ಮಂದಿ ಬರಲು ನಿರಾಕರಿಸುತ್ತಾರೆ. ಇದರ ಪರಿಣಾಮವಾಗಿ ಉಳಿದವರಲ್ಲಿ ಒಬ್ಬೊಬ್ಬರು 40 ರೂಪಾಯಿಗಳನ್ನು ಹೆಚ್ಚಾಗಿ ಭರಿಸಬೇಕಾಗುತ್ತದೆ. ನೋಡ್ರಿ, ಒಂದಿಷ್ಟು ಜನ ಸ್ನೇಹಿತರು ಕೂಡಿಕೊಂಡು 960 ರೂಪಾಯಿ ಹಾಕಿ ನಾವು ಒಂದು ಪಿಕ್ನಿಕ್ ಹೋಗೋಣ ಅಂತೇಳಿ ನಿರ್ಧಾರ ಮಾಡ್ತಾರೆ. 960 ರೂಪಾಯಿನೇ, ಮತ್ತೆ ಹೆಚ್ಚಿಲ್ಲ ಕಡಿಮಿಲ್ಲ. 960 ರೂಪಾಯಿ ಎಲ್ಲರೂ ಹಾಕೊಂಡ್ರೆ ಅಷ್ಟು ಖರ್ಚಾಗುತ್ತೆ ಅಂತೇಳಿ ನಿರ್ಧಾರ ಮಾಡ್ಕೊಂಡು ಪಿಕ್ನಿಕ್ ಹೋಗ್ತಾರೆ. ಹೋಗ್ಬೇಕನ್ನಷ್ಟರಲ್ಲಿ 4 ಜನ ಬಿಟ್ಟು ಬಿಡ್ತಾರೆ. ಏನೋ ಕೆಲವೊಂದಿಷ್ಟು ಕಾರಣ 4 ಜನ ಬಿಡ್ತಾರೆ. 4 ಜನ ಬಿಟ್ರೆ ಉಳಿದಿರ್ತಕ್ಕಂಥರಲ್ಲಿ ಅದೇ 944 ರೂಪಾಯಿನ ಹಾಕ್ಬೇಕು, 960 ರೂಪಾಯಿನೇ ಹಾಕ್ಬೇಕು. ಅವಾಗ ಏನಾಗುತ್ತೆ, ಉಳಿದವರ ಮೇಲೆ ಒಬ್ಬೊಬ್ಬರು 40 ರೂಪಾಯಿ ಹೆಚ್ಚಿಗೆ, ಅವ್ರು 4 ಜನ ಹೋಗಿದಾರಲ್ಲ, ಆ 4 ಜನ ಬದಲಿಗೆ 40 ರೂಪಾಯಿ ಒಬ್ಬರಿಗೊಬ್ಬರು ಜಾಸ್ತಿ ಆಗುತ್ತೆ. ಪರ್ ಹೆಡ್ ತಲಾ 40 ರೂಪಾಯಿ ಜಾಸ್ತಿ ಆಗುತ್ತೆ ಅವರಿಗೆ. ಹೌದಾ? ಹೆಚ್ಚಾಗಿ ಭರಿಸಬೇಕಾಗುತ್ತದೆ. ಹಾಗಿದ್ದಲ್ಲಿ ಪಿಕ್ನಿಕ್ ಹೊರಟ ಸ್ನೇಹಿತರ ಸಂಖ್ಯೆ ಎಷ್ಟು? ಹಾಗಾದ್ರೆ ಪಿಕ್ನಿಕ್ಗೆ ಹೋಗ್ತಾ ಇದಾರಲ್ಲ 4 ಜನ ಬಿಟ್ಟು, ಹಾಗಾದ್ರೆ ಹೋಗ್ತಕ್ಕಂಥ ಸ್ನೇಹಿತರ ಸಂಖ್ಯೆ ಎಷ್ಟು? ಇಲ್ಲೇ ನಿರ್ಧಾರ ಮಾಡಿರ್ತಕ್ಕಂಥ ಸಂಖ್ಯೆ ಬರಿತೀನಿ, ಇಲ್ಲೇ ಹೊರಟವರ ಸಂಖ್ಯೆ ಬರಿತೀನಿ ನಾನೀಗ. ಕ್ವಶನ್ ಕೇಳಿದ್ದು ಹಾಗಾದ್ರೆ ಈಗ ಹೊರಟ ಸಂಖ್ಯೆ ಕೇಳಿದ್ರೆ ಹೊರಟ ಸ್ನೇಹಿತರ ಸಂಖ್ಯೆ ನೋಡ್ರಿ. ಹಾಗಾದ್ರೆ ಪಿಕ್ನಿಕ್ ಹೊರಟ ಸ್ನೇಹಿತರ ಸಂಖ್ಯೆ ಕೇಳಿದರೆ ಪಿಕ್ನಿಕ್ ಹೊರಟ ಸ್ನೇಹಿತರ ಸಂಖ್ಯೆ ಒಂದು ಆಪ್ಷನ್ ಮುಖಾಂತರ ಹೋಗ್ತೀನಿ. 12 ಜನ, 24 ಜನ, 3ನೇ ಆಯ್ಕೆ 8 ಜನ, 4ನೇ ಆಯ್ಕೆ 16 ಜನ. ಈ 4ರಲ್ಲಿ ಯಾವುದು ರೈಟ್ ಆನ್ಸರ್ ನೋಡ್ತಾವೋಣ. ಇದು ಲೆಕ್ಕ ಮಾಡ್ಲಿಕ್ಕೆ ಬರಲ್ಲ ನಮಗೆ. ಆಯ್ಕೆಗಳ ಮುಖಾಂತರ ಹೋಗ್ಬೇಕು ನಾವು. ಇವಾಗ ಆಯ್ಕೆಗಳ ಮುಖಾಂತರ ಹೋದಾಗ ಎಷ್ಟು ಈಸಿಯಾಗಿ ಸಿಗುತ್ತೆ. ಕ್ವಶನ್ ಕೇಳಿದ್ದು ಹೊರಟ ಸ್ನೇಹಿತರ ಸಂಖ್ಯೆ 4 ಆಯ್ಕೆ ಬರ್ತವೆ, 12, 24, 8, 16. ಹೌದಾ? 12 ಜನ ಹೊರಟ್ರೆ ನಿರ್ಧಾರ ಮಾಡಿರ್ತಕ್ಕಂಥ ಎಷ್ಟು ಜನ? 4 ಜನ ಬಿಟ್ಟಿದ್ದಾರೆ, ಇಲ್ಲಿಗೆ -4 ಜನ ಆಗಿದ್ದಾರೆ ಇಲ್ಲಿ. ಹಾಗಾದ್ರೆ ನಿರ್ಧಾರ ಮಾಡಿರ್ತಕ್ಕಂಥವ್ರು 4 ಜನ ಸೇರಿಸಿದ್ರೆ 16 ಜನ ಆಗ್ತಾರೆ. ಹೌದು ತಾನೆ? ಎಸ್. ಇಲ್ಲಿ ನಾನು 24 ಜನ ಇದ್ದಾರೆ. ಹಾಗಾದ್ರೆ ನಿರ್ಧಾರ ಮಾಡಿರ್ತಕ್ಕಂಥ 4 ಸೇರಿಸಿದ್ರೆ ಎಷ್ಟಾಗ್ತಾರೆ? 28 ಜನ ನಿರ್ಧಾರ ಮಾಡಿದರೆ -4 ಜನ 24 ಜನ ಆಗ್ತಾರೆ. ಇಲ್ಲಿ 8 ಜನ ಇದ್ದಾರೆ. ಹಾಗಾದ್ರೆ ನಿರ್ಧಾರ ಮಾಡಿರ್ತಕ್ಕಂಥ ಎಷ್ಟು ಜನ? 12 ಜನ ನಿರ್ಧಾರ ಮಾಡ್ತಾರೆ. 4 ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಹೌದಾ? -4 ಆದ್ರೆ 8. ಇಲ್ಲಿ ಎಷ್ಟು ಜನ? 4 ಜನ ಮೈನಸ್ ಆದ್ರೆ 4 ಜನ ಪ್ಲಸ್ ಆದ್ರೆ 20 ಜನ ಆಗ್ತಾರೆ. 20 ಜನ ನಿರ್ಧಾರ ಮಾಡಿರ್ತಾರೆ, 4 ಜನ ಬಿಡ್ತಾರೆ, 16 ಜನ. ಇವರೆಲ್ಲರಿಗೀಗ 960 ರೂಪಾಯಿನ ತಲಾ ಒಡೆದು ಹಾಕ್ಬೇಕು, ಸರಾಸರಿ ಹಾಕ್ಬೇಕೀಗ. ಇಲ್ಲಿ ನೋಡ್ರಿ, 960 ರೂಪಾಯಿ ಅದ. ಎಷ್ಟು ಜನರು? 16 ಜನರು ಇದ್ದಾರೆ. ಅದೇ 960 ರೂಪಾಯಿಯನ್ನ 12 ಜನರಿಗೆ ಒಡೆದು ಹಾಕ್ಬೇಕು. ಇವಾಗ ಇವ್ರಕ್ಕಿಂತ 40 ರೂಪಾಯಿ ಜಾಸ್ತಿ ಇರಬೇಕು, ತಲಾ 40 ರೂಪಾಯಿ ಜಾಸ್ತಿ ಆಗ್ತಂತ ಅವ್ರು ಹೇಳಿರ್ತಾನೆ. ನಾವಿಂಗ ಸಂಕ್ಷಿಪ್ತ ಮಾಡಿದಾಗ ಈಗ 960 ರೂಪಾಯಿನ 16 ಜನಕ್ಕೆ ಹಂಚ್ಕೊಳ್ತಾರೆ. ಈ 960 ರೂಪಾಯಿನ 4 ಜನ ಬಿಟ್ಟ ಮೇಲೆ 12 ಜನಕ್ಕೆ ಹಂಚ್ಕೊಳ್ತಾರೆ ನೋಡು. ಅವಾಗ ಇವ್ರಿಗೆ ಬಂದಿರತಕ್ಕಂಥ ಅಮೌಂಟು ಇವ್ರಿಗಿಂತ ಇವ್ರಿಗೆ 40 ರೂಪಾಯಿ ಜಾಸ್ತಿ ಇರಬೇಕು. ಅವ್ರು ಹೇಳಿದರೆ ತಲಾ 40 ರೂಪಾಯಿ ಜಾಸ್ತಿ ಆಗುತ್ತೆ ಅಂತೇಳಿ. ನೋಡೋಣ ಇವಾಗ. ಎಸ್. 16 ಒಂದಲ್ಲ 16, 16 5ಲೆ 80, 16 6ಲೆ 90. ಹೌದಾ? ಎಸ್. 0 ಇದೆಷ್ಟಾಯ್ತು? 60 ರೂಪಾಯಿ ಆಯ್ತು. ನೆಕ್ಸ್ಟ್ ಅದೇ ರೀತಿಯಾಗಿ 12 ಒಂದಲ್ಲ 12, 12 5ಲೆ 60, 12 6ಲೆ 72, 12 7 84, 12 8ಲೆ 96, ಮುಂದೆ 0. ನೋಡ್ರಿ, 60 ರೂಪಾಯಿ ಇದ್ದದ್ದು 80 ರೂಪಾಯಿ ಆಯ್ತು. ಎಷ್ಟು ರೂಪಾಯಿ ಜಾಸ್ತಿ ಆಯ್ತು? 20 ರೂಪಾಯಿ ಜಾಸ್ತಿ ಆಯ್ತು.
20 ರೂಪಾಯಿ ಜಾಸ್ತಿ, ನಮಗೆ ಎಷ್ಟು ಬೇಕು 40 ರೂಪಾಯಿ ಆಯಿತು. ಹಾಗಾದ್ರೆ ಆಯ್ಕೆ ಇದಲ್ಲ ನೋಡ್ರಿ, ಎಷ್ಟು ಈಜಿ ಆಯ್ತು ತೆಗೆದಾಕಿದ್ವಿ ನಾವು. ಅದೇ ರೀತಿಯಾಗಿ ಇಲ್ಲಿ ಬರ್ತೀನಿ ನಾನು, 960 ರೂಪಾಯಿನ 28 ಜನರಿಗೆ ಹೊಡೆದಾಕಬೇಕು. ಅದೇ 960 ರೂಪಾಯಿಯನ್ನ 24 ಜನರಿಗೆ ಹೊಡೆದಾಕಬೇಕು. ನೋಡಿ 2 7 ಇದು 2 7 4 7 28, ಇಲ್ಲಿ 4 2 8, 1 ಉಳಿತು 16 ಆಗುತ್ತೆ. 4 4 16 0. ಈಗ ನೋಡ್ರಿ ಕರೆಕ್ಟಾಗಿ ಹೊಡೆದ 4 4 7 28, 4 7 8, 1 ಉಳಿತು 16, 4 4 16 0 0. ಎಸ್, ಈಗ 7ಕ್ಕೆ 24ಕ್ಕೆ ಹೊಡ್ಲಿಕ್ಕೆ ಬರ್ತೇನು? ಬರುತ್ತೆ, ಪಾಯಿಂಟ್ ಬರುತ್ತೆ, ಬಿಡೋಣ ಇದನ್ನ. ಹೌದಾ, ಪಾಯಿಂಟ್ ಬರುತ್ತೆ. 7 3 21 ಆಗುತ್ತೆ, 3 ಉಳಿತು 30 ಆಯ್ತು, 7 ಮಗೆ 3 ಇಲ್ಲ. ಹೌದಾ, ಪಾಯಿಂಟ್ ಸಮಥಿಂಗ್ ಬರುತ್ತೆ, ಬಿಡೋಣ. ನೆಕ್ಸ್ಟ್ 12 8ಕ್ಕೆ ಹೋಗೋಣ. ಹೌದಾ, 12 8 ನೋಡ್ರಿ ಎಷ್ಟು ರೂಪಾಯಿ? 960 ರೂಪಾಯಿ. 960 ರೂಪಾಯಿನ 12 ಜನರಿಗೆ ಹೊಡೆದಾಕೋಣ. ಅದೇ 960 ಜನನ 8 ಜನಕ್ಕೆ ಹೊಡೆದಾಕೋಣ. ಇವ್ರಿಗಿಂತ ಇವ್ರಿಗೆ 40 ರೂಪಾಯಿ ಜಾಸ್ತಿ ಆಗಬೇಕು. ಹೌದಾ, ಎಸ್. 12 1 12, 12 8 96, ಮುಂದೆ 0. ಹೋಯ್ತಾ. ನೆಕ್ಸ್ಟ್ ಇದು 8 1 8, 8 1 8, 1 ಉಳಿತೆ 16 ಆಗುತ್ತೆ. 8 2 16, ಮುಂದೆ 0. ನೋಡ್ರಿ 120 ಆಯ್ತು. ಈಗ ಇಲ್ಲಿ 80 ರೂಪಾಯಿ ಇತ್ತು, 4 ಜನ ಬಿಟ್ರು, 8 ಜನ ಆದ್ರು, 40 ರೂಪಾಯಿ ಜಾಸ್ತಿ ಆಯ್ತಾ? ನೋಡ್ರಿ 80 ಇದ್ದು 120 ಆಯ್ತಂದ್ರೆ 40 ರೂಪಾಯಿ ಜಾಸ್ತಿ ಆಯ್ತಾನೆ. ಹಾಗಾದ್ರೆ ದ ರೈಟ್ ಆನ್ಸರ್ 12 ಜನ ಮತ್ತು 8 ಜನ. ಹಾಗಾದ್ರೆ ಹೊರಟ ಸ್ನೇಹಿತರ ಸಂಖ್ಯೆ 8 ಜನ ಈಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿ ನೋಡಿದ್ವಿ ನೋಡ್ರಿ. ಮುಂದೆ ನೋಡ್ಲಿಕ್ಕೆ ಹೋಗಬೇಡಿ ನೀವು, ಇದನ್ನು ಕೂಡ ನೋಡ್ಲಿಕ್ಕೆ ಹೋಗ್ಕೋಬೇಡಿ. ದ ರೈಟ್ ಆನ್ಸರ್ 12 ಜನ ನಿರ್ಧಾರ ಮಾಡಿರ್ತಾರೆ, 4 ಜನ ಬಿಡ್ತಾರೆ, 8 ಜನ ಪಿಕ್ನಿಕ್ಗೆ ಹೊರಟ ಜನ 8 ಜನ ಈಸ್ ರೈಟ್ ಆನ್ಸರ್. ಅವಾಗ ಎಷ್ಟಾಗುತ್ತೆ ಅವರಿಗೆ? ಪರ್ ಹೆಡ್ 120 ಆಗುತ್ತೆ. ಅವ್ರ 4 ಜನ ಹೋಗ್ಲಿಲ್ಲ ಅಂದ್ರೆ 12 ಜನಕ್ಕೆ ಎಷ್ಟಾಗ್ತಿತ್ತು? 80 ಜನ ಆಗ್ತಿತ್ತು, 80 ರೂಪಾಯಿ ಆಗ್ತಿತ್ತು. ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 9. ಪೂರ್ವಕ್ಕೆ ಮುಖ ಮಾಡಿರುವಾಗಲೇ ವಿಲಿಯಮ್ಸನು ಆತನು ಎಡಕ್ಕೆ ತಿರುಗುತ್ತಾನೆ ಮತ್ತು 6 ಮೀಟರ್ಗಳಷ್ಟು ನಡೆಯುತ್ತಾನೆ, ಮತ್ತೆ ಎಡಕ್ಕೆ ತಿರುಗುತ್ತಾನೆ ಮತ್ತು 6 ಮೀಟರ್ಗಳಷ್ಟು ನಡೆಯುತ್ತಾನೆ. ಪುನಃ ಆತನ ಬಲಗಡೆಗೆ 45 ಡಿಗ್ರಿಯಷ್ಟು ಡಿಗ್ರಿಯಷ್ಟು ತಿರುಗುತ್ತಾನೆ. ಅವನು 5 ಮೀಟರ್ನಷ್ಟು ದೂರ ನಡೆಯುತ್ತಾನೆ. ಹಾಗಿದ್ದಲ್ಲಿ ಆತನು ಮುಖ ಮಾಡಿರುವ ದಿಕ್ಕು ಯಾವುದು ಮತ್ತು ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರವೆಷ್ಟು ಇದ್ದಾನೆ ಅಂತ ಕ್ವಶನ್ ಕೇಳಿದ್ರೆ. ಎಸ್, ಯಾರು? ವಿಲಿಯಮ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ನಿಂತಿದ್ದಾನೆ, ಇಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಇಟ್ಟುಕೊಳ್ರಿ. ಇಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ ಪೂರ್ವಕ್ಕೆ ಮುಖ ಮಾಡಿರುವಾಗಲೇ ನೋಡ್ರಿ ಯಾವ ಕಡೆ ನಿಂತಾನೆ? ಪೂರ್ವದ ಕಡೆಗೆ ನಿಂತಿದ್ದಾನೆ. ಪೂರ್ವ ಈ ಕಡೆ ತಾನೆ, ಇಲ್ಲಿ ತಾನೆ ಪೂರ್ವ ಕಡೆ. ಎಸ್, ಇಲ್ಲಿ ನಿಂತ್ಕೊಂಡು ಪೂರ್ವದ ಕಡೆಗೆ ಮುಖ ಮಾಡಿ ನಿಂತಿದ್ದಾನೆ. ಪೂರ್ವಕ್ಕೆ ಮುಖ ಮಾಡಿರುವಾಗಲೇ ಎಡಕ್ಕೆ ತಿರುಗುತ್ತಾನೆ. ಎಡಕ್ಕೆ ಅಂತಂದಾಗ ಈ ಕಡೆ ತಿರುಗ್ತಾನೆ. ಹೌದಾ, ಈ ಕಡೆ ಎಡ, ಈ ಕಡೆ ಬಲ. ಎಡಕ್ಕೆ ತಿರುಗ್ತಾನೆ, ಲೆಫ್ಟ್ ಟರ್ನ್ ಆಗ್ತಾನೆ. ಲೆಫ್ಟ್ ಟರ್ನ್ ಆಗಿ 6 ಮೀಟರ್ಗಳಷ್ಟು ನಡೆಯುತ್ತಾನೆ. ಲೆಫ್ಟ್ ಟರ್ನ್ ಮಾಡಿಕೊಂಡು 6 ಮೀಟರ್ ನೋಡ್ರಿ, 6 ಮೀಟರ್ನಷ್ಟು ನಡೀತಾರೆ. ಎಷ್ಟು? 6 ಮೀಟರ್. ಹೌದು ತಾನೆ? ಎಸ್, ಇಲ್ಲಿ ಬಂದು ನಿಂತ್ಕೊಂಡ. ನೆಕ್ಸ್ಟ್ 6 ಮೀಟರ್ ನಡೀತಾನೆ, ಮತ್ತೆ ಎಡಕ್ಕೆ ತಿರುಗುತ್ತಾನೆ ಮತ್ತು 6 ಮೀಟರ್ಗಳಷ್ಟು ನಡೀತಾನೆ. ಮತ್ತೆ ಎಡಕ್ಕೆ ತಿರುಗ್ತಾನಂತೆ, ಈ ಕಡೆ ಬಲ, ಈ ಕಡೆ ಎಡ, ಮತ್ತೆ ಈ ಕಡೆ 6 ಮೀಟರ್ನಷ್ಟು ನಡೀತಾನೆ. ಹೌದಾ? ಎಸ್, 6 ಮೀಟರ್ನಷ್ಟು ನಡೀತಾನೆ. ಇಲ್ಲಿದ್ದ ಇಲ್ಲಿಗೆ ಎಷ್ಟು ದೂರ ಇದೆನೋ ಇಲ್ಲಿದ್ದ ಕೂಡ ಅಷ್ಟೇ ಇದೆ. ಇಲ್ಲಿ ಬಂದು ನಿಂತ್ಕೊಳ್ತಾನೆ, 6 ಮೀಟರ್ ನಡೆದ. ಕ್ಲಿಯರಾ ಇದು? ಎಸ್. ಈಗ ನೋಡ್ರಿ, ಪುನಃ ಆತನು ಬಲಗಡೆಗೆ 45 ಡಿಗ್ರಿ. ನೋಡ್ರಿ, ಬಲಗಡೆಗೆ 45 ಡಿಗ್ರಿ. ಈ ಕಡೆ ಬಲ ಇರುತ್ತೆ, ಈ ಕಡೆ ಎಡ ಇರುತ್ತೆ. ನೋಡ್ರಿ, ಹೌದಾ? ಇದು ಬಲ, ಇದು ಎಡ. ಈ ಕಡೆ ಎಡ, ಈ ಕಡೆ ಬಲ ಇರುತ್ತೆ. ಬಲಗಡೆಗೆ 45 ಡಿಗ್ರಿ, ಇದು 90 ಡಿಗ್ರಿ. 45 ಡಿಗ್ರಿ ಅಂತಂದ್ರೆ ಸೆಂಟರ್. ನೋಡ್ರಿ, ಇದು 90 ಆಗುತ್ತೆ. 45 ಡಿಗ್ರಿ ಅಂದ್ರೆ ಅದರಲ್ಲಿ ಹಾಫ್ ಅಂದ್ರೆ ಈ ಕಡೆ ಮುಖ ಮಾಡಿ ನಿಲ್ತಾನೆ. ಈ ಕಡೆ ಮುಖ ಮಾಡ್ತಾನೆ. ಮುಖ ಮಾಡಿ 5 ಮೀಟರ್ನಷ್ಟು ದೂರ ನಡೀತಾನೆ. 5 ಮೀಟರ್ನಷ್ಟು ದೂರ ನಡೀತಾನೆ. 5 ಮೀಟರ್ನಷ್ಟು ದೂರ ನಡೀತಾನೆ. ಕ್ಲಿಯರಾ ಇದಿಲ್ಲಿಗೆ? ಎಸ್. ಹಾಗಿದ್ದಲ್ಲಿ ಅವನು ಮುಖ ಮಾಡಿರುವ ದಿಕ್ಕು ಯಾವುದು? ಈ ಕಡೆ ಮುಖ ಮಾಡಿದಾನೆ. ಅವನು ಪ್ರಾರಂಭದ ಸ್ಥಳ ಇದು. ಹಾಗಾದ್ರೆ ಯಾವ ಕಡೆಗೆ ಮುಖ ಮಾಡಿದ? ನೋಡ್ರಿ, ಈ ಕಡೆ ಮುಖ ಇದೆ ತಾನೆ. ಹಾಗಾದ್ರೆ ಈ ಕಡೆ ಯಾವ ದಿಕ್ಕು? ಇಲ್ಲಿದ್ದಾರೆ. ಈ ಕಡೆ ಯಾವ ದಿಕ್ಕು? ವಾಯುವ್ಯ ದಿಕ್ಕು ಈಸ್ ರೈಟ್ ಆನ್ಸರ್. ಯಾವ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾನೆ? ವಾಯುವ್ಯ ದಿಕ್ಕಿನ ಕಡೆಗೆ ಮುಖ ಮಾಡಿದ್ದಾನೆ. ಆಯ್ಕೆಗಳಲ್ಲಿ ನೋಡ್ಕೊಳ್ಬೇಕು. ವಾಯುವ್ಯ, ಈಶಾನ್ಯದ ತೆಗೆದಾಕ್ಬಿಡಿ. ಆಮೇಲೆ 2ನೇದು ವಾಯುವ್ಯದ. ಎಸ್, ಕರೆಕ್ಟ್ ಆನ್ಸರ್. 3ನೇದು ನೈಋತ್ಯದ, ತೆಗೆದಾಕ್ಬಿಡಿ. 4ನೇದು ಕೂಡ ವಾಯುವ್ಯದ. 2 ಉಳ್ಕೊಂಡು ಇವಾಗೆ. 2ರಲ್ಲಿ ಯಾವುದು ರೈಟ್ ಆನ್ಸರ್?
ಮತ್ತೇನ್ ಕೇಳಿದಾನೆ, ಪ್ರಾರಂಭದ ಬಿಂದುವಿನಿಂದ ದೂರವೆಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಈಗ ಇಲ್ಲಿಂದ ಇಷ್ಟು ದೂರ ಅದಾನೆ, ಇಲ್ಲಿಂದ ಎಷ್ಟು ದೂರ ಆಯ್ತು? ಇದಂತ್ರ 5 ಮೀಟರ್ ಅದ, ಇಲ್ಲಿಂದ ಇಲ್ಲಿಗೆ ಆಯ್ತು, ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಅದ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟದ ಗೊತ್ತಿಲ್ಲ ನಮಗೆ. 6 6 12 ಆಗುತ್ತೆ. ಹಂಗೆ ಮಾಡ್ಲಿಕ್ಕೆ ಬರ್ತಾನು. ಇದು ನೋಡ್ರಿ, ಇಲ್ಲಿ 90 ಡಿಗ್ರಿ AC ಸ್ಕ್ವೇರ್ ಇಸ್ ಈಕ್ವಲ್ ಪೈಥಾಗೋರಸ್ನ ಪ್ರಮೇಯ AC ಸ್ಕ್ವೇರ್ ಇಸ್ ಈಕ್ವಲ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಹೌದಾ? ಆ ಸೂತ್ರ ಹಚ್ಕೊಂಡ್ ಮಾಡ್ಬೇಕಾಗತ್ತೆ. ಇದು 12 ಆಗಲ್ಲ. 12 ಆಗಲ್ಲ ಅಂತಂದ್ರೆ 12 ಒಂದ್ 17 ಅಂತದ ಮೂರನೇ ಆಪ್ಷನ್ ಅಲ್ಲಿ. ಆಪ್ಷನ್ 17 ವಾಯುವ್ಯ ಆಯ್ಕೆ 4 ವಾಯುವ್ಯ 17 ಮೀಟರ್ ಅಂತದ. 17 ಅಂತಂದ್ರೆ ಇದು 5, ಇದು 12 ಆಗ್ಬೇಕಾಗತ್ತೆ. ಇದು 12 ಆಗುತ್ತೇನು? ಇಲ್ಲ, 12 ಆಗಲ್ಲ, 12ಕ್ಕಿಂತ ಚಿಕ್ಕದಾಗುತ್ತೆ. ಯಾಕಂದ್ರೆ ನೀವು 6 6 12 ಆಗಲ್ಲ. ಇದು ಪೈಥಾಗೋರಸ್ನ ಪ್ರಮೇಯದಲ್ಲಿ ಇದು 6ಕ್ಕಿಂತ ಚಿಕ್ಕದಾಗುತ್ತೆ. ಅದಕ್ಕೋಸ್ಕರ 12 ಮತ್ತು 5 17 ಅಂತದಲ್ಲ, ನಿರ್ದಾಕ್ಷಿಣ್ಯವಾಗಿ ಆಯ್ಕೆ 4 ತೆಗೆದು ಬಿಡಿ. ಕರೆಕ್ಟ್ ಆನ್ಸರ್ ಆಯ್ಕೆ 2. ಕರೆಕ್ಟ್ ಆನ್ಸರ್ ಎಷ್ಟು? ಆಯ್ಕೆ 2 ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆ 2 ಹೆಂಗ್ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ಇದು ಪೈಥಾಗೋರಸ್ನ ಪ್ರಮೇಯ ಪ್ರಕಾರ ಮಾಡ್ತೀನಿ ನಾನು ಇವಾಗ. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ನೋಡ್ರಿ, AC ಸ್ಕ್ವೇರ್ ಇಸ್ ಈಕ್ವಲ್ ಟು ಗೊತ್ತಿಲ್ಲ ನಮಗೆ, ಇಸ್ ಈಕ್ವಲ್ ಟು AB ಸ್ಕ್ವೇರ್ ಎಷ್ಟದ? 36 ಅದ. 6 36 ಪ್ಲಸ್ BC ಸ್ಕ್ವೇರ್ ಎಷ್ಟದ? 6 ಅದ. BC ಸ್ಕ್ವೇರ್ ಮೇಲೆ 6 ಎಷ್ಟಾಗುತ್ತೆ? 36 ಆಗುತ್ತೆ. ನೋಡಿ, ನಾನು ಡೈರೆಕ್ಟ್ ಆಗಿಸ್ತಾ ಇದ್ದೀನಿ. ಯಾಕೆಂದ್ರೆ ನೀವೆಲ್ಲರೂ KS ಆಸ್ಪಿರೆಂಟ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನಾನು PC ಗಳಿಗೆ ಅಥವಾ PSI ಗಳಿಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಮತ್ತೆ 6 ಸ್ಕ್ವೇರ್ ಮತ್ತೆ ಈ ಕಡೆ 6 ಸ್ಕ್ವೇರ್ 6 36 3 ಸ್ಟೆಪ್ ಹೋಗ್ತಿದ್ದೆ ನಾನು. ಅಂದ್ರೆ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. 36 ಆಯ್ತು. ನೆಕ್ಸ್ಟ್ AC ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಎಷ್ಟಾಗುತ್ತೆ? 72 ಆಗುತ್ತೆ. ಕ್ಲಿಯರ್? ಎಸ್, 72. ಹಾಗಾದ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನ ಸ್ಕ್ವೇರ್ ಅನ್ನ ನಾನು ಈ ಕಡೆ ತಂದಾಗ 72 ಸ್ಕ್ವೇರ್ ರೂಟ್ ಆಫ್ 72 ಮಾಡ್ಕೊಳ್ಬೇಕೀಗ. ಯಾಕಂದ್ರೆ ಈ ಸ್ಕ್ವೇರ್ ಏನಾಗುತ್ತೆ, ಈ ಕಡೆ ಬಂದ ರೂಟ್ ಆಗುತ್ತೆ. ಹಾಗಾದ್ರೆ ಈ 72 ನಾವು ಕನಿಷ್ಠ ಮಾಡ್ಕೊಂಡ್ರೆ ವರ್ಗಮೂಲದಲ್ಲಿ ಯಾವುದಾದೊಂದು ಪೂರ್ಣ ವರ್ಗ ಸಂಖ್ಯೆನ ಕಡೆಗಡೆ ತೆಗಿಬೇಕು. ಯಾವುದಾಗುತ್ತೆ ನೋಡ್ರಿ, 36 2 72. ಹೌದಾ? 36 2 72. ಇದಕ್ಕಿಂತ ದೊಡ್ಡದು ಯಾವುದಲ್ಲ. ಮತ್ತೆ 7 ಮಗ್ಗಿಯಲ್ಲಿ 47 49 ಬರ್ತದೆ. 49 ಮಗ್ಗಿಯಲ್ಲಿ 72 ಇಲ್ಲ, 36 ಮಗ್ಗಿಯಲ್ಲಿ ಅದ. ಅದಕ್ಕೋಸ್ಕರ ನಾನು 36 2 72 ತೆಗೆದೀನಿ. ಈಗ 36 ಏನ್ ಮಾಡ್ತೀನಿ, ಹೊರಗಡೆ ತೆಗಿತೀನಿ. AC ಇಸ್ ಈಕ್ವಲ್ ಟು 36 ವರ್ಗ ಸಂಖ್ಯೆ ಎಷ್ಟಾಗುತ್ತೆ? 6 ಆಗುತ್ತೆ. ರೂಟ್ ಆಫ್ 2 ಹೆಂಗಿದ್ದು ಹಂಗೆ ಇರುತ್ತೆ. ಹಾಗಾರ 6 ರೂಟ್ ಆಫ್ 2 ಈಸ್ ರೈಟ್ ಆನ್ಸರ್. ಇಲ್ಲಿ ಏನಾಗುತ್ತೆ, ಇದು 6 ರೂಟ್ ಆಫ್ 2 ಮತ್ತೆ ಇದೊಂದು ಪ್ಲಸ್ 5. ಇಲ್ಲಿಗೆ 6 ರೂಟ್ ಆಫ್ 2 ಆಯ್ತು. ಇದೊಂದು 5 ಪ್ಲಸ್ 5 ಇದೆಲ್ಲ ಆಯ್ಕೆ. ಇದು ಆಯ್ಕೆ ಯಾವ್ದ್ರಲ್ಲಿ ಇದೆ? ಇದು ಆಯ್ಕೆ 2ರಲ್ಲಿ ಇದೆ ನೋಡ್ರಿ. 5 + 6 ರೂಟ್ ಆಫ್ 2 ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಹೆಂಗ ಅನ್ನೋಸಲ ಬಿಡಿಸಿದ ಅಷ್ಟೇ ನಾನು. ಕ್ಲಿಯರ್? ಎಸ್, ನಿಮಗೆ ನೋಡಿದ ತಕ್ಷಣ ಉತ್ತರ ಗೊತ್ತಾಗ್ಬಿಡುತ್ತೆ. ಕೇವಲ 20 ಸೆಕೆಂಡ್ ಒಳಗಡೆ ಉತ್ತರ ಗೊತ್ತಾಗ್ತಕ್ಕಂಥದ್ದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಕೆಳಗಿನ ಪ್ರಶ್ನೆಗಳನ್ನ ಕೊಟ್ಟಿರುವ ಚಿತ್ರದ ಆಧಾರದ ಮೇಲೆ ನೀಡಲಾಗಿದೆ. ನೀಡಿರುವ ಚಿತ್ರದಲ್ಲಿ ಆಯತಾಕಾರವು ಮಹಿಳೆಯರನ್ನ ಪ್ರತಿನಿಧಿಸುತ್ತೆ. ಆಯತ ಇರತಕ್ಕಂಥದ್ದು ಮಹಿಳೆಯರನ್ನ ಪ್ರತಿನಿಧಿಸುತ್ತೆ. ವೃತ್ತವು ಮೆಟ್ರೋದಲ್ಲಿ ತಂಗಿರುವ ಜನರನ್ನ ಪ್ರತಿನಿಧಿಸುತ್ತೆ. ಜನರನ್ನ ಪ್ರತಿನಿಧಿಸುತ್ತೆ. ಚೌಕವು ವಿದ್ಯಾವಂತರನ್ನ ಪ್ರತಿನಿಧಿಸುತ್ತೆ. ತ್ರಿಕೋನವು ಉದ್ಯೋಗಸ್ಥರನ್ನ ಪ್ರತಿನಿಧಿಸುತ್ತೆ. ಹೌದಾ? ಈ ತರನಾಗಿ ನಿಮ್ಗೆ ಆಗಾಗಲೇ ಕಾಣ್ತಾ ಇದೆ ಬೋರ್ಡ್ ಮೇಲೆ ಕ್ವಶನ್ ಏನು ಕೇಳಿದ್ದಾರೆ. ಉದ್ಯೋಗಸ್ಥರು ಮೆಟ್ರೋದಲ್ಲಿ ತಂಗಿರುವ ವಿದ್ಯಾವಂತ ಮಹಿಳೆಯರನ್ನ ಯಾವ ಸಂಖ್ಯೆಯು ಪ್ರತಿನಿಧಿಸುತ್ತೆ? ಉದ್ಯೋಗಸ್ಥರು, ಮೆಟ್ರೋದಲ್ಲಿ ತಂಗಿರುವ ವಿದ್ಯಾವಂತ ಮಹಿಳೆಯರು, ಈ 4 ಇರ್ಬೇಕು ನೋಡ್ರಿ. ಉದ್ಯೋಗಸ್ಥರು ಅವ್ರು ಮೆಟ್ರೋದಲ್ಲಿ ಇರಬೇಕು, ಅವ್ರು ವಿದ್ಯಾವಂತರು ಇರಬೇಕು, ಅವ್ರು ಮಹಿಳೆಯರು ಇರಬೇಕು. ನೋಡ್ರಿ, ಮಹಿಳೆಯರನ್ನ ಯಾವ ಸಂಖ್ಯೆ ಸೂಚಿಸುತ್ತೆ? ಯಾವ್ದಿರ್ಬೋದು? ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೀವಿ. ಈಸಿಯಾಗಿ ಹೆಂಗ್ ಮಾಡ್ಬೇಕು ಗೊತ್ತಾ ನಾವು? ಮೊದಲು ಉದ್ಯೋಗಸ್ಥರು ಅಂದ್ರೆ ಯಾವುದು? ಟ್ರಯಾಂಗಲ್ ಯಾವ ನಂಬರ್ ಅದು ಎಲ್ಲವನ್ನು ಬರ್ಕೊಂಡ್ಬಿಡ್ರಿ. ಟ್ರಯಾಂಗಲ್ ಯಾವ್ಯಾವ ಇದೆ ನೋಡ್ರಿ. 1 ಅದ, ಆಮೇಲೆ 10 ಅದ, ಆಮೇಲೆ 11 ಅದ, ಆಮೇಲೆ 8 ಅದ. ಈ 4 ಸಂಖ್ಯೆಗಳು ಉದ್ಯೋಗಸ್ಥರನ್ನ ಪ್ರತಿನಿಧಿಸ್ತವೆ. ಅವು ಟ್ರಯಾಂಗಲ್ ಅಲ್ಲಿ ಅದಾವು. ನೆಕ್ಸ್ಟ್ ನಾನು ಉದ್ಯೋಗಸ್ಥರು ಮತ್ತು ಮೆಟ್ರೋದಲ್ಲಿ ತಂಗಿರುವ, ಮೆಟ್ರೋ ಏನು ಸೂಚಿಸುತ್ತೆ? ಮೆಟ್ರೋ ಸರ್ಕಲ್. ಹಾಗಾದ್ರೆ ಈಗ ಟ್ರಯಾಂಗಲ್ ಒಳಗಡೆ ಸರ್ಕಲ್ ಒಳಗಡೆ ಇರ್ತಕ್ಕಂಥ ತೆಗೆದುಕೊಳ್ಬೇಕು. ಸರ್ಕಲ್ ಒಳಗಡೆ ಯಾವ ಬರ್ತಾವು? 11 ಮತ್ತು 8 ಬರುತ್ತೆ. ಹೌದಾ? 1 ಮತ್ತು 10 ಬರಲ್ಲ. 1 ಮತ್ತು 10 ಬರಲ್ಲ, ತೆಗೆದಾಕ್ಬಿಡಿ. 11 ಮತ್ತು 8 ಬರ್ತಾವ. ಸರ್ಕಲ್ ಒಳಗಡೆ ಬರೋದ್ರಿಂದ 11 ಮತ್ತು 8 ಉಳ್ಕೊಂಡು.
ನೆಕ್ಸ್ಟ್ ಮೆಟ್ರೋದಲ್ಲಿ ತಂಗಿರುವ ವಿದ್ಯಾವಂತ ಮಹಿಳೆಯರು. ನೋಡ್ರಿ, ವಿದ್ಯಾವಂತ ತೆಗೆದುಕೊಳ್ಬೇಕು. ನೋಡ್ರಿ, ಸರ್ಕಲ್ ಒಳಗಡೆ ಮತ್ತೆ ಚೌಕ ತೆಗಿಬೇಕು, ಚೌಕನ್ನ ತೆಗೆದುಕೊಳ್ಬೇಕು. ನೋಡ್ರಿ, ಸರ್ಕಲ್ ಒಳಗಡೆ ಚೌಕ. ನೋಡ್ರಿ, ಚೌಕ ಅಂತಂದ್ರೆ 11 ಇಲ್ಲ, 11 ಹೊರಗಡೆ ಅದ, ಚೌಕದ ಹೊರಗಡೆ ಅದ. ನಿಮ್ಗೆ ಕಾಣ್ತಾ ಇದೆನಾ? ಅದು ನಾನು ಬಿಡಿಸ್ಲಿಕ್ಕೆ ಆಗಿಲ್ಲ ಅಂತ ಚಿತ್ರ ಕೊಟ್ಟಿದ್ದೀನಿ ಅಷ್ಟೇ. ನಾನು ಚೌಕದ ಹೊರಗಡೆ 11 ಅದ, ಹಾಗಾದ್ರೆ 11 ಹೊರಗಡೆ ತೆಗೆದ್ವಿ, 8 ಅಷ್ಟೇ ಉಳಿತು. ಈ 8 ನೋಡ್ರಿ ಮಹಿಳೆಯರೇನು ನೋಡ್ರಿ, ಆಯತದ ಒಳಗಡೆ ಇದೆ 8. ಇದು ಆಯತ ಇದೆಲ್ಲ ಟೋಟಲ್ ಆಗಿ ಆಯತದ ಒಳಗಡೆ 8 ಅದ, ಚೌಕದ ಒಳಗಡೆ 8 ಅದ, ಆಮೇಲೆ ವೃತ್ತದ ಒಳಗಡೆ 8 ಅದ, ಟ್ರಯಾಂಗಲ್ ಒಳಗಡೆ 8 ಅದ. ಹಾಗಾದ್ರೆ ಉದ್ಯೋಗಸ್ಥ ಮೆಟ್ರೋದಲ್ಲಿ ತಂಗಿರುವ ವಿದ್ಯಾವಂತ ಮಹಿಳೆಯರನ್ನ ಸೂಚಿಸ್ತಕ್ಕಂಥ ಸಂಖ್ಯೆ 8 ಈಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿ ಮಾಡಿದ್ವಿ ನಾವು. ಕರೆಕ್ಟ್ ಆನ್ಸರ್ ಎಷ್ಟು? 8. ಆಯ್ಕೆ 3 ಇದೆಲ್ಲ ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 11. ಒಂದು ಈಜುಕೊಳವು ಒಂದೇ ತೆರನಾದ ಹರಿವಿನ 3 ಕೊಳವೆಗಳಿಂದ ಭರ್ತಿ ಮಾಡಲ್ಪಟ್ಟಿದೆ. ಒಂದು ಸ್ವಿಮ್ಮಿಂಗ್ ಪೂಲ್, ಎ ಪೈಪು, ಬಿ ಪೈಪು ಮತ್ತು ಸಿ ಪೈಪ್, ಸೇಮ್ ಪೈಪ್ಗಳಿದಾವೆ. ಮೊದಲ 2 ಕೊಳವೆಗಳು ಏಕಕಾಲಿಕವಾಗಿ ಒಂದೇ ಸಮಯದಲ್ಲಿ ಈಜುಕೊಳವನ್ನು ತುಂಬುವ ಕಾರ್ಯಾಚರಣೆ ಮಾಡುತ್ತವೆ. ಆ ಅವಧಿಯಲ್ಲಿ 3ನೇ ಕೊಳವೆ ತಾನೊಂದೇ ಒಂಟಿಯಾಗಿ ಈಜುಕೊಳವನ್ನು ತುಂಬಿಸುತ್ತದೆ. ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ 2 ಕೊಳವೆಗಳು ಸ್ವಿಮ್ಮಿಂಗ್ ಪೂಲ್ ಅನ್ನ ತುಂಬಿಸಲಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೋ ಅದೇ ಅವಧಿಯನ್ನ ಸಿ ಪೈಪು ತಾನೊಂದೇ ಒಂಟಿಯಾಗಿ ತುಂಬಿಸುತ್ತೆ. ನೋಡ್ರಿ, ಇವೆರಡೂ ಸೇರಿಸಿ 10 ಗಂಟೆ ತೆಗೆದುಕೊಂಡ್ರೆ ಇದು ಒಂದೇ 10 ಗಂಟೆಯಲ್ಲಿ ಮುಗಿಸ್ಬಿಡುತ್ತೆ, ಫಿನಿಶ್. ಇದ್ರ ಸಾಮರ್ಥ್ಯ ಜಾಸ್ತಿ ಇದೆ ಅನ್ಸುತ್ತೆ. ಯಾಕೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇವೆರಡು ಏಕಕಾಲಿಕವಾಗಿ ತುಂಬಿಸ್ಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅದೇ ಸಮಯದಲ್ಲಿ ಸಿ ಪೈಪ್ ತಾನೊಂದೇ ಒಂಟಿಯಾಗಿ ತುಂಬಿಸುತ್ತೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಇವೆರಡು ತೆಗೆದುಕೊಳ್ತಕ್ಕಂಥ ಸಮಯ ಇದು ಒಂದೇ ತೆಗೆದುಕೊಳ್ತಕ್ಕಂಥ ಸಮಯ ಈಕ್ವಲ್ ಇರುತ್ತೆ, ಒಂದೇ ಆಗಿರುತ್ತೆ. ಕ್ಲಿಯರ್ ಇದು? ಎಸ್. ನೆಕ್ಸ್ಟ್ ಬರ್ತೀನಿ. ಇವಾಗ ಕ್ವಶನ್ ಸ್ಟಾರ್ಟ್ ಆಗೋದು ಮತ್ತೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ. ಅದಕ್ಕೆ ಹೇಳ್ತಾರೆ ನಾವು ಪಿ ಸಿ ಮತ್ತು ಪಿ ಎಸ್ ತುಂಬಾ ಈಸಿಯಾಗಿ ಬಿಡಿಸ್ತೀವಿ ಟೈಮ್ ಅಂಡರ್ ಕ್ವಶನ್ ಮತ್ತು ಪೈಪ್ಸ್ ಅಂಡ್ ಸಿಸ್ಟಮ್ ನಲ್ಲಿ. ಬಟ್ ಇಲ್ಲಿ ನೋಡ್ರಿ ಯಾವ ರೀತಿ ಕ್ವಶನ್ ಕೇಳಿದಾನೆ. ಎರಡನೇ ಕೊಳವೆಯು ತಾನೊಂದೇ ಮೊದಲನೇ ಕೊಳವೆಗಿಂತ 5 ಗಂಟೆ ವೇಗವಾಗಿ. ಮೊದಲನೇ ನೋಡ್ರಿ ಎರಡನೇ ಕೊಳವೆಯು ಇದು ಎರಡನೇ ಕೊಳವೆ, ಇದು ಒಂದನೇ ಕೊಳವೆ, ಇದು ಮೂರನೇ ಕೊಳವೆ. ಎರಡನೇ ಕೊಳವೆಯು 10 ಗಂಟೆ ತೆಗೆದುಕೊಂಡು ತಿಳ್ಕೊಳ್ರಿ. ಇದು ಮೊದಲನೇ ಕೊಳವೆಗಿಂತ 5 ಗಂಟೆ ಮುಂಚಿತವಾಗಿ ತುಂಬುತ್ತೆ. ಅಂದ್ರೆ 5 ಗಂಟೆ ಮುಂಚಿತವಾಗಿ ಅಂದ್ರೆ ಇದು 5 ಗಂಟೆ ಲೇಟ್ ಆಗುತ್ತೆ. ಹಂಗಂದ್ರೆ ಇದು 15 ಗಂಟೆ ತೆಗೆದುಕೊಳ್ಳುತ್ತೆ, ಇದು 10 ಗಂಟೆ ತೆಗೆದುಕೊಳ್ಳುತ್ತೆ. ಎರಡನೇ ಕೊಳವೆಯು ಮೊದಲನೇ ಪೈಪ್ಗಿಂತ 5 ಗಂಟೆ ಬೇಗ ಆಯ್ತು. ಇಲ್ಲಿ ಇದು 15 ತಾಸು ತೆಗೆದುಕೊಂಡ್ರೆ ಇದು 10 ತಾಸು ತೆಗೆದುಕೊಳ್ಳುತ್ತೆ. ಇದಕ್ಕೆ ಅವ್ರ ಮೊದಲನೇ ಸ್ಟೇಟ್ಮೆಂಟ್ ಕ್ಲಿಯರ್ ಆಯ್ತಾ ನಿಮಗಿಲ್ಲಿ? ಎರಡನೇ ಕೊಳವೆಯು ಮೊದಲನೇ ಪೈಪಿಗಿಂತ 5 ಗಂಟೆ ಮುಂಚಿತವಾಗಿ. ಇದು ಎಕ್ಸಾಂಪಲ್ ನಾನು ಹೇಳ್ತಾರೆ ನಿಮಗೆ ಗೊತ್ತಾಗ್ಲಿ ಅಂತೇಳಿ. ನೆಕ್ಸ್ಟ್ 5 ಗಂಟೆ ವೇಗವಾಗಿ ಮತ್ತು ಮೂರನೇ ಕೊಳವೆಗಿಂತ 4 ಗಂಟೆ ನಿಧಾನವಾಗಿ. ಮೂರನೇ ಕೊಳವೆಗಿಂತ 4 ಗಂಟೆ ನಿಧಾನವಾಗಿ ಅಂತಂದ್ರ ಇದು ತುಂಬಿದ 4 ತಾಸು ಆದ್ಮೇಲೆ ಇದು ನಿಧಾನ. ಮೂರನೇ ಪೈಪಿಗಿಂತ ನಿಧಾನ ಎಷ್ಟು? 4 ತಾಸು. 4 ತಾಸು ಅಂದ್ರ ಇದು 6 ಗಂಟೆಯಲ್ಲಿ ತುಂಬಿಡುತ್ತೆ. ಇಷ್ಟು ಅರ್ಥ ಮಾಡ್ಕೊಳ್ಬೇಕು ನೋಡ್ರಿ. ಇದು 6 ಗಂಟೆಯಲ್ಲಿ ತುಂಬುತ್ತೆ, 4 ಗಂಟೆ ನಿಧಾನ ಆಯ್ತಾ. ಇದು 15 ಗಂಟೆಯಲ್ಲಿ ತುಂಬುತ್ತೆ, ಇಲ್ಲಿಗೆ 5 ತಾಸು ಇದು ಮುಂಚೆ ಅಡ್ವಾನ್ಸ್ ಆಯ್ತಾ. ಎಸ್, ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು, ಉತ್ತರ ನಿಮಗೆ ಸಿಕ್ಬಿಡುತ್ತೆ. ಹೆಂಗ ಸಿಗುತ್ತೆ? ಮೊದಲನೇದೆಲ್ಲಾನು ಇವೆರಡು ತೆಗೆದುಕೊಳ್ತಕ್ಕಂಥ ಸಮಯ ಇದು ಒಂದೇ ತೆಗೆದುಕೊಳ್ತಕ್ಕಂಥ ಸಮಯ ಈಕ್ವಲ್ ಇರುತ್ತೆ. ಎಸ್, ಈ ಕ್ವಶನ್ ನೋಡ್ರಿ, ಇದು ನಿಮಗೆ ಗೊತ್ತಿರಲ್ಲ ಅಷ್ಟೇ. ಹಾಗಾದ್ರೆ ಮೊದಲನೇ ಕೊಳವೆಗೆ ಮಾತ್ರ ಅಗತ್ಯವಿರುವ ಸಮಯ. ಹಾಗಾದ್ರೆ ಮೊದಲನೇ ಕೊಳವೆ ಇದ್ರದ್ದು ಕ್ವಶನ್ ಕೇಳಿದ್ದಾರೆ. ಅಂದ್ರೆ 4 ಆಯ್ಕೆಗಳಲ್ಲಿ ಇರ್ತಕ್ಕಂಥದ್ದು ಇದ್ರ ಆನ್ಸರ್ ಎದ್ದು ಮೊದಲನೇ ಕೊಳವೆ ಯಾವುದು? 8 ಗಂಟೆದ, ಆಮೇಲೆ 12 ಗಂಟೆದ, ಆಮೇಲೆ 15 ಗಂಟೆದ, ಆಮೇಲೆ 18 ಗಂಟೆ ಅದ. ಇಷ್ಟು 4 ಆಯ್ಕೆಗಳು ಕೊಟ್ಟಿದ್ದಾರೆ. ಈಗ ನಾವು ಇವು 3 ಜೋಡಿಸ ಇದು ಒಂದೇ ಸಿಕ್ಕ ನೋಡ್ರಿ. ಈಗ 15 ಒಂದೇ ಸಿಕ್ಕುತ್ತಾ? ಇದು ಎಕ್ಸಾಂಪಲ್ ಇದೆ ಅಷ್ಟೇ, ಹೌದಾ? ಇಲ್ಲಿ 8 ಗಂಟೆ ತಿಂದ್ಕೊಂಡ್ರೆ ಇದು ಬಿ ಎಷ್ಟು ಗಂಟೆ ಆಗುತ್ತೆ ನೋಡ್ರಿ. 5 ಮೈನಸ್ ಆದ್ರೆ 3 ಆಗುತ್ತೆ. ಇಲ್ಲಿದ್ದಿಲ್ಲಿಗೆ ಎಷ್ಟಾಯ್ತು? 5 ಮೈನಸ್ ಆಯ್ತು. ಇಲ್ಲಿದ್ದಿಲ್ಲಿಗೆ ಎಷ್ಟಾಯ್ತು? -4 ಆಯ್ತು. ಈಗ ಇಲ್ಲಿದ್ದಲ್ಲಿ -4 ಮಾಡ್ರಿ, -1 ಆಗುತ್ತೆ. ಹಾಗಾದ್ರೆ ಮೈನಸ್ ಅಲ್ಲಿ ಬಂತು, ಉತ್ತರ 8 ಅಲ್ಲ. ಅಲ್ಲೇ ಗೊತ್ತಾಗ್ಬಿಡ್ತು ನಮ್ಗೆ 8 ಅಲ್ಲ, ತೆಗೆದಾಕ್ಬಿಡಿ. ನೆಕ್ಸ್ಟ್ ಇಲ್ಲಿ 12ರಲ್ಲಿ -5 ಆದ್ರೆ 7 ಆಯ್ತು. ಇಲ್ಲಿ -4 ಆದ್ರೆ -4 ಆಗ್ಬೇಕು ತಾನೆ. ಇಲ್ಲಿ ಎಷ್ಟಾಯ್ತು? 3 ಗಂಟೆ. ಇದು 12 ಗಂಟೆ, ಇದು 7 ಗಂಟೆ, ಇದು 3 ಗಂಟೆ. ಇದ್ರ ಪ್ರಕಾರ ಲೆಕ್ಕ ಮಾಡ್ಬೇಕು. ಈಗ ನಾವು ಇದ್ರ ಪ್ರಕಾರ ಲೆಕ್ಕ ಮಾಡಿದಾಗ ಈ 2 ಪೈಪ್ ತೆಗೆದುಕೊಳ್ತಕ್ಕಂಥ ಸಮಯ ಇದು ಒಂದೇ ಪೈಪ್ ತೆಗೆದುಕೊಳ್ತಕ್ಕಂಥ ಸಮಯ ಈಕ್ವಲ್ ಆಯ್ತಂದ್ರೆ ದ ರೈಟ್ ಆನ್ಸರ್ 12 ಮಾಡೋಣ. ಎಸ್, ಇಲ್ಲಿ ನೋಡ್ರಿ 12 ಎ ಪೈಪು,
ಬಿ ಪೈಪು 7, ಸಿ ಪೈಪು 3. ಇವು 3ರ ಲಸ ಎಷ್ಟಾಗುತ್ತೆ ನೋಡ್ರಿ? 12. 12ರ ಮಗ್ಗೆಲಿ 12ರ ಮಗ್ಗೆ ಹೇಳ್ತೋಬೇಕು. 12 ಅಂದ್ರೆ 12, 12ರ ಮಗ್ಗೆಗಿಲ್ಲ. 12 24, 7ರ ಮಗ್ಗೆಲಿಲ್ಲ. 12 3 36, 7ರ ಮಗ್ಗೆಲಿಲ್ಲ. 12 4 48, 7ರ ಮಗ್ಗೆ 49 ಅದ, ಇಲ್ಲ. 12 60, 7ರ ಮಗ್ಗೆಲಿಲ್ಲ. ಲಸ 12 12 72, 12 7 84, 12 7 84 ಇದೆ. ಹೌದಾ? 12 7 84 ಇದೆ. ಆ 84 3ರ ಮಗ್ಗೆಲಿನ ಅದ ನೋಡ್ರಿ. 12 7 84, 12 7 84, 7 ಎಷ್ಟು 84, 7 12 84, 3 ಎಷ್ಟು 84, 3 2 6, 2 ಉಳಿತೆ 24, 3 8 24. ಈಗ ಇವೆರಡು ಕೂಡಿಸ್ರಿ, ಇದು ಒಂದು ಕೂಡಿಸ್ರಿ ನೋಡ್ರಿ. 12 1 7 ಎಷ್ಟಾಗುತ್ತೆ? 19 ಆಗುತ್ತೆ. ಇದು 28 ಆಗುತ್ತೆ. ಇವೆರಡು ಸಾಮರ್ಥ್ಯನೇ ಬೇರೆ ಆಗುತ್ತೆ, ಇದ್ರ ಸಾಮರ್ಥ್ಯನೇ ಬೇರೆ ಆಗುತ್ತೆ. ಹಾಗಾದ್ರೆ ಇದು ಕೂಡ ಆಯ್ಕೆ ಅಲ್ಲ. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ನೆಕ್ಸ್ಟ್ ಈಗ 15ಕ್ಕೆ ಬರ್ತೀನಿ ನಾನು. 15 ಇದು ಸೇಮ್ ಬರ್ತ ನೋಡ್ರಿ. 15 10 6 ಸೇಮ್ ಇದೆ ಇದು. ಈಗ ಇದ್ರದ್ದು ಮಾಡಿ ನೋಡೋಣ. ಇದ್ರದ್ದು ಮಾಡಿದ್ರು ಕೂಡ ಅಷ್ಟೇ ಬರಬೇಕಲ್ಲ. ಏನು ಬರಬೇಕು? ಇವೆರಡ್ರದ್ದು ಇದು ಒಂದು ಈಕ್ವಲ್ ಆಗಬೇಕು. ಎಸ್, ಇಲ್ಲಿ ನೋಡ್ರಿ. ಎಸ್, ಏನದು? 15 10 6. 3 ಲಸ್ ಎಷ್ಟಾಗುತ್ತೆ ನೋಡ್ರಿ? 15 15 ದೊಡ್ಡದು ಯಾವುದು? 15 15 ಒಂದಲ್ಲ 15, 10ರ ಮಗ್ಗೆಲಿ 15, 15 2 30, 10ರ ಮಗ್ಗೆಲಿ 30, 6ರ ಮಗ್ಗೆಲಿ 30. 15 ಎಷ್ಟಲ್ಲಿ 30 ಸಾಮರ್ಥ್ಯ, 15 2 30, 10 ಎಷ್ಟಲ್ಲಿ 30, 10 3 30, 6 ಎಷ್ಟಲ್ಲಿ 30, 6 5 30. ಈಗ ಇವೆರಡು ಎಷ್ಟು ನೋಡ್ರಿ? ಇದು ಒಂದೆಷ್ಟು ನೋಡ್ರಿ? 2 3 5, ಇದು ಒಂದೇ 5 ನೋಡಿ. ಇಲ್ಲಿ ಈಸಿಯಾಗಿ ಸಿಕ್ಬಿಡ್ತಿ. ಉತ್ತರ ಎಷ್ಟು? 15. ಎ ಪೈಪು ಕ್ವಶನ್ ಏನ್ ಕೇಳಿದ್ರೆ ಎ ಪೈಪು ಒಂದೇ ಅಗತ್ಯವಿರುವ ಸಮಯ 15 ಗಂಟೆಗಳು ಈಸ್ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇಲ್ಲೇ ಗೊತ್ತಾಗ್ಬಿಡ್ತು. ಇವೆರಡು ತುಂಬತಕ್ಕಂಥ ಸಮಯ ಮತ್ತು ಇದು ಒಂದೇ ತುಂಬತಕ್ಕಂಥ ಸಮಯ ಒಂದೇ ಅದ. ಇವೆರಡು ತುಂಬತಕ್ಕಂಥ ಸಮಯ ನೋಡ್ರಿ ಎಷ್ಟಾಗುತ್ತೆ? 2 ಲೀಟರ್, ಇದೊಂದು 3 ಲೀಟರ್, 5 ಲೀಟರ್ ಆಗ್ತವೆ. ಎಷ್ಟು ಗಂಟೆ ಆಗುತ್ತೆ? 30 ಲೀಟರ್ ತುಂಬಕ್ಕೆ. 30 ಲೀಟರ್ ತುಂಬಕ್ಕೆ ಒಂದು 5 ಲೀಟರ್ ಆದ್ರೆ 5 6 30 ಆಗುತ್ತೆ. ಅದೇ ರೀತಿ ಇದು ಒಂದೇ ಪೈಪು, ಒಟ್ಟು 30 ಇದಾವೆ. ಇದು ಒಂದೇ ಪೈಪ್ 5 ಲೀಟರ್ ಆಗುತ್ತೆ. 5 1 5 6 ಸೇಮ್ ಸಮಯ ಆತ. ಎಸ್, ರೈಟ್ ಆನ್ಸರ್ 15 ಗಂಟೆಗಳು ಈಸ್ ರೈಟ್ ಆನ್ಸರ್. ಎಷ್ಟು ಈಸಿಯಾಗಿ ಕಂಡುಹಿಡಿದ್ಬಿಟ್ಟು ನಾವು. ಹಿಂಗೆ ನಾವು ಆಯ್ಕೆಗಳ ಮುಖಾಂತರ ನಾವು ಉತ್ತರಗಳನ್ನು ಕಂಡುಹಿಡ್ಕೊಳ್ಬೇಕು. ಕ್ಲಿಯರ್? ಅರ್ಥ ಆಯ್ತಾ ಇದು? ಎಸ್. ನೆಕ್ಸ್ಟ್ ಕ್ವಶನ್ 12. ನಿತಿನ್ನ ವಯಸ್ಸೇನು? ನಿತಿನ್ನ ವಯಸ್ಸೇನು ಅಂತ ಕ್ವಶನ್ ಕೇಳಿದ್ದಾರೆ ಅಷ್ಟೇ. ಒಂದನೇದು ಕೊಟ್ಟಿದ್ದಾರೆ. 8 ವರ್ಷಗಳ ಹಿಂದೆ ನಿತಿನ್ನ ವಯಸ್ಸು ಈಗಿರುವ ವಯಸ್ಸಿನ ಅರ್ಧದಷ್ಟಿತ್ತು. ನೋಡಿ, ಇದ್ರ ಮುಖಾಂತರ ನಿತಿನ್ನ ವಯಸ್ಸು ಕಂಡುಹಿಡಿಬಹುದೇನು ನಾವು? ನೋಡ್ರಿ, ಪ್ರೆಸೆಂಟ್ X ವರ್ಷ ಇತ್ತು ಅಂತ ಇಟ್ಕೊಳ್ರಿ. ಪ್ರೆಸೆಂಟ್ ಇದು ಒಂದೇದು ಎ ಐತಲ್ಲ, ಅದಕ್ಕೆ ಬರ್ತಾ ಇದೆ ನಾನು. ನಿತಿನ್ನ ವಯಸ್ಸನ್ನು ಕಂಡುಹಿಡಬೇಕಂತ ಇದ್ರೆ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಯಿಂದ ಅವರ ವಯಸ್ಸು ಕಂಡುಹಿಡಲಿಕ್ಕೆ ಬರುತ್ತೆ ನೋಡೋಣ ನಾವು. 8 ವರ್ಷಗಳ ಹಿಂದೆ ಪ್ರೆಸೆಂಟ್ X ಅದಾವ. 8 ವರ್ಷಗಳಿಂದಾಗ X - 8. ಇದು 8 ವರ್ಷ ಹಿಂದಲ್ದು, ಇದು ಪ್ರೆಸೆಂಟ್ ಏಜು. 8 ವರ್ಷಗಳ ಹಿಂದೆ ನಿತಿನ್ನ ವಯಸ್ಸು ಈಗಿರುವ ವಯಸ್ಸಿನ ಅರ್ಧ ಅಂದ್ರೆ 1/2 ಇದೆ. ಹೌದು ತಾನೆ? ನೋಡ್ರಿ, 8 ವರ್ಷಗಳು ಇವತ್ತು ಪ್ರೆಸೆಂಟ್ ಅದು 8 ವರ್ಷಗಳು 8 - X - 8. ಇವತ್ತಿನ ಅರ್ಧ 8 ವರ್ಷಗಳ ಹಿಂದದ. ಇದ್ರ ಮುಖಾಂತರ ನಾವು ನಿತಿನ್ನ ವಯಸ್ಸು ಕಂಡುಹಿಡ್ಲಿಕ್ಕೆ ಬರ್ತಾನೆ ನೋಡ್ಬೇಕು. ಕಂಡುಹಿಡ್ಲಿಕ್ಕೆ ಬರ್ತಾನೆ ನೋಡ್ರಿ. ಈಗ ನೋಡಿ, ಈ 2 ಈ ಕಡೆ ಬಂದು ಗುಣಾಕಾರ ಆಗುತ್ತೆ. ಈ 2 ಈ ಕಡೆ ಬಂದು ಗುಣಾಕಾರ ಆಗುತ್ತೆ. ಅಂದ್ರೆ 2 × X - 8 = X × 1 X. ಆಯ್ತಾ? 2 × X ಏನಾಗುತ್ತೆ? 2X ಆಗುತ್ತೆ. ಮೈನಸ್ 8 2 16 ಆಗುತ್ತೆ = X. ಈ X ಏನಾಗುತ್ತೆ? ಒಳಗಡೆ ಬರುತ್ತೆ. ಈಗ 2X ಈ ಪ್ಲಸ್ X ಈ ಕಡೆ ಬಂದ್ರೆ -X ಆಯ್ತು = -16. ಈ ಕಡೆ ಹೋದ್ರೆ +16 ಆಯ್ತು. ಏನಿಲ್ಲ ಅಂದ್ರೆ +16. ಹಾಗಾದ್ರೆ X = 2X ದಲ್ಲಿ X ಹೋದ್ರೆ ಎಷ್ಟಾಯ್ತು? X = 16 ನಮಗೆ ಸಿಕ್ತು. ಪ್ರೆಸೆಂಟ್ ಏಜ್ ಎಷ್ಟು? ನಿತಿನ್ನ ಪ್ರೆಸೆಂಟ್ ಏಜ್ 16 ವರ್ಷಗಳು ಸಿಕ್ತು. ನೋಡ್ರಿ, ಸಿಕ್ತು ನಮಗೆ. ಹೇಳಿಕೆ ಮುಖಾಂತರ ನಿತಿನ್ನ ವಯಸ್ಸು ಸಿಕ್ತು. ಅದು ಒಂದು ಹೇಳಿಕೆಯಿಂದ ಸಿಕ್ತು. ಗೊತ್ತಾಯ್ತು ನಿಮಗೆ? ನಿತಿನ್ನ ಈಗಿನ ವಯಸ್ಸು 8 ವರ್ಷಗಳ ಹಿಂದೆ ಈಗಿನ ವಯಸ್ಸಿನ ಅರ್ಧದಷ್ಟಿತ್ತು. ಹಾಗಾದ್ರೆ ಇಲ್ಲಿ ಗೊತ್ತಾಯ್ತು ನಮಗೆ. ಇವತ್ತೆಷ್ಟದ? 16 ಅದ. 8 ವರ್ಷಗಳ ಹಿಂದೆ 8 ಇರುತ್ತೆ ನೋಡ್ರಿ. ಇವತ್ತಿನ ಅರ್ಧ ಐತೆ ತಾನೆ? ನಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಈಗ ಯಾವ್ದ್ರಿಂದ? ಸ್ಟೇಟ್ಮೆಂಟ್ ಎ ಇಂದ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಿ ಕೊಟ್ಟಿದ್ದಾರೆ. ಇನ್ನೂ ಒಂದು. ಈಗಿನಿಂದ 4 ವರ್ಷಗಳಲ್ಲಿ
ನಿತಿನನು 6 ವರ್ಷಗಳ ಹಿಂದೆ ಹೊಂದಿದ್ದ ವಯಸ್ಸಿನ 2ರಷ್ಟು ವಯಸ್ಸಿನಾಗುತ್ತಾನೆ. ಇದು ಒಂದು ನೋಡೋಣ, ಇದು ಬರ್ತೋ ಇಲ್ಲೋ ಆನ್ಸರ್ ಅಥವಾ ಮಾಡ್ಲಿಕ್ಕೆ ಬರ್ತೋ ಇಲ್ಲೋ ನೋಡೋಣ. ಈಗಿನಿಂದ ಇವತ್ತು ಎಕ್ಸ್ ಅದ, ಪ್ರೆಸೆಂಟ್ ಏಜ್ ಎಕ್ಸ್. ಈಗಿನಿಂದ 4 ವರ್ಷಗಳಲ್ಲಿ, 4 ವರ್ಷಗಳಂತಂದ್ರೆ ಪ್ಲಸ್ 4 ವರ್ಷ, ಪ್ರೆಸೆಂಟ್ 4 ವರ್ಷ, ಈಗಿನಿಂದ 4 ವರ್ಷಗಳಲ್ಲಿ. ಕ್ಲಿಯರಾ? ಇದು 4 ವರ್ಷಗಳಲ್ಲಿ. 6 ವರ್ಷಗಳ ಹಿಂದೆ, 6 ವರ್ಷಗಳ ಇವತ್ತು ಎಕ್ಸ್ ಆಯ್ತಂದ್ರೆ 6 ವರ್ಷಗಳಿಂದ ಅಂದ್ರೆ ಎಕ್ಸ್ ಮೈನಸ್ 6. ಇದು 4 ವರ್ಷದ ನಂತರ, ಇದು 6 ವರ್ಷದ ಹಿಂದೆ. ಕ್ಲಿಯರಾ? 6 ವರ್ಷಗಳ ಹಿಂದೆ ಹೊಂದಿದ್ದ 2ರಷ್ಟು ವಯಸ್ಸನಾಗಿದ್ದಾನೆ. ನೋಡ್ರಿ, 4 ವರ್ಷಗಳ ಮುಂದೆ 6 ವರ್ಷಗಳ ಹಿಂದೆ ಏನಿದೆನೋ ಅದರ 2ರಷ್ಟು ಇವತ್ತು 4 ವರ್ಷಗಳ ಮುಂದೆ ಇದೆ ಅಂತೆ. ಕ್ಲಿಯರ್ ಆಯ್ತು? ಇದು ಪ್ರೆಸೆಂಟೇಜ್ ಅದ. 4 ವರ್ಷ ಈಗಿನಿಂದ 4 ವರ್ಷ ಎಷ್ಟಾಗುತ್ತೆ ನೋಡ್ರಿ, 6 ವರ್ಷದ ಹಿಂದೆ ಏನಿದೆಲ್ಲ ಅದರ 2ರಷ್ಟು ಆಗುತ್ತಂತೆ. ಹೌದಾ? ಅವ್ರು ಕೊಟ್ಟಿದ್ದನ್ನ ಕರೆಕ್ಟ್ ಆಗಿ ಚಿನ್ನ ಅರ್ಥ ಆಯ್ತು ಎಲ್ಲರಿಗೂ? ಪ್ರೆಸೆಂಟೇಜು ಈಗಿನಿಂದ 4 ವರ್ಷ ಅಂದ್ರೆ ಪ್ಲಸ್ 4 ವರ್ಷ, ಇದು ಎಷ್ಟಾಗುತ್ತಂತೆ ಈಗಿನಿಂದ 6 ವರ್ಷದಿಂದ ಮೈನಸ್ 6 ಆಯ್ತು, ಇದರ 2ರಷ್ಟು ಅಂತ ಹಚ್ಕೊಂಡಿದ್ದೀನಿ. ಕ್ಲಿಯರಾ? ಎಸ್. ಇದನ್ನ ಬಿಡಿಸೋಣ. ಇದನ್ನ ಬಿಡಿಸಿದ್ರೆ ನಿತಿನನ ವಯಸ್ಸು ಇಷ್ಟು ಬರ್ತಾ ಇಲ್ಲ ನೋಡೋಣ, 16 ವರ್ಷ. ನಿತಿನನ ಈಗಿನ ವಯಸ್ಸು ಎಷ್ಟು? 16 ವರ್ಷ. ನೋಡೋಣ. 2 into x 2x minus 2 into 6 12 is equal to x plus 4. ಆಯ್ತಾ? ಈ ಎಕ್ಸ್ ಒಳಗಡೆ ತರೋಣ, ಈ ಪ್ಲಸ್ 12 ಆ ಕಡೆ ಒಯ್ಯೋಣ. ನೋಡ್ರಿ, 2x ಈ ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಯ್ತು, ಇಸ್ ಈಕ್ವಲ್ ಟು 4ಕ್ಕೆ 4 ಮೈನಸ್ 12 ಈ ಕಡೆ ಬಂದ್ರೆ ಪ್ಲಸ್ 12 ಆಯ್ತು. ಈಗ 2x ದಲ್ಲಿ ಎಕ್ಸ್ ಹೋದ್ರೆ 1x ಹೋದ್ರೆ ಎಕ್ಸ್ ಉಳಿಯಿತು, 12 1 4 16 ಆಯ್ತು, ಎಕ್ಸ್ ಇಸ್ ಈಕ್ವಲ್ ಟು 16 ಬಂತು. ನೋಡ್ರಿ, ಎರಡೂ ಹೇಳಿಕೆಗಳಿಂದ ಕರೆಕ್ಟ್ ಆಗಿ ಉತ್ತರ ಸಿಕ್ತು. ಎಕ್ಸ್ ಇಸ್ ಈಕ್ವಲ್ ಟು 16, ಇಲ್ಲಿ ಕೂಡ ಎಕ್ಸ್ ಇಸ್ ಈಕ್ವಲ್ ಟು 16. ಎಷ್ಟು ಈಜಿ ಸಿಕ್ತು ನಮಗೆ. ಈಗ ಎರಡೂ ಕ್ಲಿಯರ್ ಆಯ್ತು ನಿಮಗೆ? ಎಸ್. ಆಯ್ಕೆಗಳಿಗೆ ಹೋಗ್ತೀನಿ ನಾನು. ಇವೆರಡರಿಂದ ನಿಮಗೆ ಉತ್ತರ ಸಿಕ್ತು. ಅವ್ರು ಏನೇನು ಕೇಳ್ಯಾರ, ಯಾವ್ದು ಉತ್ತರ ಕರೆಕ್ಟ್ ಆಗ್ಬೋದು ನೋಡ್ಕೊಳ್ಬೇಕೀಗ. ಎ ಹೇಳಿಕೆ ಒಂದೇ ಸಾಕು, ಬಿ ಹೇಳಿಕೆ ಒಂದೇ ಕೇಳಿರುವ ಪ್ರಶ್ನೆಗೆ ಉತ್ತರಿಸಲು ಸಾಕಾಗುವುದಿಲ್ಲ. ಇಲ್ಲ, ಎ ಹೇಳಿಕೆಯೊಂದನ್ನು ಬೇಕು ಅಥವಾ ಇದಾದ್ರೂ ಬೇಕು, ಎರಡರಲ್ಲೇ ಒಂದು ಬೇಕು ನಮಗೆ. ಹೌದಾ? ಎ ಹೇಳಿಕೆಯಿಂದ ಸಾಕಂತೆ. ಹಾಗಾದ್ರೆ ಬಿ ಹೇಳಿಕೆಯೊಂದೇ ಕೇಳಿರುವ ಪ್ರಶ್ನೆಗೆ ಉತ್ತರಿಸಲು ಸಾಕಾಗೋದಿಲ್ಲ. ಎಸ್, ಬಿ ಹೇಳಿಕೆಯೊಂದೇ ಕೇಳಿರುವ ಪ್ರಶ್ನೆಗೆ ಉತ್ತರಿಸಬಹುದು. ಇದು ಬೇಡಪ್ಪ ಅಂತ ಇಟ್ಕೊಳ್ರಿ. ಬಿ ಹೇಳಿಕೆಯೊಂದೇ ನಮಗೆ ಎಕ್ಸ್ ಇಸ್ ಕೊಡದ್ದಾರ ಅಂತ ಸಿಗುತ್ತೆ. ಹಾಗಾದ್ರೆ ತಪ್ಪದು. ಎ ಒಂದನೇ ಆಯ್ಕೆ ಏನಿದೆಲ್ಲ, ಒಂದನೇ ಆಯ್ಕೆ ಏನಾಯ್ತು? ತಪ್ಪಾಯ್ತು. ನೆಕ್ಸ್ಟ್ ಎರಡನೇ ಆಯ್ಕೆಗೆ ಬರ್ತೀನಿ. ಹೌದಾ? ಅವ್ರು ಏನಂತ ಹೇಳಿದ್ರೆ ಒಂದನೇ ಆಯ್ಕೆಯಲ್ಲಿ ಬಿ ಹೇಳಿಕೆಯೊಂದೇ ಸಾಕಾಗೋದಿಲ್ಲ ಅಂತ ಹೇಳಿದ್ರೆ, ಎಸ್, ಬಿ ಹೇಳಿಕೆಯೊಂದೇ ಸಾಕು ನಮಗೆ. ಇಲ್ಲಿ ಕೂಡ ಎಕ್ಸ್ ಇಸ್ ಕೊಡೋದ್ನಾರ ಬಂದ ಎಸ್. ಹಾಗಾದ್ರೆ ಮುಗೀತದು. ನೆಕ್ಸ್ಟ್ ಎರಡನೇದಕ್ಕೆ ಬರ್ತೀನಿ ನಾನು. ಎ ಮತ್ತು ಬಿ ಎರಡೂ ಹೇಳಿಕೆಗಳು ಒಟ್ಟಿಗೆ ಉತ್ತರಿಸಲು ಸಾಕಾಗುತ್ತವೆ, ಆದರೆ ಒಂದು ಪ್ರತ್ಯೇಕ ಹೇಳಿಕೆಯು ಸಾಕಾಗುವುದಿಲ್ಲ. ನೋಡ್ರಿ, ನಿತಿನಿನ ವಯಸ್ಸು ಎಷ್ಟನಕ ಇವೆರಡು ಹೇಳಿಕೆ ಬೇಕಂತೆ. ಇದರಲ್ಲಿ ಯಾವುದಾದ್ರೂ ಒಂದು ಹೇಳಿಕೆ ಸಾಕಾಗೋದಿಲ್ಲ ಅಂತ ಹೇಳಿದರೆ, ಇಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಬೇಕು, ಯಾವುದಾದ್ರೂ ಒಂದು ಸಾಕು ಅಷ್ಟೇ ನಮಗೆ. ಹೌದಾ? ಇದಾದ್ರೂ ಉತ್ತರ ಕರೆಕ್ಟ್ ಬರುತ್ತೆ, ಇದಾದ್ರೂ ಉತ್ತರ ಬರುತ್ತೆ. ಹಾಗಾದ್ರೆ ಅವ್ರು ಏನಂತ ಹೇಳಿದರೆ, ಆದ್ರೆ ಯಾವುದೇ ಪ್ರತ್ಯೇಕ ಹೇಳಿಕೆಯು ಸಾಕಾಗೋದಿಲ್ಲ ಅಂದ್ರೆ ಪ್ರತ್ಯೇಕ ಹೇಳಿಕೆ ಸಾಕಾಗುತ್ತೆ ನಮಗೆ. ಇದರಲ್ಲಿ ಇದಾದ್ರೂ ಬೇಕು, ಇದಾದ್ರೂ ಬೇಕು, ಅದಕ್ಕೆ ಸಾಕಾಗೋದಿಲ್ಲ ಅಂದ್ರೆ ಮೂರನೇ ಆಯ್ಕೆ ಕೂಡ ತೆಗೆದಾಕಿದ್ವಿ ನಾವು. ಎಸ್. ನೆಕ್ಸ್ಟ್ ಮೂರನೇದಕ್ಕೆ ಬರ್ತೀನಿ. ಎಸ್, ಬಿ ಹೇಳಿಕೆಯಿಂದೇ ಸಾಕಾಗುತ್ತದೆ, ಇದು ಒಂದೇ ಸಾಕಂತೆ. ಆದರೆ ಎ ಹೇಳಿಕೆಯಿಂದಲೇ ಕೇಳಿರುವ ಪ್ರಶ್ನೆಗೆ ಉತ್ತರಿಸಲು ಸಹಾಯಕವಾಗುವುದಿಲ್ಲ. ಎಸ್, ಕೇಳಿರುವ ಪ್ರಶ್ನೆಗೆ ಎ ಕೂಡ ಉತ್ತರ ನೀಡುತ್ತೆ, ಬಿ ಕೂಡ ಉತ್ತರ ನೀಡುತ್ತೆ, ಎ ಕೂಡ ಉತ್ತರ ನೀಡುತ್ತೆ. ಹಾಗಾದ್ರೆ ಮೂರನೇ ಹೇಳಿಕೆ ಕೂಡ ತಪ್ಪು. ಹೌದಾ? ಎಸ್, 3 ತಪ್ಪಾದ್ಮೇಲೆ 4 ಸರಿ ಇರಬೇಕಲ್ಲ. ಹಾಗಾದ್ರೆ ಯಾವ ರೀತಿ ಸರಿ ಅದ ನೋಡ್ರಿ, ಯಾವ ರೀತಿ ಸರಿ ಅದ ನೋಡ್ರಿ. ಪ್ರಶ್ನೆಗೆ ಉತ್ತರಿಸಲು ನಿತಿನಿನ ವಯಸ್ಸು ಕ್ವಶನ್ ಕೇಳಿದ್ರೆ ಅಷ್ಟೇ ಕ್ವಶನ್. ಅದಕ್ಕೆ ಉತ್ತರಿಸಲು ಪ್ರತಿಯೊಂದು ಹೇಳಿಕೆಯು ತಾನೊಂದೇ ಸಾಕಾಗುತ್ತದೆ. ಪ್ರತಿಯೊಂದು ಹೇಳಿಕೆಯು, ಇದು ಒಂದು ಹೇಳಿಕೆ, ಇದು ತಾನೊಂದೇ ಸಾಕು, ಇದು ಒಂದರೆ ಸಾಕು ಅಥವಾ ಇದು ಒಂದರೆ ಸಾಕು. ಪ್ರತಿಯೊಂದು ಹೇಳಿಕೆಯು ತಾನೊಂದೇ ಸಾಕಾಗುತ್ತದೆ ಈಸ್ ರೈಟ್ ಆನ್ಸರ್ ಆಗುತ್ತೆ. ಪ್ರತಿಯೊಂದು ಹೇಳಿಕೆ ಅಂದ್ರೆ ಎ ಹೇಳಿಕೆ ಇದರಾಗಿರ್ಬೋದು, ಬಿ ಹೇಳಿಕೆ ಆಗಿರ್ಬೋದು, ಇದರಲ್ಲಿ ತಾನೊಂದೇ ಸಾಕಾಗುತ್ತೆ. ಇದರ ಒಂದು ಸಾಕು, ಇದರ ಒಂದು ಸಾಕು. ಹಾಗಾದ್ರೆ ರೈಟ್ ಆನ್ಸರ್ 4. ಇಷ್ಟು ಈಜಿ ನೋಡ್ರಿ, ಎಷ್ಟು ಈಸಿ. ನಾವು ಲೆಕ್ಕಗಳನ್ನು ಬಿಡಿಸ್ಕೊಳ್ಬೇಕು. ಇಂಥ ಕ್ವಶನ್ಗಳು ಎಕ್ಸಾಮ್ ಅಲ್ಲಿ ಕೇಳಿದ KS ಅಲ್ಲಿ ಸ್ವಲ್ಪ ನಾನು ಈಗಾಗಲೇ 6 ಲೆವೆಲ್ 7 ಲೆವೆಲ್ ಈ ರೀತಿ ಹೋಗ್ತಾ ಇದ್ದಾವೆ. ನಾವು PCPSIಗೆ 2nd ಲೆವೆಲ್ ಮತ್ತು 3rd 4th ಲೆವೆಲ್ ವರೆಗೂ ಹೋಗ್ತೀವಿ. 5th ಲೆವೆಲ್ ವರೆಗೆ ನಾವು ಕ್ವಶನ್ಗಳನ್ನ ನೋಡಬಹುದು. PSI ಅಲ್ಲಿ, PC ಇಲ್ಲ. ಹೌದಾ? ಬಟ್ KS ಅಲ್ಲಿ ಲೆವೆಲ್ 7 ಲೆವೆಲ್ 8 ವರೆಗೂ ಹೋಗುತ್ತೆ.
ಹೌದಾ? ಎಸ್, ಅದಕ್ಕೋಸ್ಕರ ನೀವು ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳ ಬಗ್ಗೆ ನೋಡ್ಕೊಳ್ಬೇಕು. ತುಂಬ ಈಸಿ ಅನಿಸುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 13. ಅಶೋಕ್ ಮತ್ತು ಕಂಪನಿಯು ತಮ್ಮ ಕಂಪನಿಯ ಪ್ರತಿರೂಪವನ್ನು ಆಧುನೀಕರಣಗೊಳಿಸುವ ಸಲುವಾಗಿ ನಿರ್ಧರಿಸುತ್ತಾರೆ. ಕಂಪನಿ ಒಂದು ಭಾಗವಾಗಿ ರೂಪಿಸಲಿಕ್ಕಾಗಿ ಕಂಪನಿಯ ಹೆಸರನ್ನು ಬದಲಾಯಿಸಲು ಇಚ್ಛಿಸಿದ್ದಾರೆ. ಅದಕ್ಕಾಗಿ 4 ಪ್ರಥಮಾಕ್ಷರಿಗಳ ಸಣ್ಣ ಪಟ್ಟಿ ಮಾಡಿದ್ದಾರೆ. ಕಂಪನಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅದರ ಪಾರದರ್ಶಕ ಗಾಜಿನ ಮೇಲೆ ಲಂಬವಾಗಿ ಮೇಲಿನಿಂದ ಕೆಳಗೆ ಬಣ್ಣ ಲೇಪಿಸಿದಾಗ ಒಳಭಾಗ ಮತ್ತು ಹೊರಭಾಗ ಎರಡೂ ಕಡೆಯಿಂದಲೂ ಓದಿದಾಗಲೂ ಒಂದೇ ಇರುವಂತಹ ಹೆಸರನ್ನು ಆಯ್ಕೆ ಮಾಡಲು ಸೂಚಿಸಿದ್ದಾರೆ. ಕೆಳಗಿನ ಯಾವ ಹೆಸರನ್ನು ಅವರು ಆರಿಸಬಹುದು? ನೋಡ್ರಿ, ಎರಡೂ ಕಡೆಯಿಂದಲೂ ಸೇಮ್ ಕಾಣಬೇಕು. ಈಗ ಒಂದು ಡೋರ್ ಮೇಲೆ, ಗಾಜಿನ ಡೋರ್ ಮೇಲೆ ಬರ್ದಿರ್ತಾರೆ ಪುಲ್ ಅಂಡ್ ಪುಷ್ ಅಂತೇಳಿ. ಈ ಕಡೆಯಿಂದ ಪುಷ್, ಆ ಕಡೆಯಿಂದ ಪುಲ್ ಅಂತ ಎರಡು ಕಡೆ ಇರುತ್ತೆ. ಇಲ್ಲೇ ಎರಡೂ ಕಡೆಯಿಂದ ಓದಿದಾಗ ಸೇಮ್ ಕಾಣಬೇಕಂತ ಲೆಟರ್ ಅವ್ರು ಹೇಳಿದ್ದಾರೆ. ಲಂಬವಾಗಿ ನಾನು ಈಗಾಗಲೇ ಲಂಬವಾಗಿ ಬರ್ದಿದ್ದೀನಿ. ವೀಮ್, ಟೈಮ್, ಇಲ್ಲೇ ನೋನಾ ತಾನೆ ಅದು, ಎಸ್, ಆಮೇಲೆ ಮೀಟಾ ಅಂತ ಹಿಂಗೆ ಬರ್ದಿದ್ದಾರೆ. ನಾನು ಬರ್ದಿದ್ದೀನಿ ಲಂಬವಾಗಿ. ಇದು ಆ ಕಡೆಯಿಂದ ನೋಡಿದಾಗ ಕೂಡ ಒಳಭಾಗ ಮತ್ತು ಹೊರಭಾಗ ಎರಡೂ ಕಡೆಯಿಂದಲೂ ಓದಿದಾಗಲೂ ಒಂದೇ ಇರುವಂತ ಹೆಸರು ಸೇಮ್ ಇರಬೇಕು. ಯಾವುದೇ ಕಾರಣಕ್ಕೂ ಬದಲಿ ಆಗಬಾರ್ದು. ಯಾವುದು ಇದರಲ್ಲಿ ಅಂದ್ರೆ ಮಿರರ್ ಇಮೇಜ್ ಅಷ್ಟೇ ನಮಗೆ ಬೇಕಾಗಿರೋದಿಲ್ಲ. ಮಿರರ್ ಇಮೇಜ್ ಇದು ಮಿರರ್ ಅಲ್ಲಿ ನೋಡಿದಾಗ ಹೆಂಗ್ ಕಾಣಿಸುತ್ತೆ? ಇದು ಡಬ್ಲ್ಯೂ ಕಾಣಿಸುತ್ತೆ. ಬಟ್ ಇದು ಈ ನೋಡ್ರಿ ಹಿಂಗ ಕಾಣಿಸುತ್ತೆ. ನಾವು ಒಳಗಡೆಯಿಂದ ಈ ನೋಡಿದ್ರೆ ಆ ಕಡೆಯಿಂದ ಹೋದ್ಮೇಲೆ ಈ ಕಡೆ ಮುಖ ಆಗಿರುತ್ತೆ. ಹೌದು ತಾನೆ? ಈ ತರ ಕಾಣಿಸುತ್ತೆ. ಹೌದು ತಾನೆ? ಎಸ್, ಇದು ಎಮ್ ಕಾಣುತ್ತೆ. ಈ ತರ ಕಾಣಿಸುತ್ತೆ. ಹೊರಗಡೆಯಿಂದ ಹಿಂಗ್ ಕಂಡ್ರೆ ಒಳಗಡೆಯಿಂದ ಹಿಂಗ್ ಕಾಣಿಸುತ್ತೆ, ಅಥವಾ ಒಳಗಡೆಯಿಂದ ಹಿಂಗ್ ಕಂಡ್ರೆ ಹೊರಗಡೆಯಿಂದ ಹಿಂಗ್ ಕಾಣಿಸುತ್ತೆ. ಸೇಮ್ ಕಾಣುತ್ತಾ? ಇಲ್ಲ. ನೆಕ್ಸ್ಟ್ ನೋಡೋಣ. ಟಿ ಹೆಂಗಿದೆ ಹಂಗ ಕಾಣಿಸುತ್ತೆ, ಐ ಹೆಂಗಿದೆ ಹಂಗ ಕಾಣಿಸುತ್ತೆ, ಎಂ ಹೆಂಗಿದೆ ಹಂಗ ಕಾಣಿಸುತ್ತೆ, ಈ ನೋಡ್ರಿ ಈ ಹಿಂಗ್ ಕಾಣಿಸುತ್ತೆ. ನೋಡ್ರಿ ಇಲ್ಲಿ ತನಕ ಸೇಮ್ ಕಾಣುತ್ತೆ, ಇದು ಹಿಂಗ್ ಕಾಣಿತ್ತು. ಎಸ್, ನೋಡೋಣ. ಆದ್ರೂ ಕೂಡ ನೆಕ್ಸ್ಟ್ ಯಾವ್ದಾದ್ರು ಇರ್ಲಿಲ್ಲ ಅಂದ್ರೆ ಇದನ್ನ ತೆಗೆದುಕೊಳ್ಳೋಣ. ಎಸ್, ಎನ್ ನೋಡ್ರಿ, ಎನ್ನು ಹಿಂಗ್ ಕಾಣಿಸುತ್ತೆ. ಇದು ಇಲ್ಲೇ ಹೋಗ್ಬಿಡ್ತು. ಆಮೇಲೆ ಇದು ಹಿಂಗ್ ಕಾಣಿಸುತ್ತೆ ಹೊರಗಡೆಯಿಂದ ನೋಡಿದಾಗ. ಇದು ಕೂಡ ಎನ್ನು ಹಿಂಗ್ ಕಾಣಿಸುತ್ತೆ, ಎ ಹಿಂಗ್ ಎನ್ನು ಮಾತ್ರ ಬೇರೆ ಕಾಣಿಸುತ್ತೆ. ಇಲ್ಲಿ ಕೂಡ ಏನಾಯ್ತು? ಚೇಂಜ್ ಆಯ್ತು. ಇದು ನೋಡೋಣ. ಎಮ್ ಹೊರಗಡೆಯಿಂದ ನೋಡಿದಾಗ ಎಮ್ ಎರಡು ಕಡೆ ಸೇಮ್ ಕಾಣುತ್ತೆ, ಐ ಕೂಡ ಎರಡು ಕಡೆ ಸೇಮ್ ಕಾಣುತ್ತೆ, ಟಿ ಕೂಡ ಎರಡು ಕಡೆ ಸೇಮ್ ಕಾಣುತ್ತೆ, ಎ ಕೂಡ ಎರಡು ಕಡೆ ಏನಾಗುತ್ತೆ? ಸೇಮ್ ಆಗುತ್ತೆ. ಮಿರರ್ ಇಮೇಜ್ ಮೀಟಾ ಅದು ಹೆಂಗಿದ್ದು ಹಂಗೆ ಕಾಣಿಸುತ್ತೆ. ಹಾಗಾದ್ರೆ ಅವರು ಹೊರಗಡೆಯಿಂದ ಮತ್ತು ಒಳಗಡೆಯಿಂದ ನೋಡಿದಾಗ ಸೇಮ್ ಆಗಿರ್ತಕ್ಕಂಥ ಸಂಖ್ಯೆ ಅಂತ ಸೇಮ್ ಆಗಿರ್ತಕ್ಕಂಥ ಹೆಸರು ಕೆಳಗಿನ ಯಾವ ಹೆಸರನ್ನು ಅವರು ಆರಿಸಬಹುದು? ಎರಡೂ ಕಡೆಯಿಂದಲೂ ಓದಿದಾಗಲೂ ಒಂದೇ ಇರುವಂತ ಹೆಸರನ್ನು ಆಯ್ಕೆ ಮಾಡಲು ಸೂಚಿಸಿದರೆ ಅದು ಯಾವುದು? ಮೀಟಾ ಈಸ್ ರೈಟ್ ಆನ್ಸರ್. ಎರಡು ಕಡೆಯಿಂದ ಸೇಮ್ ಕಾಣಿಸುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 14. ಕೆಳಗಿನ ಪ್ರಶ್ನೆಗಳಲ್ಲಿ 2 ಹೇಳಿಕೆಗಳನ್ನು ನೀಡಲಾಗಿದ್ದು ಅವುಗಳನ್ನು ಹೊಂದಿಕೊಂಡಂತೆ 4 ತೀರ್ಮಾನಗಳಿದಾವೆ. ಸಿಲೋಜಿಸಮ್ 2 ಹೇಳಿಕೆಗಳು, 4 ತೀರ್ಮಾನಗಳು. ಅವು ತಿಳಿದಿರುವಂತೆ ಸಂಗತಿಗಳೊಂದಿಗೆ ಅನುರೂಪವಾಗಿರದಿದ್ದರೂ ಹೇಳಿಕೆಗಳನ್ನು ನೀವು ಸತ್ಯ ಎಂತಲೇ ಪರಿಗಣಿಸಬೇಕು. ಅವು ಹೊರಗಡೆ ನೀವು ಬೇರೆ ತರದ ಕಂಡ್ರೂ ಕೂಡ ಹೊರಗಡೆ ಸತ್ಯ ಇರ್ಲಿಕ್ಕಂದ್ರೂ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಸತ್ಯ ಅಂತೇಳಿ ನಂಬಬೇಕಂತ ಅರ್ಥ. ಅವುಗಳ ಹೇಳಿಕೆಗಳನ್ನು ನೀವು ಸತ್ಯ ಎಂತಲೇ ಪರಿಗಣಿಸಬೇಕಾಗುತ್ತದೆ. ನೀಡಿರುವ ಹೇಳಿಕೆಗಳಿಗೆ ತಾರ್ಕಿಕವಾಗಿ ಅವುಗಳನ್ನು ಅನುಸರಿಸುವ ತೀರ್ಮಾನಗಳು ಯಾವುವು? ಹೇಳಿಕೆಗಳನ್ನು ನೋಡ್ತಾ ಹೋಗ್ತೀವಿ. ಈಗ ಕೆಲವು ಮನುಷ್ಯರು ಮೇಕೆಗಳು, ನಕ್ಷೆ ಹಾಕೊಳ್ತೀನಿ. ಕೆಲವು ಮನುಷ್ಯರು ಮೇಕೆಗಳು, ಇದೇನಿದು? ಮನುಷ್ಯರು. ಕೆಲವು ಮನುಷ್ಯರಂದಾಗ ಹಿಂಗ ಬಂತು. ಕೆಲವು ಮನುಷ್ಯರು ಮೇಕೆಗಳು. ಹೌದು ತಾನೆ? ಮೇಕೆ ಮುಂದಿರ್ಗ ಬರ್ತಲ್ಲ. ಎಸ್, ಕೆಲವು ಮನುಷ್ಯರು ಮೇಕೆಗಳು. ಈ ಭಾಗದಲ್ಲಿ ಬರ್ತಕ್ಕಂಥವ್ರು ಕೆಲವು ಮನುಷ್ಯರು ಮೇಕೆಗಳಾಗಿರ್ತಾರೆ, ಮೇಕೆಗಳು ಕೂಡ ಮನುಷ್ಯರಾಗಿರ್ತಾರೆ. ಹೌದಾ? ಎಸ್ ಸರ್, ಅದ ಹೆಂಗ್ರಿ ಮೇಕೆಗಳು ಮನುಷ್ಯರು? ಎಸ್, ಸತ್ಯ ಅಂತಲೇ ನಂಬೇಕಂತ ಈಗಾಗಲೇ ಹೇಳಿದಾರೆ ಅವರು. ಎಸ್, ನೆಕ್ಸ್ಟ್ ಹೇಳೋದು ಬರ್ತೀನಿ. ಎಲ್ಲಾ ಮೇಕೆಗಳು ಗುಳ್ಳೆ ನರಿಗಳು. ಎಲ್ಲಾ ಮೇಕೆಗಳು ಅಂದ್ರೆ ಇವೆಲ್ಲ ಮೇಕೆಗಳು ಬಂತು ತಾನೆ. ಈ ಎಲ್ಲಾ ಮೇಕೆಗಳು ಗುಳ್ಳೆ ನರಿಗಳು ಅಂದ್ರೆ ಗುಳ್ಳೆ ನರಿಗಳ ಒಳಗಡೆ ಮೇಕೆಗಳು ಬಂದು ಬಿಡ್ತಾವೆ. ನೋಡ್ರಿ, ಎಲ್ಲಾ ಮೇಕೆಗಳು ಗುಳ್ಳೆ ನರಿಗಳು. ಗುಳ್ಳೆ ನರಿಗಳು ಅವ್ರು ಕೊಟ್ಟಿರ್ತಕ್ಕಂಥ 1ನೇ ಹೇಳಿಕೆ ಮತ್ತು 2ನೇ ಹೇಳಿಕೆ ಏನು? ಕೆಲವು ಮನುಷ್ಯರು ಮೇಕೆಗಳು ಒಂದನೇದ್ದು, ಎಲ್ಲಾ ಮೇಕೆಗಳು ಗುಳ್ಳೆ ನರಿಗಳು. ಅದಕ್ಕೋಸ್ಕರ ಗುಳ್ಳೆ ನರಿಗಳು ಮೇಕೆಗಳು ಎಲ್ಲವೂ ಗುಳ್ಳೆ ನರಿಗಳ ಒಳಗಡೆ ಬಂದ್ಬಿಟ್ಟವು. ಯಾಕಂದ್ರೆ ಎಲ್ಲಾ ಮೇಕೆಗಳು ಅಂತ ಹೇಳ್ಬಿಟ್ಟಿದ್ರು ಅವರು. ಎಲ್ಲಾ ಮೇಕೆಗಳು ಗುಳ್ಳೆ ನರಿಗಳಂದ್ಮೇಲೆ ಎಲ್ಲಾ ಮೇಕೆ ಗುಳ್ಳೆ ನರಿಗಳು ಒಳಗಡೆ ಹೋಗ್ಬಿಡ್ತವೆ. ಕ್ಲಿಯರ್? ಗೊತ್ತಾಯ್ತಾ? ಎಸ್, ಈಗ ತೀರ್ಮಾನ 1ಕ್ಕೆ ಬರ್ತೀನಿ. ತೀರ್ಮಾನ 1, ತೀರ್ಮಾನ ಬಿ, ತೀರ್ಮಾನ ಸಿ, ತೀರ್ಮಾನ ಡಿ. ಎಸ್, ನೋಡ್ರಿ 1ನೇ ದಿನದ ಕೆಲವು ಮನುಷ್ಯರು ಗುಳ್ಳೆ ನರಿಗಳು. ನೋಡ್ರಿ, ಇದು ಗುಳ್ಳೆ ನರಿಗಳು,
ಯಾಕಂತಂದ್ರೆ ಮೇಕೆಗಳೆಲ್ಲವೂ ಗುಳ್ಳೆನರಿಗಳಾದ್ಮೇಲೆ ಇಲ್ಲಿ ತನಕ ಬಂದಿರತಕ್ಕಂಥವೆಲ್ಲ ಗುಳ್ಳೆನರಿಗಳು ಕೂಡ ಮನುಷ್ಯರಾಗ್ತಾರೆ. ನೋಡ್ರಿ, ಇಲ್ಲಿವರೆಗೂ ಮನುಷ್ಯರಿದ್ದಾರೆ, ಇಲ್ಲಿವರೆಗೂ ಕೂಡ ನರಿಗಳಿದ್ದಾರೆ. ಹಾಗಾದ್ರೆ ಕೆಲವು ಮನುಷ್ಯರು ಮೇಕೆಗಳ ಆದ್ರೆ ಕೆಲವು ಮನುಷ್ಯರು ಗುಳ್ಳೆನರಿಗಳು ಕೂಡ ಆಗಿರ್ತಾರೆ. ಹೌದಾ? ಒಂದನೇ ಸ್ಟೇಟ್ಮೆಂಟ್ ಎಲ್ಲಿ ಅಂದ್ರೆ ಕೆಲವು ಮನುಷ್ಯರು ಮೇಕೆಗಳಂತ ಹೇಳಿದ್ದಾರೆ. ಹಾಗಾದ್ರೆ ಎಲ್ಲಾ ಮೇಕೆಗಳು ಗುಳ್ಳೆನರಿಗಳಾದ್ಮೇಲೆ ಕೆಲವು ಮನುಷ್ಯರು ಏನ್ ಬರ್ತಾರೆ ಈ ಭಾಗದಲ್ಲಿ, ಅವ್ರು ಏನಾಗಿರ್ತಾರೆ, ಗುಳ್ಳೆನರಿಗಳಾಗಿರ್ತಾರೆ. ತೀರ್ಮಾನ 1 ಕರೆಕ್ಟು. ಹೌದಾ? ಎಷ್ಟು ನೀಟಾಗಿ ಅದನ್ನ ನಾವು ತೀರ್ಮಾನ ತೆಗೆದುಕೊಳ್ಬೇಕು ಗೊತ್ತಾ? ಕೆಲವು ಮನುಷ್ಯರು ಗುಳ್ಳೆನರಿಗಳಂತ ಹೇಳಿದ್ದಾರೆ. ಕೆಲವು ಮನುಷ್ಯರು ಗುಳ್ಳೆನರಿಗಳಂದಾಗ ಇಲ್ಲಿ ಗುಳ್ಳೆನರಿಗಳಿಗೆ ಮನುಷ್ಯರ ಸಂಬಂಧ ಐತಿಲ್ಲ? ಸಂಬಂಧದ ಯಾಕೆ ಸಂಬಂಧ ಅಂತಂದ್ರೆ ಇಲ್ಲಿ ಎಲ್ಲಾ ಮೇಕೆಗಳು ಗುಳ್ಳೆನರಿಗಳಾಗಿದ್ದಾರೆ. ಅದರಲ್ಲಿ ಮೇಕೆಗಳು ಮನುಷ್ಯರಾಗಿದ್ದಾರೆ ಕೆಲವು, ಅದಕ್ಕೋಸ್ಕರ ಗುಳ್ಳೆನರಿಗಳು ಕೆಲವೊಂದಿಷ್ಟು ಮನುಷ್ಯರಾಗಿರ್ತಾರೆ ಅಂತ ಅರ್ಥ. ಹೌದಾ? ಕೆಲವು ಮನುಷ್ಯರು ಗುಳ್ಳೆನರಿಗಳು ಕರೆಕ್ಟು. ನೆಕ್ಸ್ಟ್ ಬಿ ಬರ್ತೀನಿ. ಕೆಲವು ಗುಳ್ಳೆನರಿಗಳು ಮನುಷ್ಯರು, ಕೆಲವು ಗುಳ್ಳೆನರಿಗಳು ನೋಡ್ರಿ, ಈ ಭಾಗದಲ್ಲಿ ಬರ್ತಕ್ಕಂಥ ಕೆಲವು ಗುಳ್ಳೆನರಿಗಳು ಅವು ಕೂಡ ಮನುಷ್ಯರಾಗಿರ್ತವೆ. ಎರಡನೇದು ಕೂಡ ಸರಿ. ಕ್ಲಿಯರ್? ಎಸ್. 3 ಬರ್ತೀನಿ. ಎಲ್ಲಾ ಗುಳ್ಳೆನರಿಗಳು ಮೇಕೆಗಳು, ಎಲ್ಲಾ ಗುಳ್ಳೆನರಿಗಳು ಮೇಕೆಗಳು ಇಲ್ಲ, ರಾಂಗ್ ಆಯ್ತಿದು. ಎಲ್ಲಾ ಗುಳ್ಳೆನರಿಗಳು ಮೇಕೆಗಳು ಅಲ್ಲ, ಎಲ್ಲಾ ಮೇಕೆಗಳು ಗುಳ್ಳೆನರಿಗಳು. ಆದ್ರೆ ಎಲ್ಲಾ ಗುಳ್ಳೆನರಿಗಳು ಮೇಕೆಗಳಲ್ಲ. ಇದ್ರದ್ದು ಸಮೂಹ ದೊಡ್ಡದು, ಇದ್ರ ಸಮೂಹ ಚಿಕ್ಕದು. ಅದಕ್ಕೋಸ್ಕರ ಎಲ್ಲಾ ಗುಳ್ಳೆನರಿಗಳು ಮೇಕೆಗಳು ಅಲ್ಲ. ಬಿ, ಸಿ ಆಯ್ಕೆ ತಪ್ಪು. ಸಿ ತೀರ್ಮಾನ ತಪ್ಪು. ನೆಕ್ಸ್ಟ್ ಬರ್ತೀನಿ. ಕೆಲವು ಮೇಕೆಗಳು ಮನುಷ್ಯರು. ನೋಡ್ರಿ, ಕೆಲವು ಮೇಕೆಗಳು ಮನುಷ್ಯರು. ಕೆಲವು ಮನುಷ್ಯರು ಮೇಕೆಗಳಾದ್ಮೇಲೆ ಕೆಲವು ಮೇಕೆಗಳು ಮನುಷ್ಯರು. ಡಿ ಸರಿ. ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ಏನಾದ್ರೂ ತಾರ್ಕಿಕವಾಗಿ ನೀವು ಬೇರೆ ತರ ವಿಚಾರ ಮಾಡಿದಾಗ ಸರ್ ಇದಲ್ಲ, ಇದು ನಂದೇನಾದ್ರು ತಪ್ಪಿದ್ರೆ ಹೇಳ್ಬೋದು, ಕಮೆಂಟ್ ಮಾಡ್ಬೋದು, ಸರ್ ಇದು ಈ ರೀತಿ ಅಂತ ಹೇಳ್ಕೊಂಡು. ಹೌದಾ? ಕೆಲವೊಂದಿಷ್ಟು ಸರಿ ಸಿಲೋಜಿಸಮ್ ಅನ್ನ ನಾವು ವಿಚಾರ ಮಾಡಿ ಇವು 3 ತೀರ್ಮಾನಗಳನ್ನು ಕೈಗೊಳ್ಳೋಕೆ ಕೆಲವೊಂದ್ಸರಿ ತಪ್ಪುಗಳು ಆಗುತ್ತೆ ನನಗೂ ಕೂಡ. ಎಸ್, ನನ್ನ ಪ್ರಕಾರ ಎ, ಬಿ ಮತ್ತು ಡಿ ಯಾವುದಿದೆ ಆಯ್ಕೆ 3 ಇದೆಲ್ಲ ಕರೆಕ್ಟ್ ಆನ್ಸರ್ ಆಗುತ್ತೆ. ಸರಿಯಾದ ಆಯ್ಕೆಗಳನ್ನ ಉತ್ತರಿಸಿರಿ ಅಂತ ಇದೆ. ಹಾಗಾದ್ರೆ ಎ ಮತ್ತು ಬಿ ಅಲ್ಲ, ಸಿ ಮತ್ತು ಡಿ ಅಲ್ಲ, ಎ, ಬಿ ಮತ್ತು ಡಿ ಅದ, ಮೇಲಿನ ಯಾವುದಲ್ಲ ಅಂತದಲ್ಲ. ಹಾಗಾದ್ರೆ ನಮಗೆ ಬೇಕಾದ್ರೆ ಎ ಸರಿಯಾದ, ಬಿ ಸರಿಯಾದ, ಡಿ ಸರಿಯಾದ. ಆಯ್ಕೆ 3 ಕರೆಕ್ಟ್ ಆಗಿರತಕ್ಕಂಥ ಉತ್ತರ ನನ್ನ ಪ್ರಕಾರ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 15 ಮತ್ತು 16. ಕೆಳಗಿನ ಗ್ರಾಫ್ಗಳನ್ನ ಎಚ್ಚರಿಕೆಯಿಂದ ಅಭ್ಯಸಿಸಿ ಮತ್ತು ಅವುಗಳ ಕೆಳಗೆ ನೀಡಲಾದ ಪ್ರಶ್ನೆಗಳನ್ನ ಉತ್ತರಿಸಿ. ನೋಡ್ರಿ, ಗ್ರಾಫ್ ಡಾಟಾ ಇಂಟರ್ಪ್ರಿಟೇಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಕೊಟ್ಟಿದ್ದಾರೆ. ರಫ್ತು 4 ಇದಾವೆ ಮತ್ತು ಆಮದು 4 ಇದಾವೆ. 2013, 2014, 2015, 2016. ಅದೇ ರೀತಿಯಾಗಿ ಈ ಕಡೆ ಕೂಡ 2013, 14, 15, 16 ಆಮದುಗಳನ್ನು ಕೊಟ್ಟಿದ್ದಾರೆ. ನಿಮ್ಗೆ ಗ್ರಾಫ್ ಅಲ್ಲಿ ಕಾಣ್ತಾ ಇದೆ. ಕ್ಲಿಯರ್? ಎಸ್. ಒಂದು ದೇಶದ ಆಮದು ಮತ್ತು ರಫ್ತುಗಳ ಮಾಹಿತಿ ಕೂಡ ನಿಮಗೆ ಕಾಣ್ತಾ ಇದೆ. ರಫ್ತುಗಳು ಕೋಟಿಗಳಲ್ಲಿ ಇದೆ. 7,613 ಕೋಟಿ. ಅದೇ ರೀತಿಯಾಗಿ 12,000 ಕೋಟಿ, 13,584 ಕೋಟಿ ಇವೇನು ಆಮದು. ಇದು ನೋಡಿದ ತಕ್ಷಣ ಗೊತ್ತಾಯ್ತು ನಿಮಗೆ ಕೋಟಿಗಳೆಲ್ಲ ಇದಾವೆ ಅಂತೇಳಿ. ಎಸ್. ಕ್ವಶನಿಗೆ ಬರ್ತೀನಿ ನಾನು. ಕ್ವಶನ್ ಏನಂತ ಕೇಳಿದ್ರೆ ನೋಡ್ರಿ, ನೀಡಿರುವ ವರ್ಷದಲ್ಲಾದ ಸರಾಸರಿ ಆಮದುಗಳು ಮತ್ತು ಸರಾಸರಿ ರಫ್ತುಗಳ ನಡುವಿನ ಅಂದಾಜು ವ್ಯತ್ಯಾಸ. ಸರಾಸರಿ ಆಮದು ಮತ್ತು ಸರಾಸರಿ ರಫ್ತನ್ನ ಕಂಡುಹಿಡ್ಕೊಳ್ಬೇಕು ನಾವು. ಅವುಗಳ ಎರಡರ ನಡುವೆ ಅಂದಾಜು ವ್ಯತ್ಯಾಸ ಅಂದ್ರೆ ಡಿಫ್ರೆನ್ಸ್ ಹೇಳ್ಬಿಟ್ರೆ ಆಯ್ತು, ಮುಗಿತು, ಅಷ್ಟೇ ಉತ್ತರ. ಸರಾಸರಿ ಕಂಡುಹಿಡಿಬೇಕಾದ್ರೆ ನೋಡ್ರಿ, ಇಲ್ಲೇ ರಫ್ತು ಇದೆ, ಇಲ್ಲೇ ಆಮದು ಅದ, ಎಲ್ಲಾ ವರ್ಷದ ಆಮದು ಅದ, ಎಲ್ಲಾ ವರ್ಷದ ರಫ್ತು ಅದ. ಇದೆಲ್ಲದನ್ನ ಕೂಡಿಸಿ 1 ವರ್ಷ, 2 ವರ್ಷ, 3 ವರ್ಷ, 4ರಿಂದ ಡಿವೈಡ್ ಮಾಡಿದ್ರೆ ಎವರೇಜ್ ರಫ್ತು ಸಿಗುತ್ತೆ. ಅದೇ ರೀತಿ ಇವೆಲ್ಲವನ್ನ ಕೂಡಿಸ್ಕೊಂಡು 1, 2, 3, 4 ವರ್ಷದವ 4ರಿಂದ ಡಿವೈಡ್ ಮಾಡಿದ್ರೆ ಎವರೇಜ್ ಆಮದು ಸಿಗುತ್ತೆ. ಹೌದು ತಾನೆ? ಎಸ್. ಹಾಗಾದ್ರೆ ಕೂಡ್ಸೋಣ. ಎಸ್. 5, 3, 8, 2, 10ಕ್ಕೆ 0 ಕೈಲ ಬಂತು 1, 1, 2, 4 ಇದು ಒಂದು 5. ನೆಕ್ಸ್ಟ್ 6, 1, 6, 7, 13ಕ್ಕೆ 3 ಕೈಲ ಬಂತು 1, 2, 3, 4, 13, 1, 7, 20 ಕೈಲ ಬಂತು 2, 40,350 ಇದು ಟೋಟಲ್ ಆಯ್ತು. ಹಾಗಾದ್ರೆ ಇದು ಟೋಟಲ್ ಎಷ್ಟಾಗುತ್ತೆ ನೋಡ್ರಿ, 4, 4, 8, 8, 1, 9, ನೆಕ್ಸ್ಟ್ 5, 2, 7, ನೆಕ್ಸ್ಟ್ 3, 2, 5, 5, 1, 8, 13, 13, 8, 21 ಕೈಲ ಬಂತು 2, 41,798 ಈ ಕಡೆ ಟೋಟಲ್ ಆಯ್ತು. ಎವರೇಜ್ ಮಾಡ್ಬೇಕಾತಂತಂದ್ರೆ ಇಲ್ಲಿ ಎಷ್ಟು ವರ್ಷ ಅದಾವ, 4 ವರ್ಷದವ, 4ರಿಂದ ಡಿವೈಡ್ ಮಾಡ್ರಿ. ಇಲ್ಲಿ ಕೂಡ 4 ವರ್ಷದವ, ಇದಕ್ಕೆ 4ರಿಂದ ಡಿವೈಡ್ ಮಾಡ್ರಿ. ಎವರೇಜ್ ಸಿಕ್ಬಿಡುತ್ತೆ ನಮಗೆ. 4ರಿಂದ ಡಿವೈಡ್ ಮಾಡ್ರಿ, 40 ಅದಲ್ಲ, 4 10 40.
ನೆಕ್ಸ್ಟ್ 3 ಇಳಿಸ್ಕೊಂಡ್ವಿ, 4ರ ಮಿಗಿಯಲ್ಲಿ 3 ಹೋಗಲ್ಲ, ಇದೊಂದು 5 ತೆಗೆದುಕೊಳ್ಬೇಕಾದ್ರೆ ಭಾಗಲಬ್ಧದಲ್ಲಿ 0 ಇಟ್ಕೊಂಡು ಈ 5ಅನ್ನ ಇಳಿಸ್ಕೊಳ್ತೀವಿ. ಭಾಗಾಕಾರ ಮಾಡ್ತಕ್ಕಂಥದ್ದು ಗೊತ್ತಿರಬೇಕು. 4ರ ಮಿಗಿಯಲ್ಲಿ 35 ಅಂದ್ರೆ 4 9 36 ಬರಲ್ಲ, 4 8 32. ಇಲ್ಲಿ 35 ಅದ, 32 ಹೋದ್ರೆ ಎಷ್ಟು ಉಳಿದು 3 ಉಳಿದು ಮತ್ತೆ 30 ಆಯ್ತು. 4ರ ಮಿಗಿಯಲ್ಲಿ 30 ಬರತ್ತೆ ಅನ್ಕಂದ್ರೆ 4 7 28 ಮುಗೀತು. 30 ಇದ್ದವು, 28 ಹೋದವು, 2 ಉಳಿದವು. ಅದನ್ನ 20 ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಪಾಯಿಂಟ್ ಹಚ್ಕೊಳ್ತೀವಿ, 2 ಉಳಿದವು, 20 ಆಯ್ತು. ಈಗ 4 5 20 ಎವರೇಜ್ ರಫ್ತು ಸಿಕ್ತು 10,087.5 ರಫ್ತಾಯ್ತು. ಇದು ಎವರೇಜ್ ರಫ್ತು. ಅದೇ ರೀತಿ ಎವರೇಜ್ ಆಮದು ನೋಡ್ರಿ, 4 1 4 ಹೌದಾ, 1 ಇಳಿಸ್ಕೊಂಡ್ವಿ, 4ರ ಮಿಗೆ 1 ಹೋಗಲ್ಲ, ಇದೊಂದು ಇಳಿಸ್ಕೊಳ್ಬೇಕಾತಂದ್ರೆ 0 ಹಚ್ಕೊಳ್ಬೇಕು. ಹೌದಾ, 16 17 ಆಯ್ತು. ಈಗ 4ರ ಮಿಗೆ 17 ಅಂದ್ರೆ 4 4 16 ಎಷ್ಟು ಉಳಿತು, 1 ಉಳಿತು, 19 ಆಯ್ತು. 4 4 16 3 ಉಳಿತು, 38 ಆಯ್ತು. 4 9 36 2 ಉಳಿತು, ಪಾಯಿಂಟ್ ಕೊಟ್ವಿ, 20 ಆಯ್ತು. 4 5 20 ಎವರೇಜ್ ಆಮದು ಸಿಕ್ತು. ನೋಡ್ರಿ, ಎವರೇಜ್ ಆಮದು ಸಿಕ್ತು. ಈಗ ಇದರಲ್ಲಿ ಇದನ್ನ ಮೈನಸ್ ಮಾಡಿಬಿಡಿ, ಮುಗಿದೋಯ್ತು. ದೊಡ್ಡದು ಯಾವುದು 444, ಚಿಕ್ಕದು ಯಾವುದು 87. ಈಗ ಇದರಲ್ಲಿ ಇದನ್ನ ಮೈನಸ್ ಇದು 0.5 ಹೋದ್ರೆ 0, 5ರಲ್ಲಿ 5 ಹೋದ್ರೆ 0, 9ರಲ್ಲಿ 5 ಹೋದ್ರೆ ಎಷ್ಟು 2, 9ರಲ್ಲಿ 7 ಹೋದ್ರೆ ಎಷ್ಟು 2, 4ರಲ್ಲಿ 8 ಹೋಗಲ್ಲ, 14ರಲ್ಲಿ 8 ಹೋದ್ರೆ 6, ಕೈಲ ಬಂತು 1, 4ರಲ್ಲಿ 1 ಹೋದ್ರೆ 3 ಮುಗೀತು. 0ದಲ್ಲಿ 0 ಹೋದ್ರೆ 0, 1ರಲ್ಲಿ 1 ಹೋದ್ರೆ 1, ಹಾಗಾದ್ರೆ 362 ಕೋಟಿ ಡಿಫ್ರೆನ್ಸ್ ಬಂತು. ಕರೆಕ್ಟಾ? ಆಯ್ಕೆಲಿದ್ರೆ 362 ಕೋಟಿ. ಎಸ್, ಆಯ್ಕೆ 1 ಕರೆಕ್ಟ್ ಆನ್ಸರ್ ಆಯ್ತು. ಇಲ್ಲಿ ಇವೆರಡು ಡಿಫ್ರೆನ್ಸ್, ಎವರೇಜ್ ಆಮದು ಎವರೇಜ್ ರಫ್ತುಗಳ ನಡುವಿನ ವ್ಯತ್ಯಾಸ ಎಷ್ಟಾಯ್ತು, 362 ಕೋಟಿ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಇದೇ ರೀತಿಯಾಗಿ ಇನ್ನೂ ಒಂದು ಕ್ವಶನ್ ನೋಡ್ತಾ ಹೋಗ್ತೀವಿ. ಇದೇ ರೀತಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 2015ರಿಂದ 2016 ಅಲ್ಲಾಗುವ ಆಮದುಗಳು ಇದು 2015, ಇದು 2016. ಕ್ಲಿಯರಾ? ಎಸ್. ಆಮದುಗಳ ಶೇಕಡಾವಾರು ಅಂದಾಜು ಹೆಚ್ಚಳ. ಮೊದಲೇ ಹೆಚ್ಚಳ ಎಷ್ಟಾಗೈತಿ ನೋಡ್ಕೊಳ್ಬೇಕು. 12,000 13,584 ಆಗ್ಯದ. ಹಾಗಾದ್ರೆ ಹೆಚ್ಚಿಗೆ ಎಷ್ಟಾಗ್ಯದ 1,584, 1,584 ಹೆಚ್ಚಿಗೆ ಆಗ್ಯದ. ಹೌದು ತಾನೆ? 1,584 ಹೆಚ್ಚಾಗಿದೆ. ಇದು ಅಷ್ಟಕ್ಕೆ 12,000ಕ್ಕೆ 1,584 ಹೆಚ್ಚಾಗಿ 13,584 ಆಗ್ಯದ. ಅವ್ರು ಕೇಳಿದ್ದೇನು ಶೇಕಡದಲ್ಲಿ ಕೇಳ್ತಾನೆ. 12,000ಕ್ಕೆ 1,584 ಆದ್ರೆ 100ಕ್ಕೆ ಎಷ್ಟು ಕಂಡು ಹಿಡಿದ್ಬಿಟ್ರೆ ಮುಗಿದೋಯ್ತು, ಉತ್ತರ ಸಿಕ್ಕೋಯ್ತು ನಮಗೆ. ನೋಡ್ರಿ, 12,000ಕ್ಕೆ ಇಲ್ಲಿ ಹಚ್ಕೊಳ್ಳ, ಇಲ್ಲಿ ಹಚ್ಕೊಳ್ತು ನೋಡ್ರಿ. 12,000ಕ್ಕೆ 1,584 ಆದ್ರೆ 100ಕ್ಕೆ ಎಷ್ಟು? ಹೌದಾ? ಎಸ್. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ನೋಡ್ರಿ, 12ರ ಮಿಗಿಲ್, ಇದು 12ರ ಮಿಗಿಲ್ ಹೋಗ್ತಾ ನೋಡ್ರಿ. 12 ಅಂದ್ಮೇಲೆ 12, 3 ಉಳಿತೆ 38 ಆಗುತ್ತೆ. 12 3 36, 2 ಉಳಿತೆ 24 ಆಗುತ್ತೆ. 12 24, 12ರ ಮಿಗಿಲ್ ಹೋಗುತ್ತೆ. ಹಂಗಂದ್ರೆ 12 10 120. ಇದು 12ರ ಮಿಗಿಲಿ. 12 1 12, 15 ಐತೆ. 12 ಎಷ್ಟು ಉಳಿದು 3 ಉಳಿದು 38 ಆಯ್ತು. 12 3 36, 38 36 ಹೋದ್ರೆ ಎಷ್ಟು ಉಳಿದು 2 ಉಳಿದು 24 ಅದ 24 ಆಯ್ತು. 12 24. ಕ್ಲಿಯರ್ ಆಗಿ ಇದು ಕೂಡ ಹೋಯ್ತು. ಈಗಿಲ್ಲೇ 132/10 ಇದಲ್ಲ, ಇಲ್ಲಿ ಕೆಳಗೆ 10 ಅಂದ್ರೆ 1 0 ಐತೆ ಮೇಲೆ ಇಲ್ಲಿ 1 ಪಾಯಿಂಟ್, ಈ ಕಡೆಯಿಂದ 1 ಬಿಟ್ಟು ಪಾಯಿಂಟ್ ಕೊಟ್ಟರೆ ಎಷ್ಟಾಯ್ತು 13.2 ಆಯ್ತು. ದ ರೈಟ್ ಆನ್ಸರ್ ಎಷ್ಟಾಗುತ್ತೆ? ಎವರೇಜು 13.2% ಈಸ್ ರೈಟ್ ಆನ್ಸರ್. 13.2%. ಯಾವುದು ಕರೆಕ್ಟ್ ಉತ್ತರ ಇದೆ ನೋಡ್ರಿ? 10% ಅಲ್ಲ, 15% ಅಲ್ಲ, 11% ಅಲ್ಲ, 13% ಅದ ನೋಡ್ರಿ. ಅಂದಾಜು ಹೇಳಿದಾರ ಅವರು. ಎಸ್, ನಿಯರೆಸ್ಟ್ ಇದೆ. 13ಕ್ಕೆ ನಿಯರೆಸ್ಟ್, 13.2 ಅದ. 13ಕ್ಕೆ ನಿಯರೆಸ್ಟ್ ಇರೋದ್ರಿಂದ ಉತ್ತರ ಯಾವುದಾಗುತ್ತೆ? 13% ನಿಯರ್. ಅಂದಾಜು ವೆಚ್ಚ 13% ಈಸ್ ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಈ ರೀತಿ ನಾವು ಲೆಕ್ಕಗಳನ್ನ ಮಾಡ್ಕೊಳ್ಬೇಕು. ಕ್ಲಿಯರ್? ಆಮದು ಮತ್ತು ರಫ್ತುಗಳ ಬಗ್ಗೆ 2 ಕ್ವಶನ್ ಗೊತ್ತಾಯ್ತು. ಒಂದು, ಸರಾಸರಿ ರಫ್ತು ಮತ್ತು ಸರಾಸರಿ ಆಮದುಗಳ ನಡುವಿನ ವ್ಯತ್ಯಾಸ. ಇನ್ನು ಒಂದು 2015 ಮತ್ತು 2016 ಆಮದಲ್ಲಾಗಿರ್ತಕ್ಕಂಥ ವಾರ್ಷಿಕ ಹೆಚ್ಚಳ. 2 ಕ್ವಶನ್ ಇಲ್ಲೇ ಕ್ಲಿಯರ್ ಅದು.
ನೆಕ್ಸ್ಟ್ ಕ್ವಶನ್ 17 ಮತ್ತು 18 ಕೊನೆಯ ಕ್ವಶನ್ ಮತ್ತು ಕೊನೆಯ ಡಾಟಾ ಇಂಟರ್ಪ್ರಿಟೇಷನ್. ಕ್ಲಿಯರ್? ಎಸ್, ಇದು ಪೇ ಚಾರ್ಟ್ ಅಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇವಾಗ ಕೆಳಗಿನ ಪೇ ನಕ್ಷೆಯು ಒಂದು ನಗರದಲ್ಲಿನ ವಿವಿಧ 7 ಸಂಸ್ಥೆಗಳಲ್ಲಿನ ಪದವಿ ಮತ್ತು ಸ್ನಾತಕೋತ್ತರ ಮಟ್ಟದ ವಿದ್ಯಾರ್ಥಿಗಳ ಹಂಚಿಕೆಯನ್ನು ತೋರಿಸ್ತಾ ಇದ್ದಾರೆ. 7 ಸಂಸ್ಥೆಗಳಲ್ಲಿ ಪದವಿ ಹುಡುಗರು ಮತ್ತು ಸ್ನಾತಕೋತ್ತರ ಮಾಸ್ಟರ್ ಡಿಗ್ರಿ ಇರತಕ್ಕಂಥ ಸ್ಟೂಡೆಂಟ್ಸ್ ನಂಬರ್ಸ್ ಕೊಟ್ಟಿದ್ದಾರೆ. ಪದವಿ ಮಟ್ಟದ ವಿದ್ಯಾರ್ಥಿಗಳ ಸಂಖ್ಯೆ 27,300. ಡಿಗ್ರಿ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 27,300. 7 ಸಂಸ್ಥೆಗಳಲ್ಲಿ ಎಷ್ಟೆಷ್ಟಿದ್ದಾರೆ ಅಂತ ಪರ್ಸೆಂಟೇಜ್ ವೈಸ್ ಕೊಟ್ಟಿದ್ದಾರೆ. ABC ಏನು ಕೊಟ್ಟಿದ್ದಾರೆ? ST MNOP ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸ್ನಾತಕೋತ್ತರ ಮಟ್ಟದ, ನಿಮಗೆ ಬೋರ್ಡ್ ಮೇಲೆ ಕಾಣ್ತಾ ಇದ್ದಾವೆ 2 ಪೇ ಚಾರ್ಟ್ಗಳು. ಸ್ನಾತಕೋತ್ತರ ಮಟ್ಟದ ವಿದ್ಯಾರ್ಥಿಗಳ ಸಂಖ್ಯೆ 24,700. 7 ಸಂಸ್ಥೆಗಳನ್ನ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಅಲ್ಲಿ. ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ. ಈಗ ಎಸ್ ಸಂಸ್ಥೆಯಿಂದ ಅಭ್ಯಸಿಸುತ್ತಿರುವ ಸ್ನಾತಕೋತ್ತರ ಮಟ್ಟದ ಮತ್ತು ಪದವಿ ಮಟ್ಟದ ವಿದ್ಯಾರ್ಥಿಗಳ ನಡುವಿನ ಅನುಪಾತ ಕ್ರಮವಾಗಿ ನೋಡ್ರಿ. ಎಸ್ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ಪದವೀಧರರು, ಅದೇ ಎಸ್ ಸಂಸ್ಥೆಯಲ್ಲಿ ಪದವೀಧರರು ಅಂದ್ರೆ ಡಿಗ್ರಿ ಸ್ಟೂಡೆಂಟ್ಸು, ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸು, ಅವುಗಳ ನಡುವಿನ ಕ್ರಮವಾಗಿ ರೇಷಿಯೋ ಕೇಳಿದ್ದಾರೆ. ನಿಮ್ ಪೇ ಚಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಪೇ ಚಾರ್ಟ್ ಅಲ್ಲಿ ಸ್ನಾತಕೋತ್ತರ ಕೆಳಗಡೆ ಇದೆಲ್ಲ ಪೇ ಚಾರ್ಟ್, ಅದು ಅಲ್ಲಿ ಎಸ್ ಸಂಸ್ಥೆಯಲ್ಲಿ ಎಷ್ಟು ಜನ? 21% ಸ್ನಾತಕೋತ್ತರ ಪದವೀಧರ ಇದ್ದಾರೆ. ಕ್ಲಿಯರ್? ಎಸ್ ಮೇಲಿರ್ತಕ್ಕಂಥದ್ದು ಪದವೀಧರರು ಅಂದ್ರೆ ಡಿಗ್ರಿ ಸ್ಟೂಡೆಂಟ್. ಅಲ್ಲಿ ಎಸ್ ಸಂಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ? 14% ಇದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಬೇಕು ನಾವಿಲ್ಲಿ. ಇಲ್ಲ ನೋಡ್ರಿ, 100ಕ್ಕೆ 21 ಜನ ಇದ್ದಾರೆ. 100ಕ್ಕೆ 21 ಜನ ಇದ್ದಾರೆ ಸ್ನಾತಕೋತ್ತರರು ಎಸ್ ಸಂಸ್ಥೆಯಲ್ಲಿ. ಹಾಗಾದ್ರೆ ಸ್ನಾತಕೋತ್ತರ ಪದವಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದ್ರ? 24,700. ಕಾಣ್ತಾ ಇದ್ದಾನೆ ಅಲ್ಲಿ 24,700. ಕ್ಲಿಯರ್ ಇದೆನಾ? ಎಸ್. ಇವಾಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಈಗ 247ಕ್ಕೆ 21ರಿಂದ ಡಿವೈಡ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ ಉತ್ತರ? 5,187 ಬರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಯ್ತು? 5,187 ಅನುಪಾತ. ಈಗ ಅದೇ ರೀತಿಯಾಗಿ ಪದವಿ ವಿದ್ಯಾರ್ಥಿಗಳು 14% ಅಂದ್ರೆ 100ಕ್ಕೆ 14 ಜನ ಪದವೀಧರ ಇದ್ದಾರೆ ಎಸ್ ಸಂಸ್ಥೆಯಲ್ಲಿ. ಹಾಗಾದ್ರೆ ಅಲ್ಲಿ ಟೋಟಲ್ ವಿದ್ಯಾರ್ಥಿಗಳು ಎಷ್ಟಿದ್ರೆ? 27,300 ಇದ್ದಾರೆ. ಅಲ್ಲಿ ಎಷ್ಟು ಜನ ಇದ್ದಾರೆ? 27,300 ಜನ ಇದ್ದಾರೆ. ಇವಾಗ ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 273ಕ್ಕೆ 16ರಿಂದ ಗುಣಾಕಾರ ಮಾಡಿದಾಗ 3,822 ಜನ ಬರ್ತಾರೆ. 3,822 ಜನ ಎಸ್ ಸಂಸ್ಥೆಯಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ ಇವರು. ಈಗ 2 ಸಂಖ್ಯೆ ಸಿಕ್ತು, 3,822. ನೋಡ್ರಿ, ಇದನ್ನ ನಾವು ಸಂಕ್ಷಿಪ್ತ ಮಾಡ್ಬೇಕು. ಇವಾಗ ಇದನ್ನ ಸಂಕ್ಷಿಪ್ತ ಮಾಡ್ಬೇಕು. ಇಲ್ಲೇ ಟೈಮ್ ಹಿಡಿಯೋದು ನಮಗೆ. ಎಲ್ಲೇ ಇವೆರಡು ಗುಣಾಕಾರ ಮಾಡಿಸ್ಕೊಳ್ಬೇಕು, ಇವೆರಡು ಗುಣಾಕಾರ ಮಾಡಿಸ್ಕೊಳ್ಬೇಕು. ನೆಕ್ಸ್ಟ್ ಇದನ್ನ ಸಂಕ್ಷಿಪ್ತ ಮಾಡೋದು. ಈ ಲೆಕ್ಕದಲ್ಲಿ ಏನಿರಲ್ಲ, ಕನಿಷ್ಠ ಮಾಡ್ತಕ್ಕಂಥದ್ದು ಲೆಕ್ಕ ಮಾಡ್ತಕ್ಕಂಥದ್ದೇ ಟೈಮ್ ತೆಗೆದುಕೊಳ್ಳುತ್ತೆ. ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ಗೊತ್ತು. ಈಗೆಲ್ಲ ಗೊತ್ತಾಯ್ತು. 100ಕ್ಕೆ ನೋಡ್ರಿ, 100ಕ್ಕೆ 21 ಜನ. ಹಾಗಾದ್ರೆ 24,000 ಜನಕ್ಕೆ 700ಕ್ಕೆ ಜನ ಆದ್ರು 5,100 ಜನ ಮಾಸ್ಟರ್ ಡಿಗ್ರಿ ಎಸ್ ಸಂಸ್ಥೆಯಲ್ಲಿ ಇದ್ದರಾದ್ರು. 100ಕ್ಕೆ 14 ಜನ ಆದ್ರೆ 27,300ಕ್ಕೆ 3,822 ಜನ ಆದ್ರು. ಅವ್ರು ಯಾರು? ಡಿಗ್ರಿ ಸ್ಟೂಡೆಂಟ್ಸ್ ಎಸ್ ಸಂಸ್ಥೆಯಲ್ಲಿ ಆಯ್ತು. ಇದನ್ನ ಕನಿಷ್ಠ ಮಾಡ್ಬೇಕೀಗ. ನೀವೇ ಮಾಡ್ರಿ ಕನಿಷ್ಠ. ನಾನು ಡೈರೆಕ್ಟ್ ಆಗಿ ಉತ್ತರಿಸ್ತೀನಿ. ಇದನ್ನ 3ದಿಂದ ಮಾಡಿ, ಆಮೇಲೆ 7ರಿಂದ ಮಾಡಿ, ಆಮೇಲೆ 13ದಿಂದ ಕನಿಷ್ಠ ಮಾಡ್ರಿ. ಯಾವುದು? ಮೊದಲು 3ರಿಂದ ಕನಿಷ್ಠ ಮಾಡ್ರಿ, ಉತ್ತರ ಸಿಗುತ್ತೆ. ಆಮೇಲೆ 7ರಿಂದ ಕನಿಷ್ಠ ಮಾಡ್ರಿ. ಆಮೇಲೆ ಕೊನೆಗೆ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳಿದಾವೆ, ಅದ್ರ ಸಲುವಾಗಿ ನಾನು ನಿಮಗೆ ಮಾಡ್ಲಿಕ್ಕೆ ಕಷ್ಟ ಇರೋದು. ಆಮೇಲೆ 13ದಿಂದ ಇದು ಕನಿಷ್ಠ ಮಾಡಿದಾಗ ಅಂದ್ರೆ ಕ್ಯಾನ್ಸಲ್ ಮಾಡಿದಾಗ ಇದು 19 ಬರುತ್ತೆ. ಇದು ಎಷ್ಟು ಬರುತ್ತೆ? 14 ಬರುತ್ತೆ. ಎಸ್, ಇದೆಷ್ಟು ಬರುತ್ತೆ? 14 ಬರುತ್ತೆ. ದ ರೈಟ್ ಆನ್ಸರ್ 19:14 ಈಸ್ ರೈಟ್ ಆನ್ಸರ್. ಎಷ್ಟು? 19:14 ಈಸ್ ರೈಟ್ ಆನ್ಸರ್ ಆಯ್ತು. ಕ್ಲಿಯರ್? ಎಸ್, ಇಷ್ಟು ಈಸಿಯಾಗಿ ನಾವು ಈ ಲೆಕ್ಕಗಳನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ 18ನೇ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ. 18ನೇ ಕ್ವಶನ್, ಎಸ್ ಸಂಸ್ಥೆಯಲ್ಲಿ ಅಭ್ಯಸಿಸುತ್ತಿರುವ ಸ್ನಾತಕೋತ್ತರ ಮಟ್ಟದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಕ್ಯೂ ಸಂಸ್ಥೆಯಲ್ಲಿ ಅಭ್ಯಸಿಸುತ್ತಿರುವ ಪದವಿ ಮಟ್ಟದ ವಿದ್ಯಾರ್ಥಿಗಳ ಸಂಖ್ಯೆಗಳ ನಡುವಿನ ಅನುಪಾತ. ನೋಡಿ,
ಎಸ್ ಸಂಸ್ಥೆಯಲ್ಲಿ ಅಭ್ಯಸಿಸುತ್ತಿರುವ ಸ್ನಾತಕೋತ್ತರ ಎಸ್ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ಎಷ್ಟು ಜನ ಇದ್ದಾರೆ? 21% ಇದ್ದಾರೆ. ಆಮೇಲೆ ಕ್ಯೂ ಸಂಸ್ಥೆಯಲ್ಲಿ ಅವಾಗ ಎಸ್ ಸಂಸ್ಥೆಯಲ್ಲಿ ಇತ್ತಲ್ಲ, ಈ ಕ್ಯೂ ಸಂಸ್ಥೆಯಲ್ಲಿ ಪದವೀಧರರು ಎಷ್ಟಿದೆ ಅಂತ ನೋಡ್ರಿ, ಮ್ಯಾಪಲ್ಲಿ ಇದೆಯಲ್ಲ. ಕ್ಯೂ ಸಂಸ್ಥೆಯಲ್ಲಿ ಪದವೀಧರರು 13% ಇದ್ದಾರೆ. 14 ಇತ್ತು ಅವಾಗೆ ಎಸ್ ಸಂಸ್ಥೆಯಲ್ಲಿ. ಈ ಕ್ಯೂ ಸಂಸ್ಥೆಯಲ್ಲಿ ಪದವೀಧರರು 13% ಇದ್ದಾರೆ. ಹೌದಾ? ಎಸ್. ಈಗ ನೋಡ್ರಿ, ಇದರದ್ದು ಸಂಖ್ಯೆ ಗೊತ್ತಮ್ಮ, ಸೇಮ್ ಅದೇ. ಇದು 100ಕ್ಕೆ 21 ಜನ ಆತಂತಂದ್ರೆ 24,700ಕ್ಕೆ 5,184. ಇದ್ರ ಸಂಖ್ಯೆ ಏನು ಚೇಂಜಸ್ ಆಗಲ್ಲ. ಚೇಂಜಸ್ ಆಗ್ತಕ್ಕಂಥದ್ದು ಇಲ್ಲೀಗ ಇಲ್ಲೇನದ 13% ಅದ. 100ಕ್ಕೆ 13 ಜನರು ಇದ್ದಾರೆ. ಹಾಗಾದ್ರೆ ಪದವೀಧರ ಒಟ್ಟು ಎಷ್ಟಿದ್ದಾರೆ? 27,300 ಜನ ಇದ್ದಾರೆ. ಇವೆರಡು ಜೀರೋ ಕ್ಯಾನ್ಸಲ್. ನೆಕ್ಸ್ಟ್ ಇವಾಗ 13ಕ್ಕೆ 273ಕ್ಕೆ ಗುಣಾಕಾರ ಮಾಡಿದಾಗ 3,549 ಬರುತ್ತೆ. ಹೌದಾ? ಎಷ್ಟು ಬರುತ್ತೆ? 3,549 ಬರುತ್ತೆ. ನೋಡಿ, ಸೇಮ್ ಅದೇ ಬರುತ್ತೆ. ಇಲ್ಲಿ 14 ಇತ್ತು, ಇವಾಗ 13 ಆಗಿತ್ತಂದ್ರೆ ಸೇಮ್ 3, 7, 13ದಿಂದನೇ ಗುಣಾಕಾರ ಮಾಡಬೇಕು. ಹಾಗಾದ್ರೆ ಇದೇನಾಗುತ್ತೆ? ಸೇಮ್ 14 ಬರುತ್ತೆ. ಇಲ್ಲಿ ಏನು ಬರುತ್ತೆ? 13 ಬರುತ್ತೆ. ಸೇಮ್ ಉತ್ತರ ಬರುತ್ತೆ. ಇಲ್ಲಿ 14 ಇದ್ರೆ 14 ಬಂತು, ಈಗ 13 ಐತೆ, 13 ಬಂದತ್ತೆ. ಹಾಗಾದ್ರೆ ಇಲ್ಲಿ ರೇಷಿಯೋ ಏನಾಯ್ತು? 14 ರೇಷಿಯೋ 3, 7, 13ದಿಂದ ಇವೆರಡನ್ನ ಕ್ಯಾನ್ಸಲ್ ಮಾಡ್ರಿ. ಅದೇ ರೀತಿಯಾಗಿ ಇಲ್ಲಿ 19:13 ಬರುತ್ತೆ. ಕರೆಕ್ಟ್ ಉತ್ತರ ಆಯ್ಕೆಯಲ್ಲಿ ಇದನ್ನ 19:13. ಎಸ್, 19:13 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ನಾವು 18 ಕ್ವಶನ್ಗಳನ್ನ, ಇದರ 18ನೇ ಕ್ವಶನ್ ಇದು, 18 ಕ್ವಶನ್ಗಳನ್ನ ಅಂದ್ರೆ ಎಲ್ಲ ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಸಿಲೋಜಿಸಮ್ ಎಲ್ಲ ವಿಧದ ಕ್ವಶನ್ಗಳನ್ನ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ತುಂಬಾ ದೊಡ್ಡದಾದ್ರೂ ಚಿಂತೆ ಇಲ್ಲ, ನಿಮಗೆ ಮನಮುಟ್ಟುವಾಗಿ ಹೇಳ್ಬೇಕಂತಕ್ಕಂಥ ನನ್ನ ಒಂದು ಉದ್ದೇಶದ, ಅದನ್ನು ಈಡೇರಿಸಿದ್ದೀನಿ. ನಿಮಗೆ ತಿಳಿದಿದೆ ಅಂತ ಕೂಡ ನನ್ನ ಭಾವನೆದ. ಸ್ನೇಹಿತರೆ, ವಿಡಿಯೋ ನಿಮಗೆ ಅರ್ಥ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ಕ್ವಶನ್ ಪೇಪರ್ ಒಂದಿಗೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿವರೆಗೂ ಪ್ರೀವಿಯಸ್ ಆಗಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.